Good evening, students. Welcome to ನಮ್ಮ KPSC case night shift. Today, okay, class 8 class. ಹೌದಲ್ವಾ? Okay, last chapter ಯಾವುದು? ಕರ್ನಾಟಕ ಎಕನಾಮಿಕ್ ಸರ್ವೆದು ಲಾಸ್ಟ್ ಚಾಪ್ಟರ್. ಇಲ್ಲಿ ತನಕ ಇಷ್ಟು 9 ಚಾಪ್ಟರ್ಸ್ ನೋಡಿದ್ದೀವಿ. 9 ಚಾಪ್ಟರ್ಸ್. ಫಸ್ಟ್ ಒನ್ ಸ್ಟೇಟ್ ಆಫ್ ಎಕಾನಮಿ, ಸೆಕೆಂಡ್ ಒನ್ ಒಂದು ಬಂದ್ರೆ ಫಿಸ್ಕಲ್ ಡೆಫಿಸಿಟ್, ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಅಂಡ್ ಎಕ್ಸ್ಪೋರ್ಟ್, ಫೋರ್ತ್ ಒನ್ ಬಂತು ಅಂದ್ರೆ ರೂರಲ್ ಡೆವಲಪ್ಮೆಂಟ್, ಓಕೆ, ರೂರಲ್ ಡೆವಲಪ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್, ಅಗ್ರಿಕಲ್ಚರ್, ಇಂಡಸ್ಟ್ರಿ ಅಂಡ್ ಇನ್ನೊಂದು ನ್ಯಾಚುರಲ್ ರಿಸೋರ್ಸ್ ಅಂಡ್ ಇಂಡಸ್ಟ್ರಿ. ಲಾಸ್ಟ್ ನೋಡಿದ್ದು ನಾವು ಯಾವ್ದು ನೋಡಿದ್ದು? ಲಾಸ್ಟ್ ಓಕೆ, ಇಂಡಸ್ಟ್ರಿ ರಿಲೇಟೆಡ್ ಲಾಸ್ಟ್ ನೋಡಿದ್ದು. ಇವತ್ತು ನಾವು ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನೋಡೋಣ. ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಉಳಿರ್ತಕ್ಕಂಥದ್ದು ನೆಕ್ಸ್ಟ್ STG, ಕರ್ನಾಟಕ STG. ನೆಕ್ಸ್ಟ್ ಬಂತು ಅಂದ್ರೆ ಕರ್ನಾಟಕ ಇ ಗವರ್ನೆನ್ಸ್ ಮತ್ತೆ ಹ್ಯೂಮನ್ ಡೆವಲಪ್ಮೆಂಟ್. ಇವತ್ತು ಚಿಕ್ಕ ಚಾಪ್ಟರ್ಸ್ಗಳು, ಇವು ಚಿಕ್ಕ ಚಾಪ್ಟರ್ಸ್ಗಳು, 4 ಚಾಪ್ಟರ್ಸ್ ಇದಾವೆ. ಇವನ್ನ ನಾವು ಇವತ್ತು ಕಂಪ್ಲೀಟ್ ಮಾಡೋಣ. ಓಕೆ, ಎನಿ ಡೌಟ್ಸ್ ಇದೆಯಾ? ಡೌಟ್ಸ್ ಇಲ್ಲ ಅನ್ಕೋತೀನಿ. ಓಕೆ, ಕಮೆಂಟ್ ಸೆಕ್ಷನ್ ನೋಡಿದೆ. ಓಕೆ, ಕ್ಲಾಸ್ 4 ಪ್ಲೇ ಲಿಸ್ಟ್ ಹೋಗಿ, ಪ್ಲೇ ಲಿಸ್ಟ್ ಅಲ್ಲಿ ಇದೆ ಕ್ಲಾಸ್ 4 ಅಂತ. ಕ್ಲಾಸ್ ಪ್ಲೇ ಲಿಸ್ಟ್ ಅಲ್ಲಿ ಇದೆ. ನೆಕ್ಸ್ಟ್ ಕ್ಲಾಸ್ 5, ಕ್ಲಾಸ್ 6, ಕ್ಲಾಸ್ 7. ಇವತ್ತು ಕ್ಲಾಸ್ 8. ಇದು ಕ್ಲಾಸ್ 8 ಆಗಬೇಕಿತ್ತು, ಸಾರಿ, ಕ್ಲಾಸ್ 8 ಇವತ್ತು ಎಕನಾಮಿಕ್ ಸರ್ವೆ ಲಾಸ್ಟ್ ಕ್ಲಾಸ್. ಇನ್ನೊಂದು ಸೆಕ್ಷನ್ ಇದೆ, ಮಿಸಿಲಿನಿ ಸೆಕ್ಷನ್ ಅಂತ. ಅದನ್ನ ನಿಮ್ಗೆ ಬಜೆಟ್ ಆದ್ಮೇಲೆ ಒನ್ ಡೇ ಏನಿರುತ್ತೆ, ಎಕ್ಸ್ಪೆಷಲಿ ನಿಮ್ಗೆ ಏನಿರುತ್ತಪ್ಪ ಅಂತ ಅಂದ್ರೆ ಕ್ವಶನ್ ಪೇಪರ್ ಇರುತ್ತೆ. 50 ಕ್ವಶನ್ ಸಾಲ್ವ್ ಮಾಡೋದಿರುತ್ತೆ. ಆ ಟೈಮಲ್ಲಿ ಆ 50 ಏನು ಮಿಸಿಲಿನಿಯಸ್ ಟಾಪಿಕ್ಸ್ ಇದೆಯಲ್ಲ ಅದನ್ನು ಸ್ವಲ್ಪ ಕವರ್ ಮಾಡೋಣ. ಓಕೆ, ನೆಕ್ಸ್ಟ್ ಇವತ್ತು ಸ್ಟಾರ್ಟ್ ಮಾಡೋಣ. ಓಕೆ, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಬರುತ್ತೆ? ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಹೇಳ್ತೀರಾ? ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಏನ್ ಬರ್ಬೋದು ನಮ್ಗೆ? ಓಕೆ, ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದ್ರೆ ನಮ್ಗೆ ಎಸ್ಪೆಷಲಿ ನಿಮ್ಗೆ ಪವರ್ ಸೆಕ್ಟರ್, ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್, ರೈಲ್ವೆ ಸೆಕ್ಟರ್, ಏವಿಯೇಷನ್ ಸೆಕ್ಟರ್. ಓಕೆ, ಇದು ಬರುತ್ತೆ. ಓಕೆ, ಇಷ್ಟನ್ನ ಇವತ್ತು ನೋಡಿ. ನೆಕ್ಸ್ಟ್ ಏನ್ ನೋಡೋಣ? ಹ್ಯೂಮನ್ ಡೆವಲಪ್ಮೆಂಟ್ ಅಂದ್ರೇನು? ಹ್ಯೂಮನ್ ಡೆವಲಪ್ಮೆಂಟ್ ಮಾನವ ಸಂಪನ್ಮೂಲಗಳು ಯಾವ ರೀತಿ, ಮಾನವ ಅಭಿವೃದ್ಧಿ ಅಂತಾರಲ್ಲ, ಯಾವ ರೀತಿ ಅಭಿವೃದ್ಧಿ ಮಾಡೋದು? ಒಂದು ಸ್ಕಿಲ್ ಮುಖಾಂತರ, ಇನ್ನೊಂದು ಹೆಲ್ತ್ ಕೊಡುವಂಥದ್ದು, ಇನ್ನೊಂದು ಎಜುಕೇಶನ್ ಕೊಡುವಂಥದ್ದು. ಈ 3 ಮುಖಾಂತರ ನಾವು ಹ್ಯೂಮನ್ ಡೆವಲಪ್ಮೆಂಟ್ ನ ನೋಡ್ತೀವಿ ಇವತ್ತು. ಓಕೆ, ಐ ಥಿಂಕ್ ಇದು ಸ್ಮಾಲ್ ಚಾಪ್ಟರ್ಸ್, ಬಟ್ ಇಲ್ಲಿ ಏನಪ್ಪ ಬರ್ತವೆ ಅಂದ್ರೆ ಮೆಜಾರಿಟಿ ಆಫ್ ದ ಸ್ಕೀಮ್ಗಳು ಬರ್ತವೆ. ಜಸ್ಟ್ ನೋಡ್ಕೊಂಡು ಮುಂದೆ ಹೋಗೋಣ. ಚಾಪ್ಟರ್ 10 ಡೀಪ್ ಡ್ರೈವ್ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್. ಇಲ್ಲಿ ಏನ್ ಬರ್ಬೋದು ಅಂತ ಹೇಳಿದ್ರೆ ಆಲ್ರೆಡಿ ಹೇಳಿದೀನಿ, ಒಂದು ಇಂಟ್ ಕೊಟ್ಟಿದ್ದೀನಿ. ಏನ್ ಬರ್ಬೋದು? ಫಸ್ಟ್ ನಿಮ್ಗೆ ಪವರ್ ಸೆಕ್ಟರ್ ಬರುತ್ತೆ. ಏನ್ ಪವರ್ ಸೆಕ್ಟರ್ ಅಂದ್ರೆ ಆಲ್ರೆಡಿ ನಿಮಗೆ ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಮಾಡಿದೀನಿ. ಏನಂತ? ಇಂಡಿಯಾ 2030 ಏನಿರ್ಬೇಕಿತ್ತು? ಓಕೆ, ಪಂಚಾಮೃತ 5 ಟಾರ್ಗೆಟ್ಗಳು. ನೆಕ್ಸ್ಟ್ ಆದ್ಮೇಲೆ ಕರ್ನಾಟಕ ಯಾವ ರೀತಿ ವಿಂಡ್ ಎನರ್ಜಿಲಿ ಟಾಪ್ ಬರ್ತಾ ಇದೆ. ನೆಕ್ಸ್ಟ್ ಸೋಲಾರ್ ಎನರ್ಜಿ. ನೆಕ್ಸ್ಟ್ ಬಂತು ಅಂದ್ರೆ ವಿಂಡ್, ಸೋಲಾರ್, ಜಿಯೋಥರ್ಮಲ್ ಎನರ್ಜಿ, ಇವೆಲ್ಲ ಪವರ್ ಸೆಕ್ಟರ್ ಬರುವಂತದ್ದು. ಅದರಲ್ಲಿ ಇಂಪಾರ್ಟೆಂಟ್ ಕರ್ನಾಟಕ ಡಾಮಿನೇಟೆಡ್ ಬೈ ಯಾವುದು? ಸ್ಟಿಲ್ ಏನು ಕೋಲೆ ಡಾಮಿನೇಟೆಡ್, ಮೀನ್ಸ್ ಥರ್ಮಲ್ ಸೆಕ್ಟರ್ ಡಾಮಿನೇಟೆಡ್. ನೆಕ್ಸ್ಟ್ ಬಂತು ಅಂದ್ರೆ ನಿಮ್ಗೆ ಹೈಡ್ರೋ ಪವರ್ ಮತ್ತೆ ಸೋಲಾರ್ ಅಂಡ್ ವಿಂಡ್ ಎನರ್ಜಿ. ನೆಕ್ಸ್ಟ್ ನೋಡಿ, ಟೋಟಲ್ ಇನ್ಸ್ಟಾಲ್ ಪವರ್ ಕೆಪಾಸಿಟಿ ಎಷ್ಟು ಇದೆ? ಟೋಟಲ್ 37 ಗಿಗಾವ್ಯಾಟ್. 30,000 ಮೆಗಾವ್ಯಾಟ್ ಅಂದ್ರೆ ನಿಮ್ಗೆ 37 ಗಿಗಾವ್ಯಾಟ್. ಪಬ್ಲಿಕ್ ಸೆಕ್ಟರ್ ಎಷ್ಟಿದೆ ಇದರಲ್ಲಿ? ಪಬ್ಲಿಕ್ ಸೆಕ್ಟರ್ ಏನಿದೆ 13 ಇದೆ. ಪ್ರೈವೇಟ್ ಸೆಕ್ಟರ್ ಎಷ್ಟಿದೆಯಪ್ಪ ಅಂತ ಕೇಳಿದ್ರೆ ಪ್ರೈವೇಟ್ ಕೇಳ್ಬೋದು ನಿಮ್ಗೆ ಕ್ವಶನ್. ಇಲ್ಲಿ ಒಂದು ಕ್ವಶನ್ ಆಗ್ಬೋದು, ಏನಂತ? ಕರ್ನಾಟಕದಲ್ಲಿ ಪವರ್ ಸೆಕ್ಟರ್ ಓಕೆ ಡಾಮಿನೇಟೆಡ್ ಬೈ ಪ್ರೈವೇಟ್ ಸೆಕ್ಟರ್ ಅಂದ್ರೆ ಎಸ್. ಕರ್ನಾಟಕದಲ್ಲಿ ಪವರ್ ಸೆಕ್ಟರ್ ಡಾಮಿನೇಟೆಡ್ ಬೈ ಪ್ರೈವೇಟ್ ಅಂತ ಕೇಳಿದ್ರೆ ಆ ಸ್ಟೇಟ್ಮೆಂಟ್ ರೈಟ್ ಆಗುತ್ತೆ. ಇಲ್ಲೊಂದು ಕ್ವಶನ್ ಬರುತ್ತೆ ನೋಡಿ, ಏನ್ ಬರ್ತದೆ ನೋಡಿ? 23% ಅಂದ್ರೆ 23 ಗಿಗಾವ್ಯಾಟ್ ಎಲ್ಲಿಂದ ಬರ್ತಾ ಇದೆ? ಪ್ರೈವೇಟ್ ಸೆಕ್ಟರ್ ಇಂದ ಬರ್ತಾ ಇದೆ. ನೆಕ್ಸ್ಟ್ ಪಬ್ಲಿಕ್ ಸೆಕ್ಟರ್ 13. ನೆಕ್ಸ್ಟ್ ರಿನ್ಯೂವಬಲ್ ಎನರ್ಜಿ ಬನ್ನಿ, ಇಲ್ಲೊಂದು ಕ್ವಶನ್ ಬರ್ಬೋದು. ರಿನ್ಯೂವಬಲ್ ಎನರ್ಜಿ ಬಂದಾಗ ಏನು?
ಕರ್ನಾಟಕದಲ್ಲಿ ರಿನ್ಯೂವಬಲ್ ಎನರ್ಜಿ ಹೆಚ್ಚಿದೆಯಾ, ನಾನ್ ರಿನ್ಯೂವಬಲ್ ಎನರ್ಜಿ ಹೆಚ್ಚಿದೆಯಾ ಅಂತ ಕೇಳಿದಾಗ ನೀವು ಏನ್ ಹೇಳ್ಬೇಕು? ರಿನ್ಯೂವಬಲ್ ಎನರ್ಜಿ. ಈವನ್ ಇಂಡಿಯಾದಲ್ಲೂ ಕೂಡ ನಿಮ್ಗೆ ರಿನ್ಯೂವಬಲ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇದೆ. ಅದು ಎಷ್ಟಿದೆ ಶೇರು? 15.32% ಆಫ್ ದಿ ಇನ್ಸ್ಟಾಲ್ಡ್ ಕೆಪಾಸಿಟಿ ಎಕ್ಸ್ಕ್ಲೂಡಿಂಗ್ ಐಎಫ್ಟಿ ಮತ್ತೆ ಥರ್ಮಲ್ ಮೀಡಿಯೇಟರ್ ಬಿಟ್ರೆ ರಿನ್ಯೂವಬಲ್ ಎನರ್ಜಿ ಎಷ್ಟು ಬರುತ್ತಪ್ಪ ಅಂತ ಕೇಳಿದ್ರೆ 53%. 53% ಇನ್ಸ್ಟಾಲ್ಡ್ ಪವರ್ ಕೆಪಾಸಿಟಿಲಿ ಆರಿ ಬರುವಂತದ್ದು, ರಿನ್ಯೂವಬಲ್ ಎನರ್ಜಿ ಬರುವಂತದ್ದು. ನೆಕ್ಸ್ಟ್ ನ್ಯೂ ನೋಡಿ, ಕರ್ನಾಟಕದ್ದು ನ್ಯೂ ರಿನ್ಯೂವಬಲ್ ಕೆಪಾಸಿಟಿ ಆಡೆಡ್ ಈ ಇಯರ್ ಎಷ್ಟಪ್ಪ ಆಡ್ ಆಗಿದೆ ಹೊಸದಾಗಿ ಅಂತ ಕೇಳಿದ್ರೆ 1 GB 1820 ಮೆಗಾವ್ಯಾಟ್ ಗಿಗಾವ್ಯಾಟ್ ಆಡ್ ಆಗಿದೆ. 1.8 ಗಿಗಾವ್ಯಾಟ್ ಆಡ್ ಆಗಿದೆ. 1.8 ಗಿಗಾವ್ಯಾಟ್ ಆಡ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಏನಪ್ಪ ಇಂಪಾರ್ಟೆಂಟ್ ಇಲ್ಲಿ? ಒಂದು, ಕರ್ನಾಟಕ ಡಾಮಿನೇಟೆಡ್ ಬೈ ಪ್ರೈವೇಟ್ ಸೆಕ್ಟರ್. ಸೆಕೆಂಡು, ಕರ್ನಾಟಕದಲ್ಲಿ ರಿನ್ಯೂವಬಲ್ ಎನರ್ಜಿ ಡಾಮಿನೇಟೆಡ್. ಎಷ್ಟು? 53%. ಈವನ್ ಇಂಡಿಯಾದಲ್ಲೂ ಕೂಡ ನಿಮ್ಗೆ 53% ರಿನ್ಯೂವಬಲ್ ಎನರ್ಜಿ ಇದೆ. ನೆಕ್ಸ್ಟ್ ಬನ್ನಿ, ಇದು ಟೀಮ್ ಸಿಂಪಲ್ ನೋಡಿ. ಪಬ್ಲಿಕ್ ಸೆಕ್ಟರ್ ಎಷ್ಟು ಕಾಂಟ್ರಿಬ್ಯೂಷನ್? ಓನ್ಲಿ 37%. ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ಬಂತು ಅಂದ್ರೆ 37%. 37% ಎಲ್ಲಿಂದ ಬರ್ತಾ ಇದೆ? ಪಬ್ಲಿಕ್ ಸೆಕ್ಟರ್ ಇಂದ ಬರ್ತಾ ಇದೆ. ಇನ್ನು ಉಳಿದಿರ್ತಕ್ಕಂಥ 63% ಎಲ್ಲಿಂದ ಬರ್ತಾ ಇದೆ? ಪ್ರೈವೇಟ್ ಸೆಕ್ಟರ್ ಇಂದ ಬರ್ತಾ ಇದೆ. ಈ ಕ್ವಶನ್ ಬರಬಹುದು, ಇದೊಂದು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ, ಪವರ್ ಸೆಕ್ಟರ್ ಕೆಪಾಸಿಟಿ ಅಡಿಷನ್. ಓಕೆ, ಆಲ್ರೆಡಿ ಹೇಳಿದೀನಿ ನೋಡಿ. ಟೋಟಲ್ ರಿನ್ಯೂವಬಲ್ ಅಡಿಷನ್ 2971 ಮೆಗಾವ್ಯಾಟ್. ಕರ್ನಾಟಕ ಲೀಡರ್ಸ್ ಇನ್ ದಿ ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿ. ಇಂಪಾರ್ಟೆಂಟ್ ಫ್ಯಾಕ್ಟ್ ಏನು? ಪ್ರೈವೇಟ್ ಸೆಕ್ಟರ್ ರಿನ್ಯೂವಬಲ್ ಎನರ್ಜಿ ಕಾಂಟ್ರಿಬ್ಯೂಷನ್ ಪ್ರೈವೇಟ್ ಸೆಕ್ಟರ್. ನೆಕ್ಸ್ಟ್ ಇಯರ್ ಅಲ್ಲಿ ನೋಡಿ, ಪ್ಲಾಂಟ್ ಲೋಡ್ ಫ್ಯಾಕ್ಟರ್. ಪ್ಲಾಂಟ್ ಲೋಡ್ ಫ್ಯಾಕ್ಟರ್ ಅಂದ್ರೆ ಇದೇನ್ ಹೇಳುತ್ತೆ ಅಂದ್ರೆ ಎಫಿಷಿಯನ್ಸಿ ಆಫ್ ದಿ ನಿಮ್ಗೆ ಪವರ್ ಪ್ಲಾಂಟ್ ಬಗ್ಗೆ ಹೇಳುವಂತದ್ದು. ಅದು ಪ್ಲಾಂಟ್ ಲೋಡ್ ಫ್ಯಾಕ್ಟರ್. ಪ್ಲಾಂಟ್ ಲೋಡ್ ಫ್ಯಾಕ್ಟರ್ ಹೇಳುತ್ತದೆ ಎಫಿಷಿಯನ್ಸಿ ಬಗ್ಗೆ ಹೇಳುತ್ತೆ. ಏನ್ ಎಫಿಷಿಯನ್ಸಿ? ನಮ್ಮ ಥರ್ಮಲ್ ಪವರ್ ಪ್ಲಾಂಟ್ ಏನು ಎಫಿಷಿಯನ್ಸಿ ಬಗ್ಗೆ ಹೇಳುತ್ತೆ. ಯಾವ ರೀತಿ ಕಂಡು ಹಿಡಿತಾರೆ? ಟೋಟಲ್ ನೋಡಿ, ಅದ್ರದ್ದು ಆಕ್ಚುಯಲ್ ಕೆಪಾಸಿಟಿ ಅಂದ್ರೆ ಈಗ ಥರ್ಮಲ್ ಪ್ಲಾಂಟ್ ಇದೆಯಲ್ಲ, ಅದ್ರದ್ದು ಟೋಟಲ್ ಕೆಪಾಸಿಟಿ, ಆಕ್ಚುಯಲ್ ಅಲ್ಲ, ಟೋಟಲ್ ಕೆಪಾಸಿಟಿ ಅದೆಷ್ಟು ಪ್ರೊಡ್ಯೂಸ್ ಮಾಡಬಹುದು, ಬಟ್ ಆಕ್ಚುಲಿ ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ? ಆಕ್ಚುಲಿ ಪ್ರೊಡ್ಯೂಸ್ಡ್ ಇಂಟು 100 ಮಾಡ್ತು ಅಂದ್ರೆ ನಿಮ್ಗೆ ಏನ್ ಬರುತ್ತೆ? ಇದು ಪ್ಲಾಂಟ್ ಲೋಡ್ ಫ್ಯಾಕ್ಟರ್ ಅಂತ ಬರುತ್ತೆ. ನೀವು ಪ್ಲಾಂಟ್ ಲೋಡ್ ಫ್ಯಾಕ್ಟರ್ ಏನ್ ಕೇಳ್ಬೋದು ನಿಮ್ಗೆ? ಏನಿಲ್ಲ, ಸಿಂಪಲ್ ಆಗಿ ಇವತ್ತು ಒಂದು ಮಿಷಿನ್ ಇದೆ, ಇವತ್ತು ಒಂದು ಥರ್ಮಲ್ ಪವರ್ ಪ್ಲಾಂಟ್ ಇದೆ. ಅದು ಆಕ್ಚುಲಿ ಎಷ್ಟು ಪ್ರೊಡ್ಯೂಸ್ ಮಾಡ್ತದೆ ಗೊತ್ತಾ? ಅದು ಫುಲ್ ಪೊಟೆನ್ಶಿಯಲ್ ವರ್ಕ್ ಮಾಡಿದಾಗ 1000 ಗಿಗಾವ್ಯಾಟ್ ನ ಪ್ರೊಡ್ಯೂಸ್ ಮಾಡುತ್ತೆ. 1000 ಗಿಗಾವ್ಯಾಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಅದು ರೀಸೆಂಟ್ ಆಗಿ ಏನಾಗಿದೆ, ಈಗ ಪ್ರೊಡ್ಯೂಸ್ ಮಾಡ್ತಾ ಇರೋದು ಎಷ್ಟಪ್ಪ ಅಂದ್ರೆ 100 ಅಂತ. ಎಕ್ಸಾಂಪಲ್, ಸಾರಿ, ಟೋಟಲ್ ಪ್ರೊಡ್ಯೂಸ್ ಮಾಡೋದಷ್ಟು 100. ಈ ಪ್ರೆಸೆಂಟ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರೋದು ಎಷ್ಟು? 50 ಅಂದಾಗ ಇಂಟು 100 ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ? 50% ಬರುತ್ತೆ. ಅಂದ್ರೆ ಟೋಟಲ್ ಲೋಡ್ ಫ್ಯಾಕ್ಟರ್ ಎಷ್ಟಿದೆ ಅಂತ ಕೇಳಿದ್ರೆ, ಟೋಟಲ್ ಲೋಡ್ ಫ್ಯಾಕ್ಟರ್ ಎಷ್ಟಿದೆ ಅಂತ ಕೇಳಿದ್ರೆ 50% ಇದೆ ಅಂತ. ಇದೇ ಹೇಳ್ತಾ ಇರೋಂಥ ನೋಡಿ. ಎಷ್ಟಿತ್ತು ಮುಂಚೆ? 51 ಇತ್ತು, ಇದು 45 ಆಗಿದೆ. ಇಲ್ಲಿ ನೀವು ಎರಡ್ ತರ ನೋಡ್ಬೋದು, ಒಂದು ಪಾಸಿಟಿವ್ ನೋಡ್ಬೋದು, ಇನ್ನೊಂದು ನೆಗೆಟಿವ್ ನೋಡ್ಬೋದು. ಪಾಸಿಟಿವ್ ಯಾವ ತರ ನೋಡಿ, ಇದು ಹೇಳ್ತಾ ಇರೋದು ಥರ್ಮಲ್ ಪವರ್ ಪ್ಲಾಂಟ್ ಹೌದಲ್ವಾ? ಥರ್ಮಲ್ ಪವರ್ ಪ್ಲಾಂಟ್ ಕಡಿಮೆ ಆಯ್ತು ಅಂದ್ರೆ ಏನಾಯ್ತು? ರಿನ್ಯೂವಬಲ್ ಎನರ್ಜಿ ಮೇಲೆ ನಮ್ದು ಡಿಪೆಂಡ್ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಥರ್ಮಲ್ ಪವರ್ ಪ್ಲಾಂಟ್ಸ್ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಇದೆ ಅಂತ ಅಂದ್ರೆ ಓಕೆ, ಅದು ನೆಗೆಟಿವ್ ಬೇರೆ. ಎಫಿಷಿಯನ್ಸಿ ಯಾಕೆ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಸೆಕೆಂಡ್ರಿ. ಬಟ್ ಕಂಪೇರ್ ಮಾಡಿದಾಗ ನಾವು ಇವತ್ತಿನ ಸಿಚುವೇಶನ್ ಕಂಪೇರ್ ಮಾಡಿದಾಗ ಏನು ಥರ್ಮಲ್ ಪವರ್ ಪ್ಲಾಂಟ್ ಕಡಿಮೆ ಆಗ್ತಾ ಇರೋದು ಇಸ್ ಎ ಗುಡ್ ಫಾರ್ ಎಕಾನಮಿ, ಎಸ್ಪೆಷಲಿ ಇಂಡಿಯನ್ ಎಕಾನಮಿಗೆ ಗುಡ್. ಅದಕ್ಕೋಸ್ಕರ ಕೆಲವರು ಏನ್ ಹೇಳ್ತಾರೆ, ಈ ಎಫಿಷಿಯನ್ಸಿ ಕಡಿಮೆ ಆಗಿರೋದು ಟೋಟಲ್ ಏನೋ ಪ್ಲಾಂಟ್ ಲೋಡ್ ಇದೆಯಲ್ಲ, ಫ್ಯಾಕ್ಟ್ರಿ ಇದೆಯಲ್ಲ, ಈ ಕಡಿಮೆ ಆಗಿರೋದು ಕೂಡ ರೀಸನ್ ಏನಪ್ಪಾ ಅಂದ್ರೆ ನಾವು ಓಕೆ ಶಿಫ್ಟ್ ಆಗ್ತಾ ಇದೀವಿ. ಯಾವ ಕಡೆ? ರಿನ್ಯೂವಬಲ್ ಎನರ್ಜಿ ಕಡೆ ಶಿಫ್ಟ್ ಆಗ್ತಾ ಇದೀವಿ. ಇದನ್ನ ಹೇಳುವಂತದ್ದು ಈ ಥರ್ಮಲ್ ಲೋಡ್ ಫ್ಯಾಕ್ಟರ್. ಎಷ್ಟಿದೆ ನೋಡಿ, 24-25 51. ಹಾಗಾದ್ರೆ ನೋಡಿ, ಎಕ್ಸಾಂಪಲ್ ಹೇಳಿದ್ನಲ್ಲ, ಇದೇ ಬೆಸ್ಟ್ ಎಕ್ಸಾಂಪಲ್. ಅದೇ ಆಕ್ಚುಲ್ ಕೆಪಾಸಿಟಿ ಎಷ್ಟು? 100, ಬಟ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಎಷ್ಟು? 50. ಅಂದ್ರೆ ನಿಮಗೆ 50% ಎಫಿಷಿಯನ್ಸಿ ಥರ್ಮಲ್ ಲೋಡ್ ಫ್ಯಾಕ್ಟರ್. ಕೇಳ್ಬೋದು ಕ್ವಶನ್ಸ್, ಏನಂತ ಡೆಫಿನೇಷನ್ ಕೇಳ್ಬೋದು. ಒಂದು ನೋಡ್ಕೊಂಡ್ರಿ, ಎಷ್ಟಿದೆ ಅಂತ ಕೇಳಿದ್ರೆ ಲೆಸ್ ದನ್ 45 ಆಗಿದೆ. ಲಾಸ್ಟ್ ಇಯರ್ ಅಲ್ಲಿ 45 ಆಗಿದೆ. ಡಿಕ್ಲೈನ್ ಇನ್ ದಿ PLF ಪ್ಲಾಂಟ್ ಲೋಡ್ ಫ್ಯಾಕ್ಟರ್ ಯಾಕೆ ಡಿಕ್ಲೈನ್ ಆಗಿದೆ? ಒಂದು ಗ್ರೇಟರ್ ಯೂಸ್ ಆಫ್ ರಿನ್ಯೂವಬಲ್ ಎನರ್ಜಿ, ಹೇಳಿದ್ನಲ್ಲ ಆಲ್ರೆಡಿ, ಗ್ರೇಟರ್ ಯೂಸ್ ಆಫ್ ರಿನ್ಯೂವಬಲ್ ಎನರ್ಜಿ. ಇನ್ನೊಂದು ಲೋವರ್ ಯುಟಿಲೈಸೇಷನ್ ಆಫ್ ಥರ್ಮಲ್ ಪ್ಲಾಂಟ್ಸ್. ನೋಡಿ, ಲೋವರ್ ಯುಟಿಲೈಸೇಷನ್ ಆಫ್ ಥರ್ಮಲ್ ಪ್ಲಾಂಟ್ಸ್ ಒಂದ್ ಕಡೆ ಇನ್ ಕೇಸ್ ನಾವು ರಿನ್ಯೂವಬಲ್ ಎನರ್ಜಿ ಇಲ್ಲ ಅಂದಿದ್ರೆ ಆಗ ವೇಸ್ಟ್ ಆಗೋದು, ರಿಸೋರ್ಸಸ್ ನ ವೇಸ್ಟ್ ಮಾಡ್ತೀವಿ ಅಂತ ಆಗ್ಬೋದಿತ್ತು. ಬಟ್ ಇದು ನೆಗೆಟಿವ್ ಇರೋದ್ರಿಂದ ಥರ್ಮಲ್ ನಮ್ಗೆ ಈಗ ಆದಷ್ಟು ಕಡಿಮೆ ಯೂಸ್ ಮಾಡಿದಷ್ಟು ನಿಮಗೆ ಪಾಸಿಟಿವ್. ಎಲ್ಲಿ? ಎನ್ವಿರಾನ್ಮೆಂಟ್ ಅಲ್ಲಿ. ಅದಕ್ಕೋಸ್ಕರ ಇದು ಪಾಸಿಟಿವ್ ಹೇಳ್ತಾ ಇದೆ. ರಿಡ್ಯೂಸ್ ದ ಕೋಲ್ ಬೇಸ್ಡ್ ಜನರೇಷನ್. ನೋಡಿ, ಥರ್ಮಲ್ ಯಾವುದು? ಕೋಲ್.
ಕೋಲ್ ಡಾಮಿನೇಟೆಡ್ ಅಂದ್ರೆ ಕೋಲ್ ಇಂಪೋರ್ಟ್ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ ನಮ್ದು ಎನರ್ಜಿನೂ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗೋದು ಕೂಡ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ ಲೋವರ್ ಫಿಲಪ್ ಮೇ ರಿಡ್ಯೂಸ್ ದ ಆಪರೇಷನ್ ಎಫಿಷಿಯನ್ಸಿ, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಇದು ಇದು ನೆಗೆಟಿವ್, ಇದು ನೆಗೆಟಿವ್, ಈ ಮೂರು ಪಾಸಿಟಿವ್, ಈ ಮೂರು ಪಾಸಿಟಿವ್. ನಾನು ಅದಕ್ಕೆ ಹೇಳಿದೆ ಮುಂಚೆ ನೋಡ್ತಾ ಇದ್ದು ಥರ್ಮಲ್ ಲೋಡ್ ಫ್ಯಾಕ್ಟರ್ ನ ನೆಗೆಟಿವ್ ಆಗಿ ನೋಡ್ತಾ ಇದ್ದು, ಅಂದ್ರೆ ಇನ್ಕ್ರೀಸ್ ಆದಷ್ಟು ಡಿಕ್ರೀಸ್ ಆದಷ್ಟು ಏನೋ ನೆಗೆಟಿವ್ ತರ ನೋಡ್ತಾ ಇದ್ದ. ಇವತ್ತು ಡಿಕ್ರೀಸ್ ಆದಷ್ಟು ಪಾಸಿಟಿವ್ ತರ ನೋಡ್ತಾ ಇದೀವಿ. ಯಾಕೆ? ಬಿಕಾಸ್ ರಿನ್ಯೂಯಬಲ್ ಎನರ್ಜಿ. ಬಟ್ ಆಲ್ಸೋ ನೋಡಿ, ಬಟ್ ಆಲ್ಸೋ ರಿಫ್ಲೆಕ್ಟ್ಸ್ ದಿ ಕರ್ನಾಟಕ ಟ್ರಾನ್ಸಿಷನ್ ಟುವರ್ಡ್ಸ್ ದಿ ರಿನ್ಯೂಯಬಲ್ ಎನರ್ಜಿ, ಟ್ರಾನ್ಸಿಷನ್ ಟುವರ್ಡ್ಸ್ ದ ರಿನ್ಯೂಯಬಲ್ ಎನರ್ಜಿ. ಇದು ಬೇಸ್ ಲೈಫ್, ಇದು ಲಾಸ್ಟ್ ಕನ್ಕ್ಲೂಷನ್ ಪ್ಲಾಂಟ್ ಲೋಡ್ ಫ್ಯಾಕ್ಟರ್ ಲಾಸ್ಟ್ ಕನ್ಕ್ಲೂಷನ್. ನೆಕ್ಸ್ಟ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಫಿಷಿಯನ್ಸಿ. ಇದು ಯಾವ ರೀತಿ? ಎಕ್ಸಾಂಪಲ್ ಲೀಕೇಜಸ್, ಟ್ರಾನ್ಸ್ಫಾರ್ಮರ್ ಲೀಕೇಜು, ಮತ್ತೆ ಹೀಟ್ ಡಿಸಿಪೇಟ್, ಈಗ ಲೈನ್ ಅಲ್ಲಿ ಹೀಟ್ ಡಿಸಿಪೇಟ್ ಆಗುವಂಥದ್ದು ಹೋಗುವಂಥದ್ದು, ಇದೆಲ್ಲ ನೋಡಿದಾಗ ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಉದಯ್ ಸ್ಕೀಮ್ ಅಂತ ಬಂದಿದ್ ಗೊತ್ತಾ? ಉದಯ್ ಸ್ಕೀಮ್ ಅಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ನಮ್ಗೆ ಟಿ ಡಿ ಲಾಸ್, ಓಕೆ, ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಲಾಸ್ ನ ಆದಷ್ಟು ಕಮ್ಮಿ ಮಾಡ್ಬೇಕು ಅಂತಿತ್ತು. ಟಿ ಡಿ ಲಾಟ್ ಮತ್ತೆ ಟಿ ಡಿ ಲಾಸ್, ಟ್ರಾನ್ಸ್ಮಿಷನ್ ಲಾಸಸ್ ನ ಎಷ್ಟು ನೋಡಿ 29-20 ನಲ್ಲಿ ಎಷ್ಟಿತ್ತು? 15 ಇತ್ತು. ವೆರಿ ವೆರಿ ಇಂಪಾರ್ಟೆಂಟ್, ಇದು ಕೇಳೋ ಚಾನ್ಸಸ್ ಇದೆ. 15.73 ಇತ್ತು. ಇದು ನೀವು ಎಲ್ಲಿ ಬರಿಬಹುದಪ್ಪ ಅಂದ್ರೆ ನೀವು ಮೇನ್ಸ್ ಅಲ್ಲೂ ಕೂಡ ಆಡ್ ಮಾಡ್ಬೋದು ಇದನ್ನ. ಓಕೆ, ಏನು ಪವರ್ ಸೆಕ್ಟರ್ ರಿಫಾರ್ಮ್ ಅಂತಿದೆ ನೋಡಿ. ಪವರ್ ಸೆಕ್ಟರ್ ರಿಫಾರ್ಮ್ ಅಂತ ಬಂದಾಗ ನಾವು ಆದಷ್ಟು ಏನ್ ಮಾಡ್ಬೇಕಿದ್ನ, ಟ್ರಾನ್ಸ್ಮಿಷನ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಲಾಸ್ ನ ಆದಷ್ಟು ಕಡಿಮೆ ಮಾಡಬೇಕು. ಎಷ್ಟಾಗುತ್ತೋ ಅಷ್ಟು. ಓಕೆ, ಮುಂಚೆ ಇದ್ರಲ್ಲಿ 15% ನೋಡಿ, 15% ವಿತೌಟ್ ಯೂಸ್ ಮಾಡ್ದಂಗೆ ಈ ಲೈನ್ಗಳಲ್ಲಿ, ಟ್ರಾನ್ಸ್ಫಾರ್ಮರ್ಗಳಲ್ಲಿ ಮತ್ತೆ ಲೀಕೇಜಸ್ ನಾವು ಕದ್ದು ಯೂಸ್ ಮಾಡೋದು ಬೇರೆ, ಅದಲ್ದಲೇ ಇತ್ತ ನೋಡಿ ಟ್ರಾನ್ಸಿಷನ್ ಮತ್ತೆ ಡಿಸ್ಟ್ರಿಬ್ಯೂಷನ್ ಲಾಸ್. ಇದು 15% ಇತ್ತು. ಅದನ್ನ ಈಗ ನಾವೆಷ್ಟು ಕಂಡಿದೀವಿ? 12% ತಗೊಂಡ್ಬಂದಿದ್ದೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಈ ಪಾಯಿಂಟ್ ಇಂಪಾರ್ಟೆಂಟು, ಇದು ಇಂಪಾರ್ಟೆಂಟು ಲಾಸ್ಟ್ ಅಲ್ಲಿ. ಓಕೆ, ಫ್ರಂಟ್ ಲೋಡ್ ಟೆಸ್ಟ್ ಅಂತ ನೋಡಿದ್ವಲ್ಲ, ಅದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ATM ಮತ್ತೆ ಲಿಸಿ ಲಾಸಸ್, ಇದು ಕೂಡ ಎಷ್ಟಿದೆ? 15.32 ಇತ್ತು, ಇದು ಕೂಡ 10.89 ಆಗಿದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಪಾಸಿಟಿವ್, ಇದು ಪಾಸಿಟಿವ್. ಹೇಳಿದಲ್ಲ ಥರ್ಮಲ್ ಸೆಕ್ಟರ್ ರಿಫಾರ್ಮ್ ಅಂತ ಅಂದಾಗ ಮೇನ್ಸ್ ಅಲ್ಲಿ ಈ ಪಾಯಿಂಟ್ಸ್ ನ ಆಡ್ ಮಾಡಬಹುದು, ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಲಾಸ್ ಅಂತ. ನೆಕ್ಸ್ಟ್ ಯಾಕೆ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಎಫಿಷಿಯನ್ಸಿ ಸಿಗ್ನಿಫಿಕೆನ್ಸ್? ಬಿಕಾಸ್ ನೋಡಿ ಏನ್ ಹೇಳುತ್ತೆ, ಡಿಕ್ಲೈನಿಂಗ್ ಲಾಸಸ್ ಇಂಡಿಕೇಟ್ಸ್ ಏನ್ ಹೇಳುತ್ತೆ, ಬೆಟರ್ ಪವರ್ ಇನ್ಫ್ರಾಸ್ಟ್ರಕ್ಚರ್. ಹೌದಲ್ವಾ? ಓಲ್ಡ್ ಟ್ರಾನ್ಸ್ಫಾರ್ಮರ್ ಮತ್ತು ಓಲ್ಡ್ ಲೈನ್ಗಳೆಲ್ಲ ಲೀಕೇಜ್ ಆಗ್ತಿದಾವ, ನಾವೇನ್ ಮಾಡ್ತೇವೆ, ರೀಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಸ್ಟ್ರೆಂಥನ್ ಆಗ್ತದೆ, ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರೆಂಥನ್ ಆಗ್ತಾ ಇದೆ ಅಂತ ಒಂದು ಪಾಯಿಂಟ್. ನೆಕ್ಸ್ಟ್ ಇಂಪ್ರೂವ್ ದ ಬಿಲ್ಲಿಂಗ್ ಎಫಿಷಿಯನ್ಸಿ. ಎಸ್, ಎಸಿ ಅಂತ ಹೇಳಿದ್ನಲ್ವಾ, ಎಸಿ ಲಾಸಸ್ ಅಂತ. ಇಂಪ್ರೂವ್ ದ ಬಿಲ್ಲಿಂಗ್ ಎಫಿಷಿಯನ್ಸಿ, ರಿಡ್ಯೂಸ್ ದ ಎಲೆಕ್ಟ್ರಿಸಿಟಿ ಥೆಫ್ಟ್. ಇದು ಲಾಸ್ಟ್ ಒನ್ ಹೇಳ್ದ ನೋಡಿ, ಎಸಿ ಮತ್ತೆ ಟಿಡಿ ಆದ್ಮೇಲೆ ಇನ್ನೊಂದು ಎಸಿ ಅಂತ ಬರ್ತಲ್ಲ, ಅದು ಲೀಕೇಜ್ ರಿಲೇಟೆಡ್. ಇದೇನ್ ಹೇಳುತ್ತೆ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಫ್ ದಿ ಎಸ್ಕಾಮ್ಸ್, ಬೆಸ್ಕಾಮ್ ಚೆಸ್ಕಾಮ್ ಅಂತಿದಾವಲ್ಲ, ಇವೆಲ್ಲ ಏನಾಗುತ್ತೆ, ಈ ಟ್ರಾನ್ಸ್ಮಿಷನ್ ಮತ್ತೆ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಲಾಸ್ ಇಂದ ಏನೋ ಇವು ಪಾಸಿಟಿವ್ ಕಡಿಮೆ ಆಗಿರೋದ್ರಿಂದ ಇದು ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತಾ ಇರೋಂಥದ್ದು. ಎರಡು ಹೇಳ್ತಾ ಇದೀನಲ್ಲ, ಇಲ್ಲಿ ನಿಮ್ಗೆ ಏನ್ ಇಂಪಾರ್ಟೆಂಟ್ ನೋಡ್ಬೇಕು ಅಂತ ಕೇಳಿದಾಗ, ಒಂದು ಪ್ರೈವೇಟು ಪಬ್ಲಿಕ್. ಪ್ರೈವೇಟ್ ಇನ್ಕ್ರೀಸ್ ಆಗಿದೆ, ಡಾಮಿನೇಟೆಡ್. ನೆಕ್ಸ್ಟ್ ಬಂತು ಅಂದ್ರೆ ರಿನ್ಯೂಯಬಲ್ ಎನರ್ಜಿ ಡಾಮಿನೇಟೆಡ್. ಟಿಡಿ ಲಾಸು, ಎಸ್, ಟೋಟಲ್ ಫ್ರಂಟ್ ಲೋಡ್ ಟೆಸ್ಟ್, ಫ್ರಂಟ್ ಲೋಡ್ ಫ್ಯಾಕ್ಟರ್ ಅದು ಕೂಡ ಕಡಿಮೆ ಆಗ್ತಾ ಇದೆ. ಮತ್ತೆ ಟಿಡಿ ಲಾಸಸ್ ಅದು ಕೂಡ ಕಡಿಮೆ ಆಗ್ತಾ ಇದೆ. ಮತ್ತೆ ಎಸಿ ಲಾಸಸ್ ಅದು ಕೂಡ ಕಡಿಮೆ ಆಗ್ತಾ ಇದೆ. ಇಷ್ಟು ನೀವು ಈ 4-5 ಸ್ಲೈಡ್ಸ್ ಇಂದ ಈ 5 ಲೈನ್ಗಳು ಸಾಕು ನಿಮ್ಗೆ. ಈ 5 ಮೇನ್ಸ್ ಅಲ್ಲಿ ಬೇಕಾದ್ರೆ ನೀವು ಇವನ್ನ ಆಡ್ ಮಾಡ್ಕೋಬಹುದು, ಏನಾಗ್ತದೆ ಏನು ಅಂತ. ನೆಕ್ಸ್ಟ್ ಶೇರ್ ಆಫ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್. ಶೇರ್ ಆಫ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಏನು? ಶೇರ್ ಆಫ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಅಂದ್ರೆ ನಮಗೆ ಗೊತ್ತೀಗ ಕಮರ್ಷಿಯಲ್ ಬಿಲ್ಡಿಂಗ್ಸ್, ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸ್ ಅಂತ ಡಿವೈಡ್ ಮಾಡಿರ್ತಾರೆ, ಹೌದಲ್ವಾ? ಅದು ರಿಲೇಟೆಡ್. ಒಂದು ಕನ್ಸ್ಯೂಮರ್ ಕೆಟಗರಿ ಮೇಲೆ ನೋಡಿ ಇಂಟರ್ಪ್ರಿಟೇಷನ್. ಫಸ್ಟ್ ನೋಡೋಣ, ಕನ್ಸ್ಯೂಮರ್ ಕೆಟಗರಿ ಎಷ್ಟೈತೆ. ಕನ್ಸ್ಯೂಮರ್ ಕೆಟಗರಿ ನಿಮ್ಗೆ LT ಕನ್ಸ್ಯೂಮರ್, ಇದು ಈ ಲೋ. ಓಕೆ, ನಮ್ಮಂತ ಯೂಸ್ ಮಾಡ್ತಾ ಮನೆ ಇವೆಲ್ಲ ಇದು ಮಾಡ್ತಾರಲ್ಲ ಅವರು. ನೆಕ್ಸ್ಟ್ HT ಕನ್ಸ್ಯೂಮರ್, ಇದು ಕಮರ್ಷಿಯಲ್ಸ್. ಇಲ್ಲಿ ನೋಡಿ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಎಷ್ಟಿದೆ, 75% ಇವರೇ ಕನ್ಸ್ಯೂಮ್ ಮಾಡ್ತಾರೆ, 75% ಇವ್ರು ಕನ್ಸ್ಯೂಮ್ ಮಾಡ್ತಾರೆ. ಬಟ್ ಶೇರ್ ಆಫ್ ಎಸ್ಕಾಮ್ ಏನು? ಶೇರ್ ಆಫ್ ಎಸ್ಕಾಮ್ ಎಷ್ಟೈತೆ? ಓನ್ಲಿ 71 ಬರ್ತದೆ. ಅಂದ್ರೆ 75% ಆಫ್ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಬಟ್ ರೆವಿನ್ಯೂ ಎಷ್ಟು ಬರ್ತಾ ಇದೆ? ರೆವಿನ್ಯೂ 71. ಅಂದ್ರೆ 75 ರೂಪೀಸ್ ಕನ್ಸ್ಯೂಮ್ ಮಾಡ್ತಾ ಇರೋಂಥದ್ದು, ನಾವು ವಾಪಸ್ ಕೊಡ್ತಾ ಇರೋದು 71 ರೂಪೀಸ್. ನಾವು ಹೇಳ್ತೇನಲ್ವಾ, ಈ ಗೃಹ ಜ್ಯೋತಿ ಸ್ಕೀಮ್ ಅಂತಲ್ಲ, ಗೃಹ ಜ್ಯೋತಿ ಸ್ಕೀಮು, ಮತ್ತೆ ಇನ್ನೊಂದು ಫಾರ್ಮರ್ ರೈತರು ಕೊಡುವಂಥದ್ದು, ಇವೆಲ್ಲನೂ ಕ್ಯಾಲ್ಕುಲೇಟ್ ಆಗುತ್ತೆ. ನೆಕ್ಸ್ಟ್ ಕಮರ್ಷಿಯಲ್ ಬನ್ನಿ, ಕನ್ಸ್ಯೂಮರ್ ಬನ್ನಿ, ಕಮರ್ಷಿಯಲ್ ರೇಟ್ ಇದು
ಯೂಸ್ ಮಾಡ್ತಿರೋದು ಎಷ್ಟು 24%. ಎಷ್ಟು ನಾವು ತಗೋತಾ ಇರೋದು 28%, 28.63. ಇದು ಅಮೌಂಟ್ ರೆವಿನ್ಯೂ. ಅಂದ್ರೆ ಕಮರ್ಷಿಯಲ್ ಎಲೆಕ್ಟ್ರಿಸಿಟಿ ಇದೆಯಲ್ಲ, ಅಲ್ಲಿ ನಾವು ಅತಿ ಹೆಚ್ಚು ಏನು ಈವನ್ ನಮಗೆ ಕಮರ್ಷಿಯಲ್ದು 1 ವ್ಯಾಟ್ಗೆ ಎಷ್ಟು ಹೈಯೆಸ್ಟ್ ಇರುತ್ತೆ. ಇದ್ರ ಮುಖಾಂತರ ನಾವು ರೆವಿನ್ಯೂನ ಇಟ್ ಕಾಲ್ಡ್ ಆಸ್ ಕ್ರಾಸ್ ಸಬ್ಸಿಡೈಸೇಷನ್ ಅಂತ ಕರೀತಾರೆ. ಕ್ರಾಸ್ ಸಬ್ಸಿಡೈಸೇಷನ್ 2 ತಾವು ಬರುತ್ತೆ. ಒಂದು ಇಲ್ಲೊಂದು ಬರುತ್ತೆ, ಇನ್ನೊಂದು ರೈಲ್ವೆ ಬರುತ್ತೆ. ರೈಲ್ವೆ ಎಲ್ಲಪ್ಪ ಅಂತಂದ್ರೆ ಸಿಂಪಲ್ ಆಗಿ ರೈಲ್ವೆ ಪ್ಯಾಸೆಂಜರ್ ಟ್ರೈನ್ಗಳು 5-6 ರೂಪಾಯಿ ಇರುತ್ತೆ. ಬಟ್ ಅದೇ ನಿಮ್ಗೆ ಫ್ರೈಟ್ ಅಂದ್ರೆ ನಿಮ್ಗೆ ಈಗ ಗೂಡ್ಸ್ ಟ್ರೈನ್ಗಳು ಇರ್ತದಲ್ಲ, ಅಲ್ಲಿ ನಿಮ್ಗೆ ರಿಕವರಿ ಮಾಡ್ತಾರೆ, ಇಲ್ಲಿ ಕಡಿಮೆ ಮಾಡ್ತಾರೆ. ಕ್ರಾಸ್ ಸಬ್ಸಿಡೈಸೇಷನ್ ಅಂದ್ರೆ ಕೂಡ ಇಲ್ಲೂ ಕೂಡ ಬರುತ್ತೆ. ಇದು ಕೂಡ ಕ್ರಾಸ್ ಸಬ್ಸಿಡೈಸೇಷನ್. ಗೂಡ್ಸ್ ಟ್ರೈನ್ಗೆ ಅತಿ ಹೆಚ್ಚು ಅಮೌಂಟ್ ಹಾಕ್ತಾರೆ, ಅದೇ ನಿಮ್ಗೆ ಪ್ಯಾಸೆಂಜರ್ ಹೋಯ್ತು ಅಂದ್ರೆ ಕಡಿಮೆ ಇರುತ್ತೆ. ಇದು ಒಂದು ರೀತಿ ಕ್ರಾಸ್ ಸಬ್ಸಿಡೈಸೇಷನ್. ಅದೇ ರೀತಿ ಇಲ್ಲೂ ಕೂಡ ನಿಮ್ಗೆ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಅಲ್ಲಿ ನೋಡಿ ಎಷ್ಟು ಲೋ ಕನ್ಸ್ಯೂಮರ್ಸ್. ಓಕೆ, ಏನ್ ಹೇಳ್ತಾರೆ ಇವರು 75%, ರೆವಿನ್ಯೂ 71%, ಕನ್ಸ್ಯೂಮರ್ಸ್ ಹೈ ಕನ್ಸ್ಯೂಮರ್ 28, 24, 28. ಇಷ್ಟನ್ನ ನೀವು ನೋಡ್ಕೋಬೇಕು. ಕೇಳೋ ಚಾನ್ಸ್ ಇದೆ. ಇಲ್ಲೇನ್ ಹೇಳ್ತಾರೆ ನೋಡಿ, ಹೈ ಟೆನ್ಷನ್ ಕನ್ಸ್ಯೂಮರ್ಸ್ ಕಾಂಟ್ರಿಬ್ಯೂಟ್ ಮೋರ್ ರೆವಿನ್ಯೂ ಪರ್ ಯೂನಿಟ್ ಕನ್ಸ್ಯೂಮ್ಡ್. ಹೌದಲ್ವಾ? ಕಮರ್ಷಿಯಲ್ ಬಿಲ್ಡಿಂಗ್ ಗೆ ಎಷ್ಟೋ 5 ರೂಪೀಸ್ 6 ರೂಪೀಸ್ ಅಂತ ಹೋಗುತ್ತೆ, ಇದಾದ್ರೆ 2 ರೂಪೀಸ್ 3 ರೂಪೀಸ್ ಅಂತ ಇರುತ್ತೆ. ಇಂಡಸ್ಟ್ರಿಯಲ್ ಅಂಡ್ ಕಮರ್ಷಿಯಲ್ ಯೂಸರ್ ಎಫೆಕ್ಟಿವ್ಲಿ ಕ್ರಾಸ್ ಸಬ್ಸಿಡೈಸ್ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್. ಅಂದ್ರೆ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ ಇದ್ರಲ್ಲ, ಅವ್ರ ಅಮೌಂಟ್ ನ ಯಾರು ಕಟ್ತಾ ಇದ್ದಾರೆ? ಇಂಡಸ್ಟ್ರಿ ಮತ್ತೆ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಗಳು ಕಟ್ತಾ ಇದ್ದಾರೆ. ಈ ಸ್ಲೈಡ್ಸ್ ಇಂದ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದು ನಿಮ್ಗೆ ಇದೊಂದು ಗೊತ್ತಿರಬೇಕು. ಮೇನ್ಸ್ ಅಲ್ಲೂ ಕೂಡ ನೀವು ಆಡ್ ಮಾಡ್ಬೋದು ಏನಂತ, ಕ್ರಾಸ್ ಸಬ್ಸಿಡೈಸೇಷನ್ ಅಂತ ಆಡ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು KPCL ಲಾಸ್ಟ್ ಇಯರ್ ಕ್ವಶನ್ಸ್. ಇದು KPCL ಮತ್ತೆ KPTCL. ಒಂದು KPCL ಇದು ಪವರ್ ಜನರೇಷನ್, ಪಬ್ಲಿಕ್ ಸೆಕ್ಟರ್ ಅಲ್ಲಿ ನಿಮ್ಗೆ ಪವರ್ ಜನರೇಷನ್ ಮಾಡುವಂತದ್ದು ಯಾವುದು? KPCL. KPTCL ನೋಡುತ್ತೆ, ಇಲ್ಲ ಐತೆ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. KPTCL ಏನ್ ಮಾಡುತ್ತೆ? ಸಿಂಪಲ್ ವರ್ಕ್ ಮಾಡುವಂತದ್ದು ಏನು? ಟ್ರಾನ್ಸ್ಮಿಷನ್ ಅಂಡ್ ಲೋಡ್ ಡಿಸ್ಪ್ಯಾಚ್. ಇದು ಜನರೇಟ್ ಮಾಡಿ ಕೊಟ್ಟಿದ್ದ ಇದು ಟ್ರಾನ್ಸ್ಮಿಷನ್ ಮಾಡುತ್ತೆ. KPTCL ಕೊಡುವಂತದ್ದು ಏನಪ್ಪಾ ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರ್ನ ಕೊಡುತ್ತೆ, ಅದು KPTCL. ನೆಕ್ಸ್ಟ್ ಬೆಸ್ಕಾಂ ಏನ್ ಮಾಡುವಂತದ್ದು? ಬೆಸ್ಕಾಂ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಯಾರಿಗೆ? ಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಮಾಡುವಂತದ್ದು. KEB ಮುಂಚೆ ಇತ್ತು, KEB ಈಗ ರಿಸ್ಟ್ರಿಕ್ಟೆಡ್ ಟು KPTCL. ಮುಂಚೆ KEB ಇದ್ದಿದ್ದು ಇವತ್ತು KPTCL ಆಗಿದೆ. ನೆಕ್ಸ್ಟ್ ಎಲೆಕ್ಟ್ರಿಸಿಟಿ ಆಕ್ಟ್ 2003. KPTCL ಕೆನಾಟ್ ಟ್ರೇಡ್ ದ ಪವರ್. KPTCL ಜಸ್ಟ್ ಏನ್ ಕೊಡುವಂತದ್ದು? ಇನ್ಫ್ರಾಸ್ಟ್ರಕ್ಚರ್ ನ ಕೊಡುವಂತದ್ದು ಅಷ್ಟೇ KPTCL ಕೆಲಸ. ಓಕೆ, ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ಈ ಇವು ಬಗ್ಗೆ ಗೊತ್ತಿರ್ಬೇಕು ಸ್ವಲ್ಪ. ನೆಕ್ಸ್ಟ್ ಗೃಹ ಜ್ಯೋತಿ ಸ್ಕೀಮ್, ವೆರಿ ವೆರಿ ಇಂಪಾರ್ಟೆಂಟ್. ಗೃಹ ಜ್ಯೋತಿ ಸ್ಕೀಮ್ ಹೈಯೆಸ್ಟ್ ಏನು? ಗೃಹ ಜ್ಯೋತಿ ಎಷ್ಟು ಕೊಡ್ತಾ ಇರೋದು? ಸಬ್ಸಿಡಿ ರಿಲೀಸ್ಡ್ ಎಷ್ಟು? 22,004 crore. ಫ್ರೀ ಎಲೆಕ್ಟ್ರಿಸಿಟಿ ಅಪ್ ಟು 200 ಯೂನಿಟ್ಸ್ ಮಂತ್ ಪರ್ ಹೌಸ್ ಹೋಲ್ಡ್. ಒಂದು ಹೌಸ್ ಹೋಲ್ಡ್ಗೆ ಅದು ಗೃಹ ಜ್ಯೋತಿ ಸ್ಕೀಮ್. ಆಬ್ಜೆಕ್ಟಿವ್ ರೆಡ್ಯೂಸ್ ಎಲೆಕ್ಟ್ರಿಸಿಟಿ ಎಕ್ಸ್ಪೆಂಡಿಚರ್ ಆಫ್ ದ ಹೌಸ್ ಹೋಲ್ಡ್, ಇಂಪ್ರೂವ್ ಸೋಷಿಯಲ್ ವೆಲ್ಫೇರ್, ಪ್ರಮೋಟ್ ಅಫೋರ್ಡಬಲ್ ಅಸೆಸ್ ಟು ಎಲೆಕ್ಟ್ರಿಸಿಟಿ. ಇದು ನಿಮ್ಗೆ ಯಾವ್ದು ಬರುತ್ತೆ? ಇದು ಗೃಹ ಜ್ಯೋತಿ. ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ಸಾಕು. ಇಷ್ಟಿಗೆ ನಿಮ್ಗೆ ಥರ್ಮಲ್ ಆಯ್ತು, KPTCL ಇವೆಲ್ಲ ಆಯ್ತು. ನೆಕ್ಸ್ಟ್ ನಾವು ರಿನ್ಯೂಯಬಲ್ ಎನರ್ಜಿಗೆ ಹೋಗೋಣ. ಎನಿ ಡೌಟ್ಸ್ ಇದೆಯಾ? ನೆಕ್ಸ್ಟ್ ರಿನ್ಯೂಯಬಲ್ ಎನರ್ಜಿ ಅಂತ ಬಂದಾಗ ನಿಮ್ಗೆ ಯಾವುದು? ಸೋಲಾರ್ ವಿಂಡ್ ನೆಕ್ಸ್ಟ್ ಬಂದ್ರೆ ಮತ್ತೆ ಜಿಯೋಥರ್ಮಲ್, ಟೈಡಲ್ ಎನರ್ಜಿ. ಓಕೆ, ಇವೆಲ್ಲ ಬರ್ತವೆ. ನಮ್ಮಲ್ಲಿ ಮೇಜರ್ಲಿ ಡಾಮಿನೇಟೆಡ್ ಯಾವ್ದಪ್ಪ ಅಂದ್ರೆ ವಿಂಡ್ ಎನರ್ಜಿ ಅಂಡ್ ಸೋಲಾರ್ ಎನರ್ಜಿ. ನೋಡಿ, ಕರ್ನಾಟಕ ರಿಸೀವ್ಡ್, ಹೌದು, ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡಿದೆ. ಕರ್ನಾಟಕ ರಿಸೀವ್ಡ್ ನ್ಯಾಷನಲ್ ರೆಕಗ್ನಿಷನ್ ಫಾರ್ ಹೈಯೆಸ್ಟ್ ವಿಂಡ್ ಪವರ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಅಚೀವ್ಮೆಂಟ್ 24-25 ಅಲ್ಲಿ ಕರ್ನಾಟಕ ಹೈಯೆಸ್ಟ್ ವಿಂಡ್ ಪವರ್ ಇನ್ಸ್ಟಾಲ್ ಮಾಡಿರ್ತಕ್ಕಂಥದ್ದು ವಿಂಡ್ ಪವರ್. ನೆಕ್ಸ್ಟ್ ಸೋಲಾರ್ ಎನರ್ಜಿ, ಕರ್ನಾಟಕ ಹೋಸ್ಟ್ ದಿ ಪಾವಗಡ ಸೋಲಾರ್ ಪಾರ್ಕ್, ದ ಸೆಕೆಂಡ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ಇನ್ ಇಂಡಿಯಾ. ಸೆಕೆಂಡ್ ಲಾರ್ಜೆಸ್ಟ್ ಪವರ್ ಪ್ಲಾಂಟ್ ಇನ್ ಇಂಡಿಯಾ. ಫಸ್ಟ್ ಪವರ್ ಪ್ಲಾಂಟ್ ಎಲ್ಲಿ ಬರುತ್ತೆ? ಕಮೆಂಟ್ ಮಾಡಿ. ಒಂದು ಇಂಪಾರ್ಟೆಂಟ್, ಮಧ್ಯಪ್ರದೇಶ, ರಾಜಸ್ಥಾನ್, ಬಾದ್ಲಾ ಅಂತ ಬರುತ್ತೆ, ಅದು ಚೆಕ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆನ್ಸ್ ಏನು? ಸ್ಟ್ರೆಂತ್ ಅಂದ ಕರ್ನಾಟಕ ಪೊಸಿಷನ್ ಎಸ್ ದ ಇಂಡಿಯಾಸ್ ರಿನ್ಯೂಯಬಲ್ ಎನರ್ಜಿ ಲೀಡರ್, ಸಪೋರ್ಟ್ಸ್ ಇಂಡಿಯಾಸ್ ನೆಟ್ ಝೀರೋ ಯಾವಾಗ? 2070ಗೆ ನೆಟ್ ಝೀರೋ. ಇಷ್ಟು ನಿಮ್ಗೆ ಏನು ಅಂತ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್. ಓಕೆ, ನೆಕ್ಸ್ಟ್ ಬನ್ನಿ.
ಮೇಜರ್ ಥರ್ಮಲ್ ಪವರ್ಸ್ ರೀಸೆಂಟ್ ಗೆ ಇವನ್ ಕೂಡ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಮಾಡಿದ ಗೋದಾನ ಮತ್ತೆ ಗೋದಾನ ಅನ್ನೋದು ಛತ್ತೀಸ್ಗಢ ಐತೆ. ಈ ಛತ್ತೀಸ್ಗಢದಿಂದ ನಾವೇನ್ ಮಾಡ್ತಾ ಇದೀವಿ, ಕೋಲ್ನ ಇಂಪೋರ್ಟ್ ಮಾಡ್ಕೊತಾ ಇದೀವಿ. ಕೋಲ್ನ ನಾವು ತಗೋತಾ ಇದೀವಿ. ಎಲ್ಲಿಂದ? ಛತ್ತೀಸ್ಗಢ ಗೋದಾನ ಮೈನ್ಸ್ ಅಂತ ಎಲ್ಲ ಅಂತ ಕೇಳಬಹುದು. ಗೋದಾನ ಮೈನ್ಸ್ ಎಲ್ಲಿದೆ ಅಂತ ಕೇಳಿದ್ರೆ ಲಾಸ್ಟ್ ಇಯರ್ ಇಲ್ಲೇ ಒಂದು ಕ್ವಶನ್, ಯಾವ್ದು ಥರ್ಮಲ್ ಪವರ್ ಪ್ಲಾಂಟ್ ರಾಯಚೂರು ಅಂತ ಅವ್ರು ಥರ್ಮಲ್ ಪವರ್ ಪ್ಲಾಂಟ್ ಕೊಟ್ಬಿಟ್ಟು ಇದು ಎಲ್ಲಿದೆ ಅಂತ ಕೇಳಿದೆ. ಓಕೆ, ಅದೇ ತರ ಗೋದಾನ ಅಂತ ನೋಡ್ಕೊಳ್ಳಿ. ಗೋದಾನ ಛತ್ತೀಸ್ಗಢದಿಂದ ನಾವೇನ್ ಮಾಡ್ತಾ ಇದೀವಿ, ಕೋಲ್ನ ತಗೋತೀವಿ. ಈ ಕೋಲ್ನ ತಗೊಂಡ್ಮೇಲೆ KPCL ಏನ್ ಮಾಡುತ್ತೆ, KPCL ಪ್ರೊಡ್ಯೂಸ್ ಮಾಡುತ್ತೆ, ಕರೆಂಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು? 19,000 ಅಂತೆ. ಅಂತ ಇಂಪಾರ್ಟೆಂಟ್ ಎಲ್ಲ ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಇಲ್ಲಿಗೆ ನಿಮ್ಗೆ ಪವರ್ ಸೆಕ್ಟರ್ ಮುಗೀತು. ಇವಾಗ ನೆಕ್ಸ್ಟ್ ಹೋಗುವಂಥದ್ದು ನಿಮ್ಗೆ ಕರ್ನಾಟಕ ರೋಡ್ ಇನ್ಫ್ರಾಸ್ಟ್ರಕ್ಚರ್. ಆಲ್ರೆಡಿ ಕ್ಲಾಸ್ ಅಲ್ಲಿ ಹೇಳಿದೆ. ಓಕೆ, ರೂರಲ್ ರೋಡ್ ಮಾಡಿದ್ನಲ್ಲ, ಮೀನ್ಸ್ ರೋಡ್ ಕೆಟಗರಿ ಮಾಡಿದಾಗ ಕರ್ನಾಟಕದ ರೋಡ್ ಎಷ್ಟಪ್ಪ ಇದೆ ಅಂತ ಕೇಳಿದ್ರೆ 1,49,000, 1,98,496 ಅಂತ ಹೇಳಿದೆ. ಹೌದಲ್ವಾ? ಆ ರೋಡ್ ಅಲ್ಲಿ ಯಾವ್ಯಾವ ಎಷ್ಟಿದೆ ಅಂತ ನೋಡಿ. 1,98,496 ಕಿಲೋಮೀಟರ್ಸ್ ಆಫ್ ರೋಡ್ ಇದೆ ಕರ್ನಾಟಕದಲ್ಲಿ. ಅದರಲ್ಲಿ ಮೇಜರ್ ರೋಡ್ MDR ಎಷ್ಟಪ್ಪ? MDR 55,413 ಕಿಲೋಮೀಟರ್ಸ್. ನೆಕ್ಸ್ಟ್ ಮುನ್ಸಿಪಲ್ ರೋಡ್ ಎಷ್ಟಿದೆ? 44,852 ರೋಡ್ ಇದೆ. ಓಕೆ, ಇದು ನಿಮ್ಗೆ ಮೇನ್, ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ಟೋಟಲ್ ರೋಡ್ ಡೆನ್ಸಿಟಿ ರೋಡ್ ಗೊತ್ತಿರಬೇಕು. ಇನ್ನೊಂದೇನಪ್ಪ ಕರ್ನಾಟಕದಲ್ಲಿ, ಓಕೆ, ಇನ್ನೊಂದೇನಂದ್ರೆ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಬ್ರಿಡ್ಜ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡಿದ್ರು. ಏನ್ ಮಾಡ್ತಿದ್ದು ನೋಡಿ, 237 ಬ್ರಿಡ್ಜ್ ಅಂಡರ್ ದಿ ಕನ್ಸ್ಟ್ರಕ್ಷನ್ ಅಕ್ರಾಸ್ ಕರ್ನಾಟಕ. ಇವೆಲ್ಲ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಏನ್ ಮಾಡುತ್ತೆ ಅಂತ ನೋಡ್ಕೊಳ್ಳಿ ಅಷ್ಟೇ ಸಾಕು. ಓಕೆ, ಎಲ್ಲಾನು ಕೂಡ ನಾವೇನು ಕಂಪ್ಯೂಟರ್ ಏನಲ್ಲ, ಸಿಂಪಲ್ ಆಗಿ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಬ್ರಿಡ್ಜ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನ್ ಮಾಡುತ್ತೆ, ಇಂಪ್ರೂವ್ ದ ಕನೆಕ್ಟಿವಿಟಿ ಅಕ್ರಾಸ್ ದ ರಿವರ್ಸ್ ಅಂಡ್ ಡಿಫಿಕಲ್ಟ್ ಟೆರೈನ್ಸ್ ಅಲ್ಲಿ ಕರ್ನಾಟಕ ಮತ್ತೆ ಬ್ರಿಡ್ಜ್ಗಳು ಬಿಲ್ಡ್ ಮಾಡುವಂತದ್ದು, ರೋಡ್ಗೆ ಬ್ರಿಡ್ಜ್ಗಳು ಬಿಲ್ಡ್ ಮಾಡುವಂಥದ್ದು ಯಾವ್ದು ಮಾಡುವಂಥದ್ದು? ಇದು ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಬ್ರಿಡ್ಜ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದರಲ್ಲಿ ಒಂದು ಬ್ರಿಡ್ಜ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ರಿಡ್ಯೂಸ್ ದ ಟ್ರಾವೆಲ್ ಡಿಸ್ಟೆನ್ಸ್, ಎಸ್. ನೆಕ್ಸ್ಟ್ ಎನ್ಹಾನ್ಸ್ ದ ರೋಡ್ ಸೇಫ್ಟಿ ಅಂಡ್ ಅಸೆಸಿಬಿಲಿಟಿ. ಯಾವ್ದು ಇದು ಪ್ರೋಗ್ರಾಮ್? ಇದು ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಅದರಲ್ಲಿ ಒಂದು ಪ್ರೋಗ್ರಾಮ್ ಯಾವುದು? ಬ್ರಿಡ್ಜ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅದು ಇದನ್ನ ಮಾಡುವಂಥದ್ದು ಏನ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಮಾಡಿ ಇಂಪ್ರೂವ್ ದ ಕನೆಕ್ಟಿವಿಟಿ ಮಾಡುವಂಥದ್ದು. ಇನ್ನೊಂದು ಕರ್ನಾಟಕ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್, KSHIP ಅಂತ ಓದ್ತಾ ಇರ್ತೀರಾ. KSHIP 1 2 3 4 5 ಅಂತ, ಹೌದಲ್ವಾ? KSHIP 1 2 3 4 5 ಅಲ್ಲ, 1 2 3. ಡ್ಯೂರೇಷನ್ ಎಷ್ಟು ಅಂತ ಕೇಳ್ತಾರೆ. ಡ್ಯೂರೇಷನ್ 17 to 24 ಡ್ಯೂರೇಷನ್. ಫಂಡಿಂಗ್ ಯಾರು? ವೆರಿ ವೆರಿ ಇಂಪಾರ್ಟೆಂಟ್. ಯಾರು ಫಂಡಿಂಗು? ADB. ಹೇಳ್ತಾ ಇದೀನಲ್ಲ, ಕರ್ನಾಟಕಕ್ಕೆ ಮೇಜರ್ಲಿ ಸಪೋರ್ಟ್ ಮಾಡ್ತಾ ಇರೋದು ಯಾವುದು? ADB ಮತ್ತೆ ಇನ್ನೊಂದು ವರ್ಲ್ಡ್ ಬ್ಯಾಂಕ್. ಓಕೆ, ADB ಅಂಡ್ ವರ್ಲ್ಡ್ ಬ್ಯಾಂಕ್ ನ ಮಾರ್ಕ್ ಮಾಡ್ಕೊಂಬಿಡಿ. ಓಕೆ, ಮೋಸ್ಟ್ ಆಫ್ ಆಲ್ ADB ಬರ್ತಾ ಇದೆ. ನ್ಯಾಷನಲ್ ಲೆವೆಲ್ ಚೆನ್ನಾಗಿತ್ತು ಅಂದ್ರೆ ವರ್ಲ್ಡ್ ಬ್ಯಾಂಕ್ ಬರುತ್ತೆ. ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ನಿಮಗೆ ADB ಬ್ಯಾಂಕ್ ಸಪೋರ್ಟ್ ಮಾಡ್ತಾ ಇರುವಂತದ್ದು. ಏನಿದು ಕವರೇಜ್ ನೋಡಿ, ಏನ್ ಮಾಡುತ್ತೆ ನೋಡಿ. ಲಾಸ್ಟ್ KSHIP ಅನ್ನೋದು KSHIP 3 ಅಂತ ಬರುತ್ತೆ. KSHIP 3 ಆಕ್ಚುಲಿ ಏನಪ್ಪಾ ಅಂದ್ರೆ ಇಲ್ಲಿ ಅಷ್ಟು ಕ್ವಶನ್ ಬಂದಿಲ್ಲ ನಮ್ಗೇನು, ಟ್ರಾನ್ಸ್ಪೋರ್ಟೇಷನ್ ಅಲ್ಲೂ ಕೂಡ ನಿಮ್ಗೆ ಅಷ್ಟು ಕ್ವಶನ್ ಬಂದಿಲ್ಲ. ಅದಕ್ಕೋಸ್ಕರ ಏನ್ ಅಂತ ಇಂಪಾರ್ಟೆಂಟ್ ಇಲ್ಲ ಚಾಪ್ಟರ್ಸ್, ಚಾಪ್ಟರ್. ಜಸ್ಟ್ ನಾನು ಏನ್ ಹೈಲೈಟ್ ಮಾಡಿದ್ದೇನೆ ಕೇಳ್ಬೋದು ನಿಮ್ಗೆ ನಾಳೆ. KSHIP ಅಂದ್ರೆ ಏನು ಅಂತ. ಏನದು KSHIP ಅಂದ್ರೆ ಕರ್ನಾಟಕ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್ 3 ಫೇಸ್ 3. ಅದೇನು ಯಾವ್ದು ಅಸಿಸ್ಟೆಡ್ ADB ಅಸಿಸ್ಟ್ ಮಾಡ್ತಾ ಇರುವಂತದ್ದು. ನೆಕ್ಸ್ಟ್ ನೋಡಿ ಏನಿದು 418 ಕಿಲೋಮೀಟರ್ ಸ್ಟೇಟ್ ಹೈವೇ ಕನ್ಸ್ಟ್ರಕ್ಟ್ ಮಾಡುವಂತದ್ದು. 418 ಕಿಲೋಮೀಟರ್ ಏನೋ ಸ್ಟೇಟ್ ಹೈವೇ ಬಿಲ್ಡ್ ಮಾಡಬೇಕು, ಬಿಲ್ಡ್ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇಂಪ್ಲಿಮೆಂಟೆಡ್ ಇನ್ 3 ಪ್ಯಾಕೇಜಸ್. ಅದನ್ನೇ KSHIP 1 2 3 ಅಂತ ಕರೀತಾರೆ. ಆಬ್ಜೆಕ್ಟಿವ್ಸ್: ಅಪ್ಗ್ರೇಡ್ ದ ಹೈವೇ ಇನ್ಫ್ರಾಸ್ಟ್ರಕ್ಚರ್, ಎಸ್. ಇಂಪ್ರೂವ್ ದ ರೋಡ್ ಕನೆಕ್ಟ್ ಕ್ವಾಲಿಟಿ, ಇನ್ಕ್ರೀಸ್ ದ ಟ್ರಾನ್ಸ್ಪೋರ್ಟ್. ಇವೆಲ್ಲ ಕೂಡ ಬರೀತೀರಾ. ನಿಮ್ಗೆ ಇಂಪಾರ್ಟೆಂಟ್ ಎಕ್ಸಾಮ್, ಪ್ರಿಲಿಮ್ಸ್ ಎಕ್ಸಾಮ್ ದೃಷ್ಟಿಯಿಂದ KSHIP ಅಂದ್ರೆ ಏನು? KSHIP 3 ನಡೀತಾ ಇರುವಂತದ್ದು. 11 ಸ್ಟಾರ್ಟ್ ಆಯ್ತು, 24 ಅಲ್ಲಿ ಮುಗಿತಾ ಬರ್ತಾ ಇದೆ. ಎಲ್ಲೂ 418 ಕಿಲೋಮೀಟರ್ಸ್ ಆಫ್ ಸ್ಟೇಟ್ ಹೈವೇನ ಸ್ಟೇಟ್ ಹೈವೇಗೆ ಅಪ್ಗ್ರೇಡ್ ಮಾಡೋದೇ ಈ KSHIP. ಇದಕ್ಕೆ ಸಪೋರ್ಟೆಡ್ ADB ಸಪೋರ್ಟೆಡ್. ಇಷ್ಟು ಸಾಕು ನಿಮ್ಗೆ. ನೆಕ್ಸ್ಟ್ ಇನ್ನೊಂದು ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ. ಮುಖ್ಯಮಂತ್ರಿ ಗ್ರಾಮೀಣ ಆಲ್ರೆಡಿ ನೋಡಿದ್ವಿ. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ, ನಮ್ಮ ರಸ್ತೆ ನಮ್ಮ ಊರು ಏನೋ ಗೊತ್ತಲ್ಲ, ಅದೇ ತರ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಯೋಜನಾ. ಏನಿದು ಗ್ರಾಮೀಣ ರಸ್ತೆ ಯೋಜನಾ? ಸಿಂಪಲ್ ಒಂದು ಪ್ರೋಗ್ರಾಮು ಟು ಇಂಪ್ರೂವ್ ದ ರೂರಲ್ ರೋಡ್ ಕನೆಕ್ಟಿವಿಟಿ. ಇದು ರೂರಲ್ ರೋಡ್. ಅದ್ ಬಂತು ಅಂದ್ರೆ KSHIP ಬಂತು ಅಂದ್ರೆ ಸ್ಟೇಟ್ ಹೈವೇ. ಇದು ರೂರಲ್ ರೋಡ್. ನೆಕ್ಸ್ಟ್ ಕನೆಕ್ಟ್ ದ ವಿಲೇಜ್ ವಿತ್ ದ ಮಾರ್ಕೆಟ್, ಸ್ಕೂಲ್ಸ್ ಅಂಡ್ ಹೆಲ್ತ್ ಸೆಂಟರ್. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಏನು ಏನಪ್ಪ ಇಂಪಾರ್ಟೆಂಟ್ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಯೋಜನದ್ದು? ಒಂದು, ಕನೆಕ್ಟ್ ದ ವಿಲೇಜಸ್
ಕನೆಕ್ಟ್ ದ ವಿಲೇಜ್ ವಿತ್ ದಿ ಮಾರ್ಕೆಟ್. ಜೊತೆಗೆ ಈವನ್ ಮಾರ್ಕೆಟ್ ಯಾರಿಗೆ ಹೆಲ್ಪ್ ಆಗುತ್ತೆ, ರೈತರಿಗೆ ಹೆಲ್ಪ್ ಆಗುತ್ತೆ. ಸ್ಕೂಲ್ ಯಾರಿಗೆ, ಟೀಚರ್ಸ್ ಮತ್ತೆ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂತು ಅಂದ್ರೆ ಹೆಲ್ತ್ ಸರ್ವಿಸ್ ಸೆಂಟರ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಇದು ನಿಮ್ಗೆ ಕರ್ನಾಟಕ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನಾ. ಪ್ರಮೋಟ್ ದ ರೂರಲ್ ಡೆವಲಪ್ಮೆಂಟ್ ಅಂಡ್ ಇನ್ಕ್ಲೂಸಿವ್ ಗ್ರೋತ್ ನ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಯಾವ್ಯಾವ ನೋಡಿದ್ವಿ. PWD ಏನ್ ಮಾಡುತ್ತೆ, PWD ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಕನ್ಸ್ಟ್ರಕ್ಷನ್ ಅಂಡ್ ಮೇಂಟೆನೆನ್ಸ್ ಆಫ್ ರೋಡ್ಸ್ ಅಂಡ್ ಪಬ್ಲಿಕ್ ಬಿಲ್ಡಿಂಗ್. ನೋಡಿ PWD ಏನ್ ಮಾಡುತ್ತೆ, ಎರಡು ಇಂಪಾರ್ಟೆಂಟ್. ಒಂದು ರೋಡ್ ನ ಕನ್ಸ್ಟ್ರಕ್ಟ್ ಮಾಡುತ್ತೆ, ಇನ್ನೊಂದು ಬಿಲ್ಡಿಂಗ್ಸ್ ಗಳನ್ನ, ಪಬ್ಲಿಕ್ ಬಿಲ್ಡಿಂಗ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡುತ್ತೆ PWD. ಇನ್ನೊಂದು KRDCL ಅಂತ ಬರುತ್ತೆ. KRDCL ಇದೇನ್ ಮಾಡುತ್ತೆ, ಡೆವಲಪ್ಮೆಂಟ್ ಆಫ್ ರೋಡ್ಸ್, ಬ್ರಿಡ್ಜ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನ KRDCL ಮಾಡುತ್ತೆ. ಇನ್ನೊಂದು ಕರ್ನಾಟಕ ಸ್ಟೇಟ್ ರೋಡ್ ಸೇಫ್ಟಿ ಗೊತ್ತಲ್ವಾ, ಏನ್ ಮಾಡುತ್ತೆ, ಪ್ಲಾನಿಂಗ್, ಆಕ್ಸಿಡೆಂಟ್ ರಿಡಕ್ಷನ್ ಅಂಡ್ ಬ್ಲಾಕ್ ಸ್ಪಾಟ್ ಮೈಗ್ರೇಷನ್ ಮಾಡುವಂಥದ್ದು ಇದು. ಲಾಸ್ಟ್ ಅಲ್ಲಿ ADB ಅಸಿಸ್ಟ್ ಮಾಡುವಂಥದ್ದು. ಇಷ್ಟು ಆರ್ಗನೈಸೇಷನ್ ನಾವು ಎಲ್ಲಿ ನೋಡ್ತೀವಿ, ಹೈವೇ ಇದರಲ್ಲಿ ನೋಡ್ತೀವಿ, ಹೈವೇ ಟಾಪಿಕ್ ಅಲ್ಲಿ ನೋಡ್ತೀವಿ, ಇಂಪಾರ್ಟೆಂಟ್. ನೆಕ್ಸ್ಟ್ ಮೇಜರ್ RTC. ಅದರಲ್ಲಿ ನಿಮ್ಗೆ RTC ಅಂತಂದ್ರೆ ರೋಡ್ ಟ್ರಾನ್ಸ್ಪೋರ್ಟ್ ಇದಾವಲ್ವಾ, ಅವು ನಮ್ಗೆ ಗೊತ್ತು ಯಾವ್ಯಾವ ಇದೆ ಅಂತ ಗೊತ್ತು. ಒಂದು BMTC, KSRTC, ನಾರ್ತ್ ವೆಸ್ಟ್ KRTC, KKRTC. ಇವನ್ ನೋಡಿದಾಗ 4 ನೋಡಿದಾಗ ನಿಮ್ಗೆ ಏನ್ ಕೇಳ್ಬೋದಪ್ಪ ಅಂದ್ರೆ ಯಾವ್ಯಾವ ಸೆಕ್ಷನ್ ನ ಕವರ್ ಮಾಡ್ತವೆ, ಯಾವ್ದು ಫಸ್ಟ್ ಸ್ಟಾರ್ಟ್ ಆಯ್ತು, ಯಾವ್ದು ಲಾಸ್ಟ್ ಸ್ಟಾರ್ಟ್ ಆಯ್ತು. ಇದನ್ನ ನೀವು ಪ್ರಿಲಿಮ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದ್ ಸೆಕೆಂಡ್. ನೋಡಿ KSRTC ಯಾವಾಗ ಸ್ಟಾರ್ಟ್ ಆಯ್ತು, 1961 ಅಲ್ಲಿ ನಿಮ್ಗೆ KSRTC ಸ್ಟಾರ್ಟ್ ಆಗುವಂಥದ್ದು. ಇದು ಆಪರೇಷನ್ ಇನ್ ಸದರ್ನ್ ಮತ್ತೆ ಕೋಸ್ಟಲ್ ಕರ್ನಾಟಕ, ಕವರಿಂಗ್ 17 ಡಿಸ್ಟ್ರಿಕ್ಟ್ ಅಂತೆ. ಅವೆಲ್ಲ ಇಂಪಾರ್ಟೆಂಟ್ ಬೇಕಾಗಿಲ್ಲ, ಸಾಕು ನಿಮ್ಗೆ. 1961 ಸ್ಟಾರ್ಟ್ ಆಯ್ತು ಯಾವುದು, KSRTC 1961. ಇನ್ನೊಂದು BMTC ಇದು ಯಾವಾಗ, 1997 ಅಲ್ಲಿ ಸ್ಟಾರ್ಟ್ ಆಯ್ತು. ಇದು ಕೂಡ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳ್ತಾರೆ. ಹೆಡ್ ಕ್ವಾರ್ಟರ್ಸ್ ಇವೆರಡದು ಕೂಡ ಬೆಂಗಳೂರಲ್ಲಿ ಇದೆ. ಪ್ರೊವೈಡ್ಸ್ ಸಿಟಿ ಬಸ್ ಸರ್ವಿಸ್ ಟು ಬೆಂಗಳೂರು ಮೆಟ್ರೋಪಾಲಿಟನ್ ಏರಿಯಾ. ನೆಕ್ಸ್ಟ್ ಇಟ್ ಕರ್ವ್ಡ್ ಔಟ್ ಆಫ್ ದಿ KSRTC ಟು ಎಕ್ಸ್ಕ್ಲೂಸಿವ್ ಸರ್ ದ ಬೆಂಗಳೂರು ಸಿಟಿ, ಯಾವ್ದನ್ನ BMTC ನ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಬರುವಂತ ನಿಮ್ಗೆ ನಾರ್ತ್ ವೆಸ್ಟರ್ನ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಇದು ಯಾವಾಗ, ಇದು ಕೂಡ 1997 ನವೆಂಬರ್ 1. ಇದು ಕೂಡ ನವೆಂಬರ್ 1 1997. ಇದೆಷ್ಟಾಗುತ್ತಾಗಾದ್ರೆ ಇದು ನವೆಂಬರ್ 1997. ಬಟ್ ಡೇಟು ಇದು ಕೂಡ ಆಗಸ್ಟ್. ನೋಡಿ, ಒಂದು BMTC ಆಗಸ್ಟ್ ಅಲ್ಲಿ ಬಂದಿದೆ, ಆಗಸ್ಟ್ 15 ಬಂದೈತೆ. ನೆಕ್ಸ್ಟ್ ಇನ್ ಕೇಸ್ ಏನಾದ್ರು ಕೂಡ ಅರೇಂಜ್ ದ ಫಾಲೋಯಿಂಗ್, ಓಕೆ, ಯಾವ್ದು ಫಸ್ಟ್ ಲಾಸ್ಟ್ ಅಂತ ಕ್ರೋನಾಲಜಿ ಕೇಳಿದಾಗ ಹೇಳ್ತಾ ಇರೋದಷ್ಟೇನೆ. ಕ್ರೋನಾಲಜಿ ಕೇಳಿದಾಗ ಫಸ್ಟ್ KSRTC, ಸೆಕೆಂಡ್ ಒನ್ BMTC, ಥರ್ಡ್ ಒನ್ ನಾರ್ತ್ ವೆಸ್ಟ್, ಲಾಸ್ಟ್ ಒನ್ ಕಲ್ಯಾಣ ಕರ್ನಾಟಕ. ನೋಡಿ ಇದು ಆಗಸ್ಟ್ 1997, ಎರಡು ಕೂಡ 1997. ನೆಕ್ಸ್ಟ್ ನೋಡಿ ಇದು ನವೆಂಬರ್, ಹುಬ್ಳಿ ಹೆಡ್ ಕ್ವಾರ್ಟರ್ಸ್. ಇದು ಯಾವುದು, ನಾರ್ತ್ ವೆಸ್ಟ್ RTC ಇದೆಯಲ್ಲ, ಇದು ಹುಬ್ಳಿ ಹೆಡ್ ಕ್ವಾರ್ಟರ್ಸ್. ಡಿಸ್ಟ್ರಿಕ್ಟ್ ಆಪರೇಟೆಡ್ ಇನ್ ನಾರ್ತ್ ವೆಸ್ಟ್ ಕರ್ನಾಟಕ, ಕವರಿಂಗ್ ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಬಾಗಲಕೋಟ್, ವಿಜಾಪುರ, ಉತ್ತರ ಕನ್ನಡ ಅಂಡ್ ನಿಯರ್ ಬೈ ಏರಿಯಾಸ್. ಇದು ಎಲ್ಲಿಂದ ತಗೊಂಡಿರೋದು, CH ತಗೊಂಡಿರ್ತಕ್ಕಂಥದ್ದು. ಇನ್ನೊಂದು ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್. ಓಕೆ, ಮುಂಚೆ NEKRTC ಅಂತಿತ್ತು. ನಾರ್ತ್ ಈಸ್ಟ್ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಇತ್ತಲ್ವಾ, ಅದನ್ನ ರೀನೇಮ್ಡ್ ಆಸ್ ಕಲ್ಯಾಣ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ ರೀನೇಮ್ ಮಾಡಿದ್ದಾರೆ. ಯಾವಾಗ, 2021 ನಲ್ಲಿ ರೀನೇಮ್ ಮಾಡಿದ್ದಾರೆ. ಇದು ಹೆಡ್ ಕ್ವಾರ್ಟರ್ಸ್ ಎಲ್ಲ ಐತೆ, ಕಲಬುರ್ಗಿಲಿ ಐತೆ. ಕಲಬುರ್ಗಿ ಒಂದು, ಎರಡು ಬೆಂಗಳೂರು, ಒಂದು ಕಲಬುರ್ಗಿ, ಒಂದು ಹುಬ್ಳಿ. ಫಸ್ಟ್ ಸ್ಟಾರ್ಟ್ ಆಗಿದ್ದು KSRTC, BMTC, ನಾರ್ತ್ ವೆಸ್ಟ್, ಲಾಸ್ಟ್ ಒನ್ ಕಲ್ಯಾಣ ಕರ್ನಾಟಕ. ಇದು ಆಪರೇಟೆಡ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್ ಅಲ್ಲಿ ಆಪರೇಟ್ ಮಾಡುತ್ತೆ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಇನ್ನೊಂದು ಕಾರ್ಪೊರೇಟ್ ಸ್ಯಾಲರಿ ಪ್ಯಾಕೇಜ್. ಇದೊಂದು ರೀತಿ ಇಂಡಿಯಾದಲ್ಲಿ 4ನೇ ಸ್ಟೇಟ್ ಅಂತೆ, ಕರ್ನಾಟಕ 4ನೇ ಸ್ಟೇಟ್ ಅಂತೆ. ಏನು, ಪೆನ್ಷನ್ ಸ್ಕೀಮ್ ಕೊಟ್ಟಿರ್ತಕ್ಕಂಥದ್ದು, ಏನ್ ಹೇಳಿ, ಇನ್ಸೂರೆನ್ಸ್ ಸ್ಕೀಮ್ ನ ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಬಿಕಮ್ ದ 4th ಸ್ಟೇಟ್ ಇನ್ ಇಂಡಿಯಾ ಟು ಇಂಪ್ಲಿಮೆಂಟ್ ದಿ ಕಾರ್ಪೊರೇಟ್ ಸ್ಯಾಲರಿ ಪ್ಯಾಕೇಜ್. ನೋಡಿ, ಕಾರ್ಪೊರೇಟ್ ಸ್ಯಾಲರಿ ಪ್ಯಾಕೇಜ್ ಅಂಡ್ ಇನ್ಸೂರೆನ್ಸ್ ಸ್ಕೀಮ್ ಫಾರ್ RTC ಎಂಪ್ಲಾಯ್. ಏನ್ ಬರುತ್ತೆ ಇಲ್ಲಿ, ಇದಕ್ಕೆ ಕೊಡುವಂಥದ್ದು ಏನಿದೆಯೋ ಇನ್ಸೂರೆನ್ಸ್ ಪ್ಯಾಕೇಜ್ ಅಂತ ಸಿಂಪಲ್ ಆಗಿ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಫ್ RTC ಮೆಂಬರ್ಸ್, ಇನ್ಸೂರೆನ್ಸ್ ಅಂಡ್ ಬ್ಯಾಂಕಿಂಗ್ ಬೆನಿಫಿಟ್ಸ್, ಇನ್ಸೂರೆನ್ಸ್ ಮತ್ತೆ ಬ್ಯಾಂಕಿಂಗ್ ಬೆನಿಫಿಟ್ಸ್, ಇಂಪ್ರೂವ್ಡ್ ದ ಎಂಪ್ಲಾಯ್ ವೆಲ್ಫೇರ್ ಅಂಡ್ ಫೈನಾನ್ಷಿಯಲ್ ಸೆಕ್ಯೂರಿಟಿ. ವೆರಿ ವೆರಿ ಇಂಪಾರ್ಟೆಂಟ್. ಕಾರ್ಪೊರೇಟ್ ಸ್ಯಾಲರಿ ಪ್ಯಾಕೇಜ್ ರಿಲೇಟೆಡ್ ಟು ವಾಟ್ ಅಂತ ಕೇಳಿದ್ರೆ, ಇದು ಯಾರಿಗೆ, ಎಂಪ್ಲಾಯೀಸ್ಗಳಿಗೆ, ಯಾವುದು ನಿಮ್ಗೆ ಸ್ಟೇಟ್ ವರ್ಕ್ ಮಾಡ್ತಾರಲ್ಲ RTC ಎಂಪ್ಲಾಯ್ಗಳಿಗೆ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಆಯ್ತಲ್ಲ ಇದು. ನೆಕ್ಸ್ಟ್ KIAB. ಈಗೇನಾಯ್ತು, ಟ್ರಾನ್ಸ್ಪೋರ್ಟೇಷನ್ ಆಯ್ತು. ನೆಕ್ಸ್ಟ್ ನಾವು ಇದಕ್ಕೆ ಬರೋಣ, ಏರ್ಪೋರ್ಟ್ ಬರೋಣ. ಓಕೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು. ಓಕೆ, ನೋಡಿ ರೀಸೆಂಟ್ ಆಗಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು. ಕರೆಂಟ್ ಅಫೇರ್ಸ್ ನ್ಯಾಷನಲ್ ರ್ಯಾಂಕಿಂಗ್ 3rd ಬಿಸಿಯೆಸ್ಟ್ ಏರ್ಪೋರ್ಟ್ ಇನ್ ಇಂಡಿಯಾ. ಆಕ್ಚುಲಿ ಪ್ರೆಸೆಂಟ್ಲಿ 2nd ಅಂತ ಇರಬೇಕು. ಜಸ್ಟ್ ಒಂದು ಚೆಕ್ ಮಾಡಿ. ಓಕೆ, ಕರೆಂಟ್ ಅಫೇರ್ಸ್ ಎಲ್ಲ ಕ್ಲಾಸ್ ಮಾಡಿದಂಗಿದ್ದೀನಿ. ಓಕೆ, ಇದು 2nd ಅಂತ ಇರಬೇಕು. 2nd ಬಿಸಿಯೆಸ್ಟ್ ಏರ್ಪೋರ್ಟ್ ಒಂದು ಚೆಕ್ ಮಾಡಿ. ಓಕೆ, ಸರ್ವೆ ಏನಿದೆ,
ಥರ್ಡ್ ಬಿಸಿಯೆಸ್ಟ್ ಏರ್ಪೋರ್ಟ್ ಇನ್ ಇಂಡಿಯಾ ಅಂತಿದೆ. ಥರ್ಡ್ ಬಿಸಿಯೆಸ್ಟ್ ಏರ್ಪೋರ್ಟ್ ಇನ್ ಇಂಡಿಯಾ. ಗ್ಲೋಬಲ್ ರೆಕಗ್ನಿಷನ್ ಆಲ್ರೆಡಿ ಹೇಳಿದೀವಿ ನಾವು ಏನಂತ, ಸ್ಕೈ ಟ್ರಾಕ್ಸ್ ಅವಾರ್ಡ್, ನೆಕ್ಸ್ಟ್ ಟರ್ಮಿನಲ್ 2 ಅಚೀವ್ಮೆಂಟ್ಸ್, ನೆಕ್ಸ್ಟ್ 5-star ಏರ್ಪೋರ್ಟ್ ಟರ್ಮಿನಲ್ ರೇಟಿಂಗ್, ಲಾಸ್ಟ್ ಒನ್ ಫಸ್ಟ್ ಅಂಡ್ ಓನ್ಲಿ ಏರ್ಪೋರ್ಟ್, ವೆರಿ ವೆರಿ ಇಂಪಾರ್ಟೆಂಟ್, ಫಸ್ಟ್ ಅಂಡ್ ಓನ್ಲಿ ಏರ್ಪೋರ್ಟ್ ಟರ್ಮಿನಲ್ ಇನ್ ಇಂಡಿಯಾ ಟು ರಿಸೀವ್ ದಿಸ್ ಯಾವುದು ರೇಟಿಂಗ್, ಯಾವುದು 5-star ರೇಟಿಂಗ್ ನ. ನೆಕ್ಸ್ಟ್ ಅದಲ್ಲದೆ ಅವಾರ್ಡೆಡ್ ದ ಬೆಸ್ಟ್ ರೀಜನಲ್ ಏರ್ಪೋರ್ಟ್ ಇನ್ ಇಂಡಿಯಾ ಅಂಡ್ ಸೌತ್ ಏಷ್ಯಾ. ಇದು ಕೂಡ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿದ್ವಿ. ಸ್ಕೈ ಟ್ರಾಕ್ಸ್ ಅಂಡ್ ರೀಜನಲ್ ಏರ್ಪೋರ್ಟ್ ಇನ್ ಇಂಡಿಯಾ, ಎಲ್ಲಿ, ನಾಟ್ ಓನ್ಲಿ ಇನ್ ಇಂಡಿಯಾ, ಸೌತ್ ಏಷ್ಯಾದಲ್ಲೇನೆ ಫಸ್ಟ್ ಏನು ರೀಜನಲ್ ಬೆಸ್ಟ್ ರೀಜನಲ್ ಏರ್ಪೋರ್ಟ್ ಯಾವುದು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಬೆಂಗಳೂರಿರ್ತಕ್ಕಂಥ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ನೆಕ್ಸ್ಟ್ ಅದೇ ತರ ಏರ್ಪೋರ್ಟ್ಗಳು ಕಲಬುರಗಿಲಿದೆ, ಕಲಬುರಗಿ, ಬೀದರ್, ಶಿವಮೊಗ್ಗ, ವಿಜಯಪುರ, ಕಾರವಾರ, ಹಾಸನ್, ರಾಯಚೂರು. ಓಕೆ, ಇವೆಲ್ಲ ಅಂಡರ್, ಕೆಲವು ಏನಾಗಿದ್ದಾವೆ ಅಂಡರ್ ಡೆವಲಪ್ಮೆಂಟ್ ಇದಾವೆ, ಕೆಲವು ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಬರ್ತಾ ಇದಾವೆ. ಇವೇನು ಪಾಯಿಂಟ್ ಎಲ್ಲ ಜಸ್ಟ್ ನಿಮ್ಗೆ ಎಲ್ಲೆಲ್ಲಿ ಏರ್ಪೋರ್ಟ್ ಇದಾವೆ ಅಂತ ಗೊತ್ತಾದ್ರೆ ಸಾಕು ನಿಮ್ಗೆ. ಕಲಬುರಗಿ ಇದೆ, ಎಸ್ ಕಲಬುರಗಿ ಇರಲೇಬೇಕು. ಬೀದರ್, ಕಲಬುರಗಿ, ಬೀದರ್. ಓಕೆ, ನೆಕ್ಸ್ಟ್ ಶಿವಮೊಗ್ಗ ಬೇಕು, ನೆಕ್ಸ್ಟ್ ವಿಜಯಪುರ, ಕಾರವಾರ ಬೇಕೇ ಬೇಕು, ಹಾಸನ್, ನೆಕ್ಸ್ಟ್ ಬಂದರೆ ಬೆಂಗಳೂರು, ರಾಯಚೂರು. ಓಕೆ, ಎಲ್ಲ ಒಂದ್ಸಲ ನೋಡ್ಕೊಳ್ಳಿ ಅಷ್ಟೇ ಸಾಕು. ನೆಕ್ಸ್ಟ್ ರೀಸೆಂಟ್ ಆಗಿ ಯಾರು ಮಾಡೋದು ಇನ್ಸ್ಟಿಟ್ಯೂಷನ್ ಏನ್ ಮಾಡ್ತಾರೆ ನೋಡಿ, KSSIDC ನಿನ್ನೆ ಡಿಸ್ಕಸ್ ಮಾಡಿದೀವಿ. KSSIDC ನೋಡಲ್ ಏಜೆನ್ಸಿ ಫಾರ್ ಏರ್ಪೋರ್ಟ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ. ಓಕೆ, ಕರ್ನಾಟಕ AAI ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಆಪರೇಷನ್ ಮ್ಯಾನೇಜ್ಮೆಂಟ್ ಆಫ್ ಡೆಸಿಗ್ನೇಟೆಡ್ ಏರ್ಪೋರ್ಟ್. GMR ಹೈದರಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ನೋಡಿ, ಏರ್ಪೋರ್ಟ್ ಲಿಮಿಟೆಡ್. ಓಕೆ, ಇವ್ರು ಏನ್ ಮಾಡ್ತಿದ್ದಾರೆ, ಮ್ಯಾನೇಜ್ಮೆಂಟ್ ಆಫ್ ಬೀದರ್ ಸಿವಿಲ್ ಎನ್ಕ್ಲೇವ್, ಬೀದರ್ ಇರ್ತಕ್ಕಂಥ ಮೇಂಟೈನ್ ಮಾಡ್ತಾ ಇರೋದು GMR ಅವರು. ಏರ್ಲೈನ್ ಆಪರೇಷನ್ ಫ್ರಮ್ ಶಿವಮೊಗ್ಗ, ಇಂಡಿಗೋ, ಸ್ಟಾರ್ ಏರ್ ಮತ್ತೆ ಸ್ಪೈಸ್ ಜೆಟ್. ಏನ್ ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಗೊತ್ತಿರ್ಲಪ್ಪ ಅಷ್ಟೇ ನಿಮ್ಗೆ. ನೆಕ್ಸ್ಟ್ ಇದಾಯ್ತು, ಏರ್ಪೋರ್ಟ್ ಆಯ್ತು. ನೆಕ್ಸ್ಟ್ ಬಂತು ಅಂದ್ರೆ ನಿಮ್ಗೆ ಕೋಸ್ಟ್ ಲೈನ್. ಕರ್ನಾಟಕದ ಕೋಸ್ಟ್ ಲೈನ್ ಎಷ್ಟಿದೆ ಅಂತ ಕೇಳಿದ್ರೆ 320 ಕಿಲೋಮೀಟರ್ಸ್. ನಮ್ಮಲ್ಲಿ ಇರ್ತಕ್ಕಂಥದ್ದು ಒಂದು ನ್ಯೂ ಮಂಗಳೂರು ಪೋರ್ಟ್ ಇಸ್ ಮೇಜರ್ ಏರ್ಪೋರ್ಟ್, ಲಾಸ್ಟ್ 13 ಮೈನರ್ ಏರ್ಪೋರ್ಟ್ಸ್. ರೀಸೆಂಟ್ ಆಗಿ ನ್ಯೂಸ್ ಸರ್ವೆ, ಅದು ಬಜೆಟ್ ಅಲ್ಲಿ ಕೆಲವರು ಏರ್ಪೋರ್ಟ್ಗಳು ಮಾಡ್ಬೇಕು ಅಂತಿದೆ, ಪೋರ್ಟ್ಗಳು ಮಾಡ್ಬೇಕು ಅಂತಿದ್ದಾರೆ, ಅದನ್ನ ಬಜೆಟ್ ಬಂದಲ್ಲಿ ನೋಡೋಣ. ಸಿಂಪಲ್ ಆಗಿ ಎಷ್ಟು 13. ಯಾರು ಇದು ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರೋದು ಮೈನರ್ ಏರ್ಪೋರ್ಟ್ ನ, ಕರ್ನಾಟಕ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದೆ. ನೆಕ್ಸ್ಟ್ ಕರ್ನಾಟಕ ಪೋರ್ಟ್ಗಳು, ಇಂಟರ್ನ್ಯಾಷನಲ್ ಟ್ರೇಡ್ ನೋಡಿ, ಅಮಂಗ್ ದ ಕರ್ನಾಟಕ ಮೈನರ್ ಪೋರ್ಟ್ಸ್ ಓನ್ಲಿ ಕಾರವಾರ ಪೋರ್ಟ್ ಅಂಡ್ ಓಲ್ಡ್ ಮಂಗಳೂರು ಪೋರ್ಟ್ ಆರ್ ದಿ ಆಥರೈಸ್ಡ್ ಟು ಹ್ಯಾಂಡಲ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಕಾರ್ಗೋ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ, ಓನ್ಲಿ ಕಾರವಾರ ಪೋರ್ಟ್ ಮತ್ತೆ ಮಂಗಳೂರು ಪೋರ್ಟ್ ಮಾತ್ರ ಅದೇನು ಅಥಾರಿಟಿ ಇರ್ತಕ್ಕಂಥದ್ದು, ಯಾವ್ದನ್ನ ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್, ಕಾರ್ಗೋ ಇಂಪೋರ್ಟ್ ಇದೆಯಲ್ಲ ಅದನ್ನ ಮಾಡಕ್ಕೆ ಅವಕಾಶ ಇರೋದು ಈ ಎರಡು ಇದಕ್ಕೆ ಮಾತ್ರ. ಯಾವುದು ಪೋರ್ಟ್ಗಳಿಗೆ ಮಾತ್ರ. ಫೆಸಿಲಿಟಿ ಮೆರಿಟೈಮ್ ಟ್ರೇಡ್ ಎಷ್ಟು ಇಂಪಾರ್ಟೆಂಟ್ ಸಾಕು. ಕರ್ನಾಟಕ ಮೆರಿಟೈಮ್ ಡೆವಲಪ್ಮೆಂಟ್ ಪಾಲಿಸಿ. ಓಕೆ, 2025 ಬಂತು ಮೆರಿಟೈಮ್ ಪಾಲಿಸಿ ಅಂತ, ಡೆವಲಪ್ಮೆಂಟ್ ಪಾಲಿಸಿ ಅಂತ. ನೋಡಿ ಏನಾಯ್ತು ಅಂತ, ಮೋರ್ ದನ್ 4,000 crore ಕೊಟ್ಟಿದ್ದಾರೆ. PPP ಮೇಜರ್ ಆಬ್ಜೆಕ್ಟಿವ್ ಡೆವಲಪ್ ದ ಮೈನರ್ ಏರ್ಪೋರ್ಟ್ಸ್ ಇಂಟು ದ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ಸ್, Next, to attract the private investment. Next, improve the port infrastructure, water metro service, strengthen the maritime ecosystem. Very important, water metro service. ಯಾವುದು ಕರ್ನಾಟಕ ಮೇರಿಟೈಮ್ ಡೆವಲಪ್ಮೆಂಟ್ ಪಾಲಿಸಿ 2025 ಅಂತ ಕೇಳ್ತಾರೆ. ಕರ್ನಾಟಕ ಮೇರಿಟೈಮ್ ಡೆವಲಪ್ಮೆಂಟ್ ಪಾಲಿಸಿ 2024 ಏನ್ ಹೇಳುತ್ತೆ, PPP ಮಾಡಲ್ ಅಲ್ಲಿ ಡೆವಲಪ್ ದ ಪೋರ್ಟ್ಸ್ ಇಂಟು ದಿ ಗ್ರೀನ್ ಫೀಲ್ಡ್ ಪೋರ್ಟ್ಸ್ ಆಗಿ ಮಾಡುವಂತದ್ದು ಕರ್ನಾಟಕ ಮೇರಿಟೈಮ್ ಪಾಲಿಸಿ, ಡೆವಲಪ್ಮೆಂಟ್ ಪಾಲಿಸಿ. ಇನ್ನೊಂದು ಶೋರ್ ಲೈನ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಬರ್ತದೆ, SMP. ಶೋರ್ ಲೈನ್ ಅಂದ್ರೆ ಏನ್ ಹೇಳ್ತೀರಾ? ಶೋರ್ ಲೈನ್ ಅಂದ್ರೆ ಕೋಸ್ಟಲ್ ಲೈನ್ ಇದೆಯಲ್ಲ, ಶೋರ್ ಲೈನ್ ಏನ್ ಹೇಳುತ್ತೆ, ಇದು ನ್ಯಾಷನಲ್ ಸೆಂಟರ್ ಫಾರ್ ಸಸ್ಟೈನಬಲ್ ಕೋಸ್ಟಲ್ ಮ್ಯಾನೇಜ್ಮೆಂಟ್, ಚೆನ್ನೈ. ಓಕೆ, ಇವರು ಕವರೇಜ್ ಆಫ್ ದಕ್ಷಿಣ ಕನ್ನಡ, ಉಡುಪಿ ಮತ್ತೆ ಉತ್ತರ ಕನ್ನಡ ಕವರ್ ಮಾಡಿರ್ತಕ್ಕಂಥದ್ದು. ಏನ್ ಮಾಡಿದ್ದಾರೆ, ಪ್ರಿಪೇರ್ ಆಬ್ಜೆಕ್ಟಿವ್ ಏನು, ಪ್ರಿವೆಂಟ್ ದ ಸಿ ಹೆರೋಸನ್ ನ ಕಂಟ್ರೋಲ್ ಮಾಡುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. KSHP SMP ಕೋಸ್ಟ್ ಶೋರ್ ಲೈನ್ ಮ್ಯಾನೇಜ್ಮೆಂಟ್ ಪ್ಲಾನ್, ವೆರಿ ಇಂಪಾರ್ಟೆಂಟ್. ಯಾರು ಮಾಡಿರ್ತಕ್ಕಂಥ, ಪ್ರಿಪೇರ್ಡ್ ಬೈ ಯಾರು ಮಾಡಿದ್ದು, ನ್ಯಾಷನಲ್ ಸೆಂಟರ್ ಫಾರ್ ಸಸ್ಟೈನಬಲ್ ಕೋಸ್ಟಲ್ ಮ್ಯಾನೇಜ್ಮೆಂಟ್. ಇವ್ರು ಮಾಡಿರ್ತಕ್ಕಂಥದ್ದು, ಇದು ಸ್ಟೇಟ್ ಅಲ್ಲ, ಇವರು ಮಾಡಿರ್ತಕ್ಕಂಥ ಚೆನ್ನೈಲಿ ಇರ್ತಕ್ಕಂಥ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್, ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್. ಇವ್ರು ಮಾಡಿರ್ತಕ್ಕಂಥದ್ದು ಶೋರ್ ಲೈನ್ ಮ್ಯಾನೇಜ್ಮೆಂಟ್ ಪ್ಲಾನ್. ಇಲ್ಲೇನು, ಟು ಪ್ರಿವೆಂಟ್ ದಿ ಸಿ ಎರೋಸನ್, ನೆಕ್ಸ್ಟ್ ಟು ಪ್ರೊಟೆಕ್ಟ್ ದಿ ಕೋಸ್ಟಲ್ ಎಕೋಸಿಸ್ಟಮ್ ಅಂದ್ರೆ ಫಿಶರಿ ಆಗ್ಬೋದು, ನೆಕ್ಸ್ಟ್ ಬಂತು ಅಂದ್ರೆ ಕೋರಲ್ ಲೀಫ್ ಆಗ್ಬೋದು, ಮ್ಯಾಂಗ್ರೋವ್ಸ್ ಆಗ್ಬೋದು, ಇವನ್ನ ಪ್ರೊಟೆಕ್ಟ್ ಮಾಡುವಂಥದ್ದು. ಸ್ಟ್ರೆಂತ್ ಅಂದ ಕ್ಲೈಮೇಟ್ ರೆಸಿಲೆನ್ಸ್ ಅಂದ್ರೆ ಈ ಎಕ್ಸಾಂಪಲ್ ಸುನಾಮಿ, ಕ್ಲೈಮೇಟ್ ರೆಸಿಲೆನ್ಸ್ ಎಲ್ಲ ಬರ್ತಾವಲ್ಲ, ಈ ಸೈಕ್ಲೋನು, ಇದರಿಂದ ರೆಸಿಲೆನ್ಸ್ ಪವರ್ ನ ಪಡ್ಕೊಳ್ಳುವಂಥದ್ದು. ಪ್ರಮೋಟ್ ದ ಸಸ್ಟೈನಬಲ್ ಕೋಸ್ಟಲ್ ಝೋನ್ ಮ್ಯಾನೇಜ್ಮೆಂಟ್, ನೋಡಿ ಪ್ರಮೋಟ್ ದಿ ಸಸ್ಟೈನಬಲ್, ಸುಸ್ಥಿರವಾದಂತ ಒಂದು ಕೋಸ್ಟಲ್ ಮ್ಯಾನೇಜ್ಮೆಂಟ್ ನ ಮಾಡುವಂಥದ್ದು. ವೆರಿ ವೆರಿ ಇಂಪಾರ್ಟೆಂಟ್. ಯಾವುದು ಶೋರ್ ಲೈನ್, ಇಲ್ಲೇನ್ ಕ್ವಶನ್ ಕೇಳಬಹುದು ಪ್ರಿಲಿಮ್ಸ್ ಅಲ್ಲಿ ಏನ್ ಕ್ವಶನ್ ಕೇಳಬಹುದು, ಒಂದು ಶೋರ್ ಲೈನ್ ಮ್ಯಾನೇಜ್ಮೆಂಟ್ ಪ್ಲಾನ್,
ಯಾರು ಮಾಡಿರೋದು ಅಂತ ಕೇಳ್ಬೋದು. ಯಾರು ಮಾಡಿರೋದು? ನ್ಯಾಷನಲ್ ಸೆಂಟರ್ ಫಾರ್ ಸಸ್ಟೈನಬಲ್ ಕೋಸ್ಟಲ್ ಮ್ಯಾನೇಜ್ಮೆಂಟ್. ಎಲ್ಲೈತಿ ಹೆಡ್ ಕ್ವಾರ್ಟರ್ಸ್? ಚೆನ್ನೈಲಿ ಇರ್ತಕ್ಕಂಥದ್ದು ನ್ಯಾಷನಲ್ ಇನ್ಸ್ಟಿಟ್ಯೂಟ್. ಅದು ಏನಕ್ಕೆ ಇದು? ಟು ಪ್ರೊಡ್ಯೂಸ್ ರೆಡ್ಯೂಸ್ ದ ಕೋಸ್ಟಲ್ ಎರೋಸನ್ ಜೊತೆಗೆ ಪ್ರೊಟೆಕ್ಟ್ ಏನ್ ಮಾಡೋದು? ಅಲ್ಲಿರ್ತಕ್ಕಂಥ ಕೋಸ್ಟಲ್ ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡುವಂಥದ್ದು. ನೆಕ್ಸ್ಟ್ ಬ್ಲೂ ಎಕಾನಮಿ ಸಪೋರ್ಟ್ ಮಾಡಬಹುದಿಲ್ಲ, ಬರಿಬಹುದು. ಬಟ್ ಯಾರು ಕವರೇಜ್? ದಕ್ಷಿಣ ಕನ್ನಡ, ಉಡುಪಿ ಮತ್ತೆ ಉತ್ತರ ಕನ್ನಡದಲ್ಲಿ ಮಾಡಿರ್ತಕ್ಕಂಥದ್ದು. ನಿಮ್ಗೆ ಏನಾರು ಮೇನ್ಸ್ ಅಲ್ಲಿ ಏನಾದ್ರು ಕ್ವಶನ್ ಬಂತು ಅಂದ್ರೆ ಈ ಪ್ಲಾನ್ಗಳನ್ನು ಆಡ್ ಮಾಡಬಹುದು. ಮೇನ್ಸ್ ಅಲ್ಲಿ ಕ್ವಶನ್ ಬಂತು ಅಂದ್ರೆ ಶೋರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಇವೆಲ್ಲಾನು ಕೂಡ ಆಡ್ ಮಾಡಬಹುದು. ಕೆ ಶೋರ್ ಅಂತ ಬಂತು ಒಂದು ಪ್ಲಾನ್, ಒಂದು ಕೆ ಶೋರ್ ಪ್ರೋಗ್ರಾಮ್ ಅಂತ ಬಂತು, ಅದು ಎಲ್ಲಾನು ಕೂಡ ಆಡ್ ಮಾಡಬಹುದು. ನೆಕ್ಸ್ಟ್ ಬಂತು ಅಂದ್ರೆ ಕರ್ನಾಟಕ ರೈಲ್ವೇಸ್ ಮತ್ತೆ ಟೆಲಿಕಮ್ಯುನಿಕೇಶನ್. ಡೌಟ್ ಇದೆಯಾ? ಐನೋ ಇದು ಒಂಥರ ಬೋರಿಂಗ್ ಅನ್ಸ್ತದೆ, ಬಟ್ ಏನು ಮಾಡಕ್ಕಲ್ಲ, ಓದ್ಲೇಬೇಕು. ಆಕ್ಚುಲಿ ಇದು ಆಲ್ರೆಡಿ ನೀವು ಜಿಯೋಗ್ರಫಿಲಿ ಬರುತ್ತೆ, ಇಂಡಸ್ಟ್ರಿ, ಯಾಕಂದ್ರೆ ಸರ್ವಿಸ್ ಎಲ್ಲ ಬರುತ್ತಲ್ಲ, ಕರ್ನಾಟಕ ಜಿಯೋಗ್ರಫಿ. ಅದು ಓದನಾಗ ಅದನ್ನು ಜೊತೆಲಿ ಇಟ್ಕೊಂಡು ಇದು ಕವರ್ ಮಾಡಿ, ಇದನ್ನ ಕವರ್ ಮಾಡಿದ್ರೆ ನಿಮ್ಗೆ ಈಸಿ ಅನ್ಸುತ್ತೆ. ಕರ್ನಾಟಕ ಕೋಸ್ಟಲ್ ಲೈನು ಏನೇನಿದೆ ಎಲ್ಲ ಅಂತ ಜಿಯೋಗ್ರಫಿ ಕೊಟ್ಟಿದ್ದಾರೆ. ರಂಗನಾಥ್ ಬುಕ್ ಅಂತಿದೆ. ಈವನ್ ನಮ್ಮ KPSC ಮ್ಯಾಗ್ ಇದು ಬುಕ್ ಕೂಡ ಚೆನ್ನಾಗಿದೆ. ಯಾವುದು? ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ. ನಮ್ಮ KPSC ಬುಕ್ ಕೂಡ ಚೆನ್ನಾಗಿದೆ. ಅದನ್ನ ಇಟ್ಕೊಂಡು ಈ ಎಕನಾಮಿಕ್ಸ್ ಸರ್ವೆ ಎಸ್ಪೆಷಲಿ ಲಾಸ್ಟ್ ಒಂದು 4 ಚಾಪ್ಟರ್ ಇದೆ ನೋಡಿ. ಒಂದು ಇಂಡಸ್ಟ್ರಿ, ನೆಕ್ಸ್ಟ್ ಬಂತು ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್, ನೆಕ್ಸ್ಟ್ ಈ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್, ಏವಿಯೇಷನ್ ಸೆಕ್ಟರ್, ಮತ್ತೆ ಇನ್ನೊಂದು ಇನ್ಲ್ಯಾಂಡ್ ಟ್ರಾನ್ಸ್ಪೋರ್ಟೇಷನ್ ಮೀನ್ಸ್ ಪೋರ್ಟ್ಗಳು. ಇವನ್ನ ಎರಡು ಇಟ್ಕೊ ಓದಿದ್ರೆ ನಿಮ್ಗೆ ಈಸಿ ಅನ್ಸುತ್ತೆ. ಮತ್ತೆ ಇವತ್ತು ಅಷ್ಟೇನೆ ಮಾಡಿ, ಏನ್ ಮಾಡಿ, ಈ ಕ್ಲಾಸ್ ಕೇಳೋದ್ಕಿಂತ ಮುಂಚೆ ಆ ಸೋರ್ಸ್ ನ ಓದ್ಕೊಂಡು ಆಮೇಲೆ ಕ್ಲಾಸ್ ಕೇಳಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಇನ್ನೂ ಚೆನ್ನಾಗಿ ಓದ್ಬೋದು. ನೆಕ್ಸ್ಟ್ ರೈಲ್ವೆ. ನಮ್ಗೆ ಆಲ್ರೆಡಿ ರೈಲ್ವೆಗಳು ಬತ್ತು. ರೈಲ್ವೆ ಅಂತ ಸೆಂಟರ್ ಸಬ್ಜೆಕ್ಟ್. ಬಟ್ ಏನೋದೆ, ಕರ್ನಾಟಕದಲ್ಲೂ ಕೂಡ ನಿಮ್ಗೆ ಸಬ್ ಅರ್ಬನ್ ರೈಲ್ವೆ ಅಂತ ಮಾಡ್ತಾ ಇದಾರೆ, ಹೌದಲ್ವಾ? ಸಬ್ ಅರ್ಬನ್ ರೈಲ್ವೆ ಆಲ್ರೆಡಿ ಪಾರಿಜಾತ, ಚಂಪಕ ಇವೆಲ್ಲ ಡಿಸ್ಕಸ್ ಮಾಡಿದೀವಿ. ಸಬ್ ಅರ್ಬನ್ ರೈಲ್ವೆ 4 ಇವೆಲ್ಲ ಡಿಸ್ಕಸ್ ಮಾಡಿದೀವಿ, ಹೌದಲ್ವಾ? ಎಸ್ ಅಲ್ವಾ? ಸಬ್ ಅರ್ಬನ್, ಕರ್ನಾಟಕ ಸಬ್ ಅರ್ಬನ್ ಬಗ್ಗೆ ಆಲ್ರೆಡಿ ಇದರಲ್ಲಿ ಡಿಸ್ಕಸ್ ಮಾಡಿದೀವಿ. ಸಂಪರ್ಕ್ ಅಂತ ಮಾಡಿದ್ದು, ಅದರಲ್ಲಿ 4 ಲೈನ್ ಬರ್ತವೆ, ಡಿಫ್ರೆಂಟ್ ಲೈನ್ ಕೊಟ್ಟಿದ್ದಾರೆ. ಪಾರಿಜಾತ, ಚಂಪಕ, ಈ ತರ 4 ಇದು ಕೊಟ್ಟಿದ್ದಾರೆ ಅಂತ ಹೇಳಿದ್ನಲ್ಲ, ಅದೇ ಈ ಸಬ್ ಅರ್ಬನ್ ಪ್ರಾಜೆಕ್ಟ್. ಬೆಂಗಳೂರು ಸಬ್ ಅರ್ಬನ್ ಪ್ರಾಜೆಕ್ಟ್ ಎಷ್ಟಿದೆ? ಕಾಸ್ಟ್ 23,000 crore ಇದೆ. ಅದು ಬೆಂಗಳೂರು ಸಬ್ ಅರ್ಬನ್. ಇನ್ನೊಂದು ಕಾಸ್ಟ್ ಶೇರಿಂಗ್ ರೈಲ್ವೆ ಪ್ರಾಜೆಕ್ಟ್ ವಿತ್ ಮಿನಿಸ್ಟ್ರಿ ಆಫ್ ರೈಲ್ವೆ. ಎಕ್ಸಾಂಪಲ್ ಇದು ಕೂಡ ಬೆಂಗಳೂರು ಸಬ್ ಅರ್ಬನ್ ಕೂಡ 50-50 ಬಂದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕೊಡುತ್ತೆ, ಇನ್ನೊಂದು 50% ಯಾರು ಕೊಡ್ತಾರೆ? ಇಂಡಿಯನ್ ರೈಲ್ವೆ ಕೊಡ್ತಾರೆ. ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾ ಇರೋದು? ಕೆ ರೈಡ್ ಯಾರು ಇಂಪ್ಲಿಮೆಂಟ್ ಮಾಡ್ತಾ ಇರೋದು? ಈಗ ನೋಡ್ರಪ್ಪ, ಇದಕ್ಕೆ ತೆಗೆದು ನೋಡಿ. ಈ ಒಂದು ಡಯಾಗ್ರಾಮ್ಗಳು ಕೂಡ ಕೊಟ್ಟಿದ್ದೀನಿ. ಡಯಾಗ್ರಾಮ್ ಕೂಡ ಸಬ್ ಅರ್ಬನ್ ಹಾಕಿದ್ದೀನಿ. ಇದು ಡಯಾಗ್ರಾಮ್ ಕೂಡ ಸಬ್ ಅರ್ಬನ್ ಹಾಕಿದ್ದೀನಿ. ಇದ್ರಲ್ಲಿ ಏನು 50-50 ಕರ್ನಾಟಕ ಗೌರ್ಮೆಂಟ್, 50 ಇಂಡಿಯನ್ ರೈಲ್ವೆ. ಯಾವ್ದು ಮಾಡ್ತಾ ಇರ್ತದ್ದು? ಒಂದು ಹೊಸದಾಗಿ ಮಾಡಿದ್ದಾರೆ, ಜಾಯಿಂಟ್ ಡೆವಲಪ್ಮೆಂಟ್ ಕೆ ರೈಡ್ ಅಂತ ಒಂದು ಜಾಯಿಂಟ್ ವೆಂಚರ್ ನ ಸ್ಟಾರ್ಟ್ ಮಾಡಿ ಇದು ಏನ್ ಮಾಡ್ತಾ ಇದೆ? ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಎಷ್ಟು? 23,000 crore. ನೆಕ್ಸ್ಟ್ ರೋಡ್ ಓವರ್ ಬ್ರಿಡ್ಜಸ್ ಅಂಡ್ ರೋಡ್ ಅಂಡರ್ ಬ್ರಿಡ್ಜಸ್, ಇದನ್ನು ಕೂಡ ಬರ್ತಾ ಇದೆ. ಇನ್ನೊಂದು ಲ್ಯಾಂಡ್ ಅಕ್ವೈಷನ್ ಸಪೋರ್ಟ್ ಫಾರ್ ನ್ಯೂ ರೈಲ್ವೆ ಲೈನ್ಸ್. ಇದು ನಿಮ್ಗೆ ಕರ್ನಾಟಕ ರೈಲ್ವೆ ಸಿಸ್ಟಮ್ ಅಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ನಿಮ್ಗೆ ಯಾವುದೇ ರೀತಿಯ ಡೀಟೇಲ್ಸ್ ಸಿಗೋದಿಲ್ಲ. ಇಷ್ಟು ಸಾಕು, ನಿಮ್ಗೆ ಇಷ್ಟೇ ಸಾಕು. ಕೇಳಿದ್ರೆ ಕರ್ನಾಟಕ ರೈಲ್ವೆ ಅಂತ ಕೇಳಿದಾಗ ಏನಾದ್ರು ಮೈನ್ಸ್ ಅಲ್ಲಿ ಕೇಳಿದ್ರೆ ಇವನು ಆಡ್ ಮಾಡಿ ಅಷ್ಟೇ. ನೆಕ್ಸ್ಟ್ ಬೆಂಗಳೂರು ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್. ಫಸ್ಟ್ ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ ನ್ಯಾಷನಲ್ ಸಬ್ ಅರ್ಬನ್ ರೈಲ್ವೆ ಪಾಲಿಸಿ 2018 ಅಲ್ಲಿ. ಈ 18 ಅಲ್ಲಿ ಬಂದಿದ್ದು ಪಾಲಿಸಿ. ಈ ಪಾಲಿಸಿ ಅಂಡರ್ ಮಾಡ್ತಾ ಇರುವಂತದ್ದು ಇದು. ಈ ಪಾಲಿಸಿ ಅಂಡರ್ ಅಲ್ಲಿ ಮಾಡ್ತಾ ಇರುವಂತದ್ದು ಯಾವುದು? ಕರ್ನಾಟಕ ಬೆಂಗಳೂರು ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್. ಫಸ್ಟ್ ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ ಇನ್ ಇಂಡಿಯಾ. ನೆಕ್ಸ್ಟ್ ಇಂಪ್ಲಿಮೆಂಟೆಡ್ ಗೊತ್ತಲ್ಲ, ಜಾಯಿಂಟ್ಲಿ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ರೈಲ್ವೆ ಥ್ರೂ ಕೆ ರೈಡ್. ನೆಕ್ಸ್ಟ್ 2020 ಸ್ಯಾಂಕ್ಷನ್ಡ್. ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು ಗೊತ್ತು? ಸ್ಟಾರ್ಟಿಂಗು 15,767 ಇತ್ತು. ಬಟ್ ರಿವೈಸ್ಡ್ ಎಸ್ಟಿಮೇಟ್ ಎಷ್ಟಪ್ಪ ಅಂತ ಕೇಳಿದ್ರೆ ಇದು 23. ನಾನು ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಚಾಪ್ಟರ್ 5 ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಚಾಪ್ಟರ್ 5 ಎಸ್ಪೆಷಲಿ ಅರ್ಬನ್ ಡೆವಲಪ್ಮೆಂಟ್ ಇದೆಯಲ್ಲ, ಆ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಟೋಟಲ್ ನೆಟ್ವರ್ಕ್ ಎಷ್ಟು? ವೆರಿ ಇಂಪಾರ್ಟೆಂಟ್. 148 ಕಿಲೋಮೀಟರ್ಸ್, 148 ಕಿಲೋಮೀಟರ್ ಬೆಂಗಳೂರು. ನೆಕ್ಸ್ಟ್ ಎಷ್ಟಿದು? 57 ಸ್ಟೇಷನ್ ಅಂತ ಹೇಳಿದ್ದಾರೆ. ಲ್ಯಾಕ್ ಪ್ಯಾಸೆಂಜರ್ ಅಂತ ಇವೇನು ಅವಶ್ಯಕತೆ ಇಲ್ಲ, ಇವೆರಡು ಅವಶ್ಯಕತೆ ಇಲ್ಲ. ಇಷ್ಟು ಡೀಟೇಲ್ಸ್ ನ ನೋಡ್ಕೊಳ್ಳಿ, ಇಷ್ಟು ಡೀಟೇಲ್ಸ್ ನ ಕವರ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಬೆಂಗಳೂರು ಸಬ್ ಅರ್ಬನ್ ರೈಲ್ವೆ. ನೆಕ್ಸ್ಟ್ ಟೆಲಿಕಮ್ಯುನಿಕೇಶನ್ ಅಷ್ಟೇ, ಅಷ್ಟಂತ ಇಂಪಾರ್ಟೆಂಟ್ ಏನಲ್ಲ. ಟೆಲಿಕಮ್ಯುನಿಕೇಶನ್ ಏನ್ ಹೇಳುತ್ತೆ? ಟೆಲಿಕಮ್ಯುನಿಕೇಶನ್ ಅಂದ್ರೆ ಎಕ್ಸಾಂಪಲ್ ಈ ಮೊಬೈಲು, ಇಂಟರ್ನೆಟ್ ಇದೆಯಲ್ಲ, ಇದನ್ನ ಅಂತ ಕರೀತಾರೆ ಟೆಲಿಕಮ್ಯುನಿಕೇಶನ್ ಅಂತ ಕರೀತಾರೆ.
ಏನು ಡೌಟ್ ಇದೆಯಾ? ಎನಿ ಡೌಟ್ಸ್? ಏನು ಟೆಲಿ ಡೆನ್ಸಿಟಿ ಅಂದ್ರೆ ವಾಟ್ ಇಸ್ ಟೆಲಿ ಡೆನ್ಸಿಟಿ? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಟೆಲಿ ಡೆನ್ಸಿಟಿ. ಡೆನ್ಸಿಟಿ ಅಂದ್ರೆ ಏನಪ್ಪಾ ಅಂದ್ರೆ ಎಕ್ಸಾಂಪಲ್ 100 ಪೀಪಲ್ ಇದ್ದಾರೆ, 100 ಪೀಪಲ್ ಇದ್ದಾರೆ, ಹೌದಲ್ವಾ? 100 ಪೀಪಲ್ಗೆ ಎಷ್ಟು ಜನದ ಹತ್ರ ಮೊಬೈಲ್ ಇದೆ? ಸಿಂಪಲ್ ಆಗಿ ಎಷ್ಟು ಜನದ ಹತ್ರ ಮೊಬೈಲ್ ಇದೆ ಅನ್ನೋದು ಹೇಳುವಂಥದ್ದೇ ಈ ಟೆಲಿ ಡೆನ್ಸಿಟಿ. ಟೆಲಿ ಎಕ್ಸಾಂಪಲ್. ಅದೇ ತರ ನಿಮಗೆ ಡೆನ್ಸಿಟಿ ಏನ್ ಬರುತ್ತೆ? ಡೆನ್ಸಿಟಿ ಕರ್ನಾಟಕ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ಎಷ್ಟು ಜನ ಇದಾರೆ ಅಂತ ಹೇಳ್ತೀವಲ್ವಾ, ಅದನ್ನೆಂತ ಕರಿತೀವಿ? ಡೆನ್ಸಿಟಿ ಅಂತ ಕರಿತೀವಿ. ಎಷ್ಟಿದೆ? 390 ಜನ ಇದ್ದಾರೆ ಕರ್ನಾಟಕದಲ್ಲಿ, ಹೌದಲ್ವಾ? ಅದೇ ತರ ಟೆಲಿ ಡೆನ್ಸಿಟಿ, ಟೆಲಿಫೋನ್ ಇಟ್ಟಿರ್ತಕ್ಕಂಥವ್ರು, ಫೋನ್ ನ ಇಟ್ಟಿರ್ತಕ್ಕಂಥವ್ರು ಎಷ್ಟು ಜನಕ್ಕೆ? 100 ಮೆಂಬರ್ಸ್ಗೆ. 100 ಮೆಂಬರ್ಸ್ಗೆ ಎಷ್ಟು ಜನದ ಹತ್ರ ಮೊಬೈಲ್ ಇದೆ ಅನ್ನೋದು ಹೇಳೋದೇ ಟೆಲಿ ಡೆನ್ಸಿಟಿ. ನೋಡಿ, ಕರ್ನಾಟಕ ರ್ಯಾಂಕಿಂಗ್ ಫಸ್ಟ್ ಅಮಂಗ್ ದ ಸದರ್ನ್ ಸ್ಟೇಟ್ ಇನ್ ದಿ ಅರ್ಬನ್ ಟೆಲಿ ಡೆನ್ಸಿಟಿ. ನೋಡಿ ಎಷ್ಟೈತೆ ಓವರ್ ಆಲ್ ಟೆಲಿ ಡೆನ್ಸಿಟಿ ಕರ್ನಾಟಕದ ಎಷ್ಟು ನೋಡಿ? 101 ಅಂತೆ. ಅಂದ್ರೆ ಒನ್ ಮೊಬೈಲ್ ಟೋಟಲ್ ಈಗ 100 ಜನ ಇದ್ದಾರೆ ಅಂದ್ರೆ ಆಲ್ರೆಡಿ ಅಲ್ಲಿ 101 ಮೊಬೈಲ್ ಇದಾವೆ. 101 ಮೊಬೈಲ್ ಅಂದ್ರೆ ಡೆನ್ಸಿಟಿ ರೀಚ್ ಆಗಿದೆ ಸಿಂಪಲ್ ಆಗಿ. ಎಷ್ಟು? ಇಂಡಿಯಾ ಆಲ್ ಓವರ್ ಇಂಡಿಯಾ ಎಷ್ಟೈತೆ? 82 ಪಾಯಿಂಟ್ ಇದೆ. 82 ಇಲ್ಲಿ ಇಂಡಿಯಾ. ಕರ್ನಾಟಕ ಎಷ್ಟು? ಆಲ್ರೆಡಿ 100% ಅಚೀವ್ ಮಾಡಿದೆ, 101. ನೆಕ್ಸ್ಟ್ ರೂರಲ್ ಟೆಲಿ ಡೆನ್ಸಿಟಿ ಎಷ್ಟೈತೆ ನೋಡಿ? ವೆರಿ ವೆರಿ ಇಂಪಾರ್ಟೆಂಟ್. ರೂರಲ್ ಟೆಲಿ ಡೆನ್ಸಿಟಿ, ರೂರಲ್ ಇರ್ತಕ್ಕಂಥವ್ರು, ರೂರಲ್ ಇರ್ತಕ್ಕಂಥ 100 ಮೆಂಬರ್ಸ್ ಎಷ್ಟು ಮೊಬೈಲ್ ಇಟ್ಟಿದ್ದಾರೆ ಅಂತ ಕೇಳಿದ್ರೆ ಓನ್ಲಿ 70 ಮೆಂಬರ್ಸ್ ಮಾತ್ರ ಇಟ್ಟಿದ್ದಾರೆ. ಇಲ್ಲೂ ಕೂಡ ನೀವು ವುಮೆನ್ ನೋಡ್ಬೋದು, ಮೆನ್ ನೋಡ್ಬೋದು. ಮೈನ್ಸ್ ಸಬರ್ ಏನಾಗ ಅದು ಡಿವೈಡ್ ಮಾಡಿ, ಏನಂತಾರೆ? ಡಿವಿಷನ್. ಮೊಬೈಲು ರೂರಲ್ ಮತ್ತೆ ಅರ್ಬನ್ ಡಿವಿಷನ್ ಮಾಡಿ, ಇನ್ನೊಂದು ಮೆನ್ ಮತ್ತೆ ವುಮೆನ್ ಡಿವಿಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ 70.69 ಮೆಂಬರ್ಸ್. ಇಲ್ಲಿ ಎಷ್ಟಿದೆ? ಇಂಡಿಯಾದ ಎಷ್ಟಿದೆ? 58 ಇದೆ. 58 ಇದೆ. ನೆಕ್ಸ್ಟ್ ಬನ್ನಿ, ಅರ್ಬನ್ ಟೆಲಿ ಡೆನ್ಸಿಟಿ ನೋಡಿ. ಅರ್ಬನ್ ಟೆಲಿ ಡೆನ್ಸಿಟಿ ಕರ್ನಾಟಕದ ಎಷ್ಟಿದೆ? 138 ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಅರ್ಬನ್ ಇದರಲ್ಲಿ ಒಂದಕ್ಕಿಂತ ಹೆಚ್ಚು ಮೊಬೈಲ್ ಇದಾವೆ, ಒಂದಕ್ಕಿಂತ ಹೆಚ್ಚು ಮೊಬೈಲ್ ಇದಾವೆ. ಅದು 138. ವೆರಿ ಇಂಪಾರ್ಟೆಂಟ್. ಇದು ಈ ಚಾರ್ಟ್ ನೋಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಇಂಡಿಯಾದ ಎಷ್ಟಪ್ಪ? ಇಂಡಿಯಾದಲ್ಲೂ ಕೂಡ ನಿಮಗೆ ಅರ್ಬನ್ ಟೆಲಿ ಡೆನ್ಸಿಟಿ ಹೈಯೆಸ್ಟ್ ಇದೆ. ಅರ್ಬನ್ ಟೆಲಿ ಡೆನ್ಸಿಟಿ ಹೈಯೆಸ್ಟ್ ಎಷ್ಟಿದೆ? 125 ಇದೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ, ಸದರ್ನ್ ಸ್ಟೇಟ್. ಸದರ್ನ್ ಸ್ಟೇಟ್ ಕಂಪೇರ್ ಮಾಡ್ತಾ ನೋಡಿ. ಓವರ್ ಆಲ್ ಟೆಲಿ ಡೆನ್ಸಿಟಿ ಟೋಟಲ್ ಕೇರಳ. ಕೇರಳದ ಎಷ್ಟು ಟೆಲಿ ಡೆನ್ಸಿಟಿ? ಕರ್ನಾಟಕದಿಂದ ಜಾಸ್ತಿ ಇದೆ ನೋಡಿ. ಕರ್ನಾಟಕ 101 ಆಯ್ತು ಅಂದ್ರೆ ಕೇರಳ ಎಷ್ಟು? 115 ಇಲ್ಲೇ ಐತೆ, 115. ಅರ್ಬನ್ ಟೆಲಿ ಡೆನ್ಸಿಟಿ ಎಷ್ಟೈತೆ ನೋಡಿ? ಅರ್ಬನ್ ಟೆಲಿ ಡೆನ್ಸಿಟಿ ಕೇರಳದ್ದು ಲೋವರ್ ದೆನ್ ಕರ್ನಾಟಕ. ಯಾಕೆ? ಕೇರಳದಲ್ಲಿ ನಿಮ್ಗೆ ಓಕೆ ಮೆಜಾರಿಟಿ ರೂರಲ್ ಏರಿಯಾದಲ್ಲಿ ಮೊಬೈಲ್ ಫೋನ್ಗಳಿದಾವೆ. ಕೇರಳದಲ್ಲಿ ರೂರಲ್ ಏರಿಯಾದಲ್ಲಿ ನಿಮ್ಗೆ ಹೆಚ್ಚು ಮೊಬೈಲ್ ಫೋನ್ಗಳನ್ನ ನೋಡ್ಬೋದು ಕಂಪೇರ್ ಟು ಅರ್ಬನ್ ಏರಿಯಾ. ಅದಕ್ಕೋಸ್ಕರ ನೋಡಿ 138.60 ಹೈಯೆಸ್ಟ್ ಇನ್ ದಿ ಸದರ್ನ್ ಸ್ಟೇಟ್. ಕರ್ನಾಟಕದ್ದು ಅರ್ಬನ್ ಟೆಲಿ ಡೆನ್ಸಿಟಿ ಕಂಪೇರ್ ಟು ಸದರ್ನ್ ಸ್ಟೇಟ್ ಮಾಡಿದ್ರೆ ಫಸ್ಟ್ ಇದೆ. ನೆಕ್ಸ್ಟ್ ಬನ್ನಿ, ರೂರಲ್ ಟೆಲಿ ಡೆನ್ಸಿಟಿ ನೋಡಿ. ರೂರಲ್ ಟೆಲಿ ಡೆನ್ಸಿಟಿ ಕೇರಳ 258 ನೋಡಿ ಎಷ್ಟಿದೆ? 258, ಡಬಲ್ ಇದೆ. ಕರ್ನಾಟಕಕ್ಕಿಂತ ಡಬಲ್ ಇದೆ ಕೇರಳ ರೂರಲ್ ಟೆಲಿ ಡೆನ್ಸಿಟಿ. ಬಿಕಾಸ್ ರಿಮೋಟ್ ಏರಿಯಾಸ್ ಒಂದು. ನೆಕ್ಸ್ಟ್ ಎಲ್ಲಾ ಕಡೆ ಆ ಕಡೆ ಏನಾಗಿದೆ? ಏನು ನೆಟ್ವರ್ಕ್ ಸ್ಪ್ರೆಡ್ ಆಗಿದೆ ಸಿಂಪಲ್ ಆಗಿ. ಕರ್ನಾಟಕ ಎಷ್ಟಿದೆ? ಓನ್ಲಿ 70. ಕರ್ನಾಟಕ ಮತ್ತೆ ಇದನ್ನ ಕೇರಳನ ರೂರಲ್ ಕಂಪೇರ್ ಮಾಡಿದ್ರೆ ಅಜಗಜಾಂತರ ವ್ಯತ್ಯಾಸ. 258 ಅಲ್ಲಿ 70 ಅಲ್ಲಿ, ಹೌದಲ್ವಾ? ಇಲ್ಲಿ ನೀವು ಡಿಫ್ರೆನ್ಸ್ ನೋಡ್ಬೋದು. ವೆರಿ ಇಂಪಾರ್ಟೆಂಟ್, ಕೇಳ್ಬೋದು. ಓಕೆ, ಏನು? ಫಸ್ಟ್ ಓವರ್ ಆಲ್ ಡೆನ್ಸಿಟಿಲಿ ಇಂಡಿಯಾಗಿಂತ ಎಷ್ಟಿದೆ? ಅರ್ಬನ್ ಅಲ್ಲೂ ಕೂಡ ಇಂಡಿಯಾಗಿಂತ ಎಷ್ಟಿದೆ? ರೂರಲ್ ಅಲ್ಲೂ ಕೂಡ ಇಂಡಿಯಾಗಿಂತ ಎಷ್ಟಿದೆ? ಇಷ್ಟು ಮುಗೀತು. ರೂರಲ್ ಮತ್ತೆ ಇಂಡಿಯಾ ಜೊತೆ ಮುಗೀತು. ನೆಕ್ಸ್ಟ್ ಸದರ್ನ್ ಸ್ಟೇಟ್ ಬನ್ನಿ. ಸದರ್ನ್ ಸ್ಟೇಟ್ ಅಲ್ಲಿ ಓಕೆ ಇಂಡಿಯಾ ಟೆಲಿ ಡೆನ್ಸಿಟಿ ಏನಾಗಿದೆ? ಎಕ್ಸೆಪ್ಟ್ ಕೇರಳಗಿಂತ ಕಡಿಮೆ ಇದೆ. ಬಟ್ ಅರ್ಬನ್ ಅಲ್ಲಿ ನಾವು ಸದರ್ನ್ ಅಲ್ಲಿ ಎಲ್ಲಾರ್ಗಿಂತ ಜಾಸ್ತಿ ಇದೀವಿ. ಅದೇ ರೂರಲ್ ಬಂತು ಅಂದ್ರೆ ಕೇರಳ ಎಲ್ಲಿದೆ? 258 ಇದೆ. ಕರ್ನಾಟಕ 70 ಇದೆ. ಇದನ್ನು ಕೂಡ ಬೇಕಾದ್ರೆ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು. ನೆಕ್ಸ್ಟ್ ನೋಡಿ, ಇದು ರೂರಲ್ ಟೆಲಿ ಡೆನ್ಸಿಟಿ ಮತ್ತೆ ಅರ್ಬನ್ ಟೆಲಿ ಡೆನ್ಸಿಟಿ. ಓವರ್ ಆಲ್ ಟೆಲಿ ಡೆನ್ಸಿಟಿ ಆಂಧ್ರ ಪ್ರದೇಶ ಎಷ್ಟಿದೆ? ಓನ್ಲಿ 92 ಇದೆ. ಓನ್ಲಿ 92 ಅರ್ಬನ್ ಟೆಲಿ ಡೆನ್ಸಿಟಿ. ಅದು ರೂರಲ್ ಟೆಲಿ ಡೆನ್ಸಿಟಿ 71. ಕರ್ನಾಟಕ 101, 90, 138 ಅಮಂಗ್ ದ ಸದರ್ನ್ ಸ್ಟೇಟ್. ಕೇರಳ ನೋಡಿ, ಟೋಟಲ್ ನೋಡಿ ಓವರ್ ಆಲ್ ಬಂತು ಅಂದ್ರೂ ಕೂಡ ನಿಮ್ಗೆ ಟೋಟಲ್ ಟೆಲಿ ಡೆನ್ಸಿಟಿ ಎಷ್ಟಿದೆ? ಕೇರಳದು
ನಮಗಿಂತ ಜಾಸ್ತಿ ಇದೆ. ಹೌದು, ಕೇರಳ ನಮಗಿಂತ ಜಾಸ್ತಿ ಇದೆ, ನಮಗಿಂತ ಜಾಸ್ತಿ. ತಮಿಳುನಾಡು ನಮಗಿಂತ ಕಡಿಮೆ ಇದೆ, ರೂರಲ್ ಕಡಿಮೆ ಇದೆ, ಅರ್ಬನ್ ಕೂಡ ಕಡಿಮೆ ಇದೆ, ಅರ್ಬನ್ ಕೂಡ ಕಡಿಮೆ ಇದೆ. ನೆಕ್ಸ್ಟ್ ತೆಲಂಗಾಣ ಬನ್ನಿ. ತೆಲಂಗಾಣ ಟೋಟಲ್ ಓವರ್ ಆಲ್ ಟೆಲಿ ಡೆನ್ಸಿಟಿಲಿ ಇನ್ನು ತೆಲಂಗಾಣ ಹೈಯೆಸ್ಟ್, ಸೆಕೆಂಡ್. ಓಕೆ, ನೆಕ್ಸ್ಟ್ ರೂರಲ್ ಟೆಲಿ ಡೆನ್ಸಿಟಿಲಿ ಕೂಡ ಹೈಯೆಸ್ಟ್ ಇದೆ. ನೆಕ್ಸ್ಟ್ ಅರ್ಬನ್ ಟೆಲಿ ಡೆನ್ಸಿಟಿಲಿ ಕಡಿಮೆ ಇದೆ. ನೆಕ್ಸ್ಟ್ ಆಲ್ ಇಂಡಿಯಾ 82.53, 58, 125. ಇದನ್ನ ಒಂದು ಚಾರ್ಟ್ ಲಾಸ್ಟ್ ಅಲ್ಲಿ, ಓಕೆ, ಇಲ್ಲಿ ಅಂತ ಹೇಳಿದ್ ಬೇಡ, ಇದೊಂದು ಚಾರ್ಟ್, ಇದನ್ನ ಇಂಟರ್ಪ್ರಿಟ್ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಬಂತು ಅಂದ್ರೆ ನೀವು ಪಕ್ಕ ಆದಂಗೆ, ಇದನ್ನ ಪಕ್ಕ ಆದಂಗೆ. ಟೆಲಿ ಡೆನ್ಸಿಟಿ ಆಯ್ತು, ಇಷ್ಟು ಸಾಕು ನಿಮ್ಗೆ. ಫಸ್ಟ್ ಚಾಪ್ಟರ್ ಮುಗೀತು. ಯಾವ ಚಾಪ್ಟರ್? ಇಲ್ಲ, ಟ್ರಾನ್ಸ್ಪೋರ್ಟ್ ಅಂಡ್ ಕನೆಕ್ಟಿವಿಟಿ, ರೋಡ್ ನೆಟ್ವರ್ಕ್. ಓಕೆ, ಮುಂಬೈ ರೋಡ್ ಇದೆ, ಇಂಪ್ಲಿಮೆಂಟಿಂಗ್ ಏಜೆನ್ಸಿ PWD, ರೂರಲ್ ರೋಡ್ ಮತ್ತೆ ಅರ್ಬನ್ ಬಾಡೀಸ್ ಇಂಪ್ಲಿಮೆಂಟ್ ಮಾಡ್ತವೆ. ನೆಕ್ಸ್ಟ್ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ಲಾನ್, SHDP ಆಯ್ತು. ಸ್ಟೇಟ್ ಹೈವೇ ಅಂಡ್ ಮೇಜರ್ ಡಿಸ್ಟ್ರಿಕ್ಟ್ ರೋಡ್. ನೋಡಿ, ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ಲಾನ್ ಏನ್ ಹೇಳುತ್ತೆ? ಅಪ್ಗ್ರೇಡ್ ದ ಸ್ಟೇಟ್ ಹೈವೇ ಅಂಡ್ ಮೇಜರ್ ಡಿಸ್ಟ್ರಿಕ್ಟ್ ರೋಡ್ ವಿತ್ ದ ಹೈ ಟ್ರಾಫಿಕ್ ಡೆನ್ಸಿಟಿ ಇಂಪ್ಲಿಮೆಂಟೆಡ್ ಇನ್ 5 phase. ಇದು KSDP ಇದೆ ನೋಡಿ, ಇದು 5 phase. KSHIP ಅಂತ ಇದೆಯಲ್ಲ, ಅದು 3 phase, ಅದು 3 phase, ಇದು 5 phase KSDP. ನೆಕ್ಸ್ಟ್ RIDF ಇದೇನ್ ಮಾಡುತ್ತೆ? ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಂತ. ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಇದೇನ್ ಹೇಳುತ್ತೆ? ಸಿಂಪಲ್ ಆಗಿ ಏನಿಲ್ಲ, ನಾವೇನೇ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಮಾಡ್ತೀನಿ ಅಂದ್ರೆ ಫಸ್ಟ್ ಫಂಡ್ ಕೊಡೋದು ಯಾವ್ದಪ್ಪ ಅಂದ್ರೆ RIDF, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅನ್ನೋದು ಏನು ಫಂಡ್ ಮಾಡುತ್ತೆ. ನೋಡಿ, ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು ಕೇಳ್ಬೋದು ನಿಮ್ಗೆ, ಇದು ಕೇಳ್ಬೋದು. ಏನಂತ ಏನ್ ಹೇಳ್ಬೋದು? ಎಸ್ಟಾಬ್ಲಿಷ್ಡ್ ಇನ್ 1995, ಇನಿಷಿಯಲ್ ಕಾರ್ಪಸ್ ಎಷ್ಟು? 2000, ಇಂಪ್ಲಿಮೆಂಟೆಡ್ ಬೈ ನಬಾರ್ಡ್. ನೋಡಿ, ಇದು ನಬಾರ್ಡ್ ಅಲ್ಲಿ ಇರ್ತಕ್ಕಂಥದ್ದು. ನಬಾರ್ಡ್ ಇದನ್ನ ಇಂಪ್ಲಿಮೆಂಟ್ ಮಾಡೋದು ಯಾರು? ನಬಾರ್ಡ್ ಏನಕ್ಕೆ? ಅಗ್ರಿಕಲ್ಚರ್ ಇದೆ, ಇವನ್ ರೂರಲ್ ಡೆವಲಪ್ಮೆಂಟ್ ಕೂಡ ಪ್ರಮೋಟ್ ಮಾಡೋದ್ರಿಂದ ನಬಾರ್ಡ್ ಅಂಡರ್ಲಿ RIDF ಇದೆ. RIDF, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್. ಇಟ್ ಕವರ್ಸ್ ಆಕ್ಟಿವಿಟೀಸ್ ಅಂಡರ್ ಅಗ್ರಿಕಲ್ಚರ್ ಅಂಡ್ RI ಸೆಕ್ಟರ್, ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್, ರೋಡ್ ಕನೆಕ್ಟಿವಿಟಿಗೆ ಸಪೋರ್ಟ್ ಮಾಡುತ್ತೆ RIDF. ನೆಕ್ಸ್ಟ್ ಇದು ಲಾಸ್ಟ್ ಇರಿಗೇಷನ್ ಎಕ್ಸ್ಪೆನ್ಷನ್ಗೆ ಎಷ್ಟು ಮಾಡಿರ್ತಕ್ಕಂಥದ್ದು ನಬಾರ್ಡ್. ಇದು NIDA, ನಬಾರ್ಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅಂತ. ಇದೆಷ್ಟು? ಇದೇನು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಏನಕ್ಕೆ ಹಾಕಿದೀನಪ್ಪ ಅಂದ್ರೆ ಇಲ್ಲಿ 3 ಡಿಸ್ಟಿಕ್ ಇದೆ ನೋಡಿ, 3 ಡಿಸ್ಟಿಕ್, 4 ಡಿಸ್ಟಿಕ್, ರಾಯಚೂರು, ಧಾರವಾಡ, ವಿಜಯಪುರ ಮತ್ತೆ ಮಂಡ್ಯ ಇದೆಯಲ್ಲ, ಈ ಮಂಡ್ಯಗೆ ಇದು ನಬಾರ್ಡ್ ಇನ್ಫ್ರಾಸ್ಟ್ರಕ್ಚರ್. ಯಾಕೆ? ಎಸ್ಪೆಷಲಿ ಡ್ರಿಂಕಿಂಗ್ ವಾಟರ್ಗೆ ಇದು ನಬಾರ್ಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅನ್ನೋದು ಸಪೋರ್ಟ್ ಮಾಡುತ್ತೆ. ಓಕೆ, ಫೋಕಸ್ ಆನ್ ಡ್ರಿಂಕಿಂಗ್ ವಾಟರ್. ಜಲಾಧಾರ ಯೋಜನೆ ಯಾರು ಸಪೋರ್ಟ್ ಮಾಡೋದು? ನಬಾರ್ಡ್ ಅಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಇದು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಎಸ್ಪೆಷಲಿ ನಿಮಗೆ EV ಇನ್ಫ್ರಾಸ್ಟ್ರಕ್ಚರ್ ಬರುತ್ತಲ್ಲ, EV ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಿಮಗೆ PM E ಡ್ರೈವ್. ಏನು PM E ಡ್ರೈವ್ ಮುಂಚೆ ಓಕೆ ಫೇಮ್ 1 ಫೇಮ್ 2 ಫೇಮ್ 2 ಅಂತ ಇತ್ತು ನೋಡಿ, ಫೇಮ್ 1 ಫೇಮ್ 2. ಓಕೆ, ಯಾವ ಮಿನಿಸ್ಟ್ರಿ? EV ಏನಂತಾರೆ, ಕುಮಾರಸ್ವಾಮಿ ಇದ್ರಲ್ಲ ಆ ಮಿನಿಸ್ಟ್ರಿ, ಹೆವಿ ಇಂಡಸ್ಟ್ರೀಸ್ ಐತಲ್ಲ ಆ ಮಿನಿಸ್ಟ್ರಿ ಅಂಡ ಬರತಕ್ಕಂಥದ್ದು. PM E ಡ್ರೈವ್ ಪ್ರಮೋಟ್ಸ್ ದಿ EV ಅಡಾಪ್ಷನ್, ಇನ್ಸೆಂಟಿವ್ಸ್ ಅಂಡ್ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್. ಇದು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ PM E ಬಸ್ ಸೇವಾ, ಇದು ಕೂಡ ಸಪೋರ್ಟ್ಸ್ ದಿ ಡಿಪ್ಲಾಯ್ಮೆಂಟ್ ಆಫ್ ಎಲೆಕ್ಟ್ರಿಕ್ ಬಸ್ ಇನ್ ಸಿಟೀಸ್. ನೆಕ್ಸ್ಟ್ 4000 E ಬಸಸ್ ಸ್ಯಾಂಕ್ಷನ್ ಟು ಕರ್ನಾಟಕ, ಬೂಸ್ಟ್ ದ ಕ್ಲೀನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ರೀಸೆಂಟ್ ಆಗಿ ಅದು ಕೂಡ ಕರ್ನಾಟಕದವರು ತಗೊಂಡಿಲ್ಲ ಅಂದ್ಬಿಟ್ಟು ಅವರ MP ತೇಜಸ್ವಿ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ರು. ಯಾವುದು? ಈ ಬಸ್ಗಳನ್ನ ಕರ್ನಾಟಕ ಈಸ್ಕೊಂಡಿಲ್ಲ ಅಂತ. ಇದ್ರ ಇಂಪಾರ್ಟೆಂಟ್ EV. ಇಲ್ಲಿಗೆ ನಿಮ್ಗೆ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಕಾನ್ಸೆಪ್ಟ್ ಮುಗೀತು. ಇದು ಇನ್ನೇನಾದ್ರು? ಓಕೆ, ಓಕೆ, ಇನ್ನೊಂದು ಸ್ವಲ್ಪ ಇದೆ, ಜಸ್ಟ್ ಇನ್ನೊಂದು ನೋಡ್ಬಿಟ್ಟು ಹೋಗೋಣ. ನೆಕ್ಸ್ಟ್ ಇದೇ ತರ ನಿಮಗೆ ಜಲಾಧಾರ ಪ್ರಾಜೆಕ್ಟ್ ನೋಡಿದ್ವಿ. FPOs ಗೊತ್ತಲ್ಲ? FPOs ಅಂದ್ರೆ ಏನು? ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ. ಅದ್ರ ಬಗ್ಗೆ ನೋಡಿ, ಟ್ರೈಬ್ಸ್ ವಾಡಿ ಮಾಡೆಲ್ ಏನಿದು? ಸಸ್ಟೈನಬಲ್ ಟ್ರೈಬಲ್ ಮಾಡೆಲ್ಸ್ ಏನನ್ಸ್ತಿ? ಎಕಲಾಜಿಕಲ್ ಬ್ಯಾಲೆನ್ಸ್. ನೆಕ್ಸ್ಟ್ ವಾಟರ್ ಶೆಡ್ ಡೆವಲಪ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಸೈಲೆಂಟ್ ವಾಟರ್ ಕನ್ಸರ್ವೇಷನ್ ಪ್ರಾಜೆಕ್ಟ್, ಇವೆಲ್ಲ ಇಂಪಾರ್ಟೆಂಟ್ ಎಲ್ಲ, ಜಸ್ಟ್ ಬಿಟ್ಟು ಹಾಕಿ. ಮೇನ್ಸ್ ಅಡಿಷನ್ ಅದು. ಲಾಜಿಸ್ಟಿಕ್ಸ್ ಅಂದ್ರೆ ಏನ್ ಹೇಳಿ? ಟ್ರಾನ್ಸ್ಪೋರ್ಟೇಷನ್ ರಿಲೇಟೆಡ್ ಲಾಜಿಸ್ಟಿಕ್. ಇಲ್ಲೇನ್ ಹೇಳುತ್ತೆ ನೋಡಿ, ಏಮ್ಸ್ ಟು ಸಪೋರ್ಟ್ಸ್ ದಿ ಫ್ರೈಟ್ ಮೂವ್ಮೆಂಟ್ ಅಂಡ್ ವೇರ್ ಹೌಸಿಂಗ್ ಅಂಡ್ ಕೋಲ್ಡ್ ಸ್ಟೋರೇಜ್ ಫೆಸಿಲಿಟಿ. ಎಲ್ಲಿರುತ್ತೆ? ಲಾಜಿಸ್ಟಿಕ್ಸ್ ಅಲ್ಲಿ. ಎಸ್ಪೆಷಲಿ ಏನಂತಾರೆ, ಲಾಜಿಸ್ಟಿಕ್ ಪಾರ್ಕ್ಸ್ ಅಂತ ಬರ್ತಾವಲ್ಲ, ಅದ್ರಲ್ಲಿ ಇರ್ತಕ್ಕಂಥದ್ದು. ಮೆಟ್ರೋ ಇನ್ಫ್ರಾಸ್ಟ್ರಕ್ಚರ್ 43, ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 ಕಿತ್ತು ಸಾಕಷ್ಟು. ಫೇಸ್ 4 3A ಈಗ ನಡೀತಾ ಇದೆ. ರೂರಲ್ ಎಲೆಕ್ಟ್ರಿಫಿಕೇಶನ್ ಕೇಳ್ತಾರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಹಾಕಿದೆ ನೋಡಿ. ಏನು ಕರ್ನಾಟಕ ರೂರಲ್ ಎಲೆಕ್ಟ್ರಿಫಿಕೇಶನ್ ಇದೆ? ಎಸ್, 100% ವಿಲೇಜಸ್ ಆರ್ ಎಲೆಕ್ಟ್ರಿಫೈಡ್. 100% ವಿಲೇಜಸ್ ಆರ್ ಎಲೆಕ್ಟ್ರಿಫೈಡ್. ಫೋಕಸ್ ನ ಒನ್ ಹ್ಯಾಮ್ಲೆಟ್ಸ್ ಮತ್ತೆ ಟ್ರೈಬಲ್ ಏರಿಯಾ ಮತ್ತೆ ಹ್ಯಾಮ್ಲೆಟ್ಸ್ ಗಳನ್ನ ಫೋಕಸ್ ಮಾಡೋದು. ಲಾಜಿಸ್ಟಿಕ್ ಪಾರ್ಕ್ಸ್ ಹುಬ್ಳಿ ವೆರಿ ಇಂಪಾರ್ಟೆಂಟ್.
ನಾನು ಹೇಳ್ತಿದ್ದಲ್ಲ ಲಾಸ್ಟ್ ಒಂದು ಕ್ಲಾಸಲ್ಲಿ ಫುಲ್ಲು ಪಾರ್ಕ್ಸ್ ಬಗ್ಗೆ ಹೇಳಿದೀನಿ. ಇಲ್ಲೂ ಕೂಡ ಒಂದು ಲಾಜಿಸ್ಟಿಕ್ ಪಾರ್ಕ್ ಬರುತ್ತೆ. ಎಲ್ಲಿ? ಹುಬ್ಳಿಲಿ. ಹುಬ್ಳಿ ಲಾಜಿಸ್ಟಿಕ್ ಪಾರ್ಕ್ ಡೆವಲಪ್ಡ್ ಆಸ್ ದ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ಸ್. ಅಂದ್ರೆ ಮಲ್ಟಿ ಮೋಡಲ್ ಅಂದ್ರೆ ಏನು? ರೈಲು, ಬಸ್ಸು ಮತ್ತೆ ಈವನ್ ಏರ್ಪೋರ್ಟ್. ಓಕೆ, ಏರ್ಪೋರ್ಟ್ ಇವೆಲ್ಲ ಏನಂತಾರೆ? ಮಲ್ಟಿ ಮೋಡಲ್, ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಈ ತರ ನೋಡುವಂಥದ್ದು. ಹಬ್ ಸ್ಟ್ರೆಂಥನಿಂಗ್ ದ ಸಪ್ಲೈ ಚೈನ್ ಎಫಿಷಿಯನ್ಸಿ ಇನ್ ನಾರ್ತ್ ಕರ್ನಾಟಕ, ಲೊಕೇಟೆಡ್ ಸ್ಟ್ರಾಟಜಿಕಲಿ ಟು ಕನೆಕ್ಟ್ ದ ರೋಡ್, ರೈಲ್, ಇಂಡಸ್ಟ್ರಿಯಲ್ ಕಾರಿಡಾರ್ ನ ಕನೆಕ್ಟ್ ಮಾಡುತ್ತೆ. ಯಾವುದು? ಹುಬ್ಳಿ ಲಾಜಿಸ್ಟಿಕ್ ಪಾರ್ಕ್ಸ್. ವೆರಿ ಇಂಪಾರ್ಟೆಂಟ್. ಲಾಜಿಸ್ಟಿಕ್ ಪಾರ್ಕ್ಸ್ ಎಲ್ಲಿದೆ? ಹುಬ್ಳಿ ಇದೆ. ಸಾಕಿಷ್ಟು. ನೆಕ್ಸ್ಟ್, ಈ ಜನ್ಮನ್ ಅಂತ ಬಂದ. ಆಲ್ರೆಡಿ ಈ ಜನ್ಮನ್ ಅಂತ ನೋಡಿದೀವಿ. ಏನು ಈ ಜನ್ಮನ್ ಅಂದ್ರೆ? ಪ್ರಧಾನಮಂತ್ರಿ ಜನತಿ ಆದಿವಾಸಿ ನ್ಯಾಯ ಮಹಾ ಅಭಿಯಾನ ಅಂತ ಅಂದ್ಬಿಟ್ಟು ಫೋಕಸ್ ಆನ್ PVTGs ಹೌಸಸ್ಗಳಿಗೆ ಹೇಳಿದ್ನಲ್ವಾ, ಅದು PM ಜನ್ಮನ್. ನೆಕ್ಸ್ಟ್ ಬಂತು ಅಂದ್ರೆ ಏನು? DA ಜುವಾ ಅಂಬೇಡ್ಕರ್ ಜಗವನ್ ಜೀವನ್ ರಾಮ್ ಅರ್ಬನ್ ಅಭಿಯಾನ ಅಂತ, ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಲೈವ್ಲಿಹುಡ್ ಸಪೋರ್ಟ್ ಫಾರ್ SC/ST ಕಮ್ಯುನಿಟೀಸ್. ಮತ್ತೆ ಇನ್ನೊಂದು TSP ಅಂತ ಬರುತ್ತೆ, ಟ್ರೈಬಲ್ ಸಬ್ ಪ್ಲಾನ್ ಮತ್ತೆ ಶೆಡ್ಯೂಲ್ ಕ್ಯಾಸ್ಟ್ ಸಬ್ ಪ್ಲಾನ್ ಅಂತ, ಬಜೆಟ್ ಅಲೋಕೇಶನ್ ಫಾರ್ SC ಮತ್ತೆ ST ಡೆವಲಪ್ಮೆಂಟ್. ರೀಸೆಂಟ್ ಆಗಿ ಇದು ನ್ಯೂಸ್ ಅಲ್ಲಿ ಇತ್ತು. ಯಾಕೆ ಹೇಳಿ? ಈ ಫಂಡ್ ನ ಓಕೆ ಅವರ SC/ST ಲೀಡರ್ಸ್ ಕೂಡ ಏನ್ ಹೇಳ್ತಾ ಇದ್ರು, ಈ ಫಂಡ್ ನ ಡೈವರ್ಟ್ ಮಾಡಿದ್ದಾರೆ, ಎಜುಕೇಶನ್ ಕಡೆ ಡೈವರ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೊಂದು ಕಮಿಟಿ ಮಾಡಿದೆ. ಯಾರಾದ್ರೂ ಕೂಡ ಕಮೆಂಟ್ ಅಲ್ಲಿ ಹಾಕ್ಬೋದು. ಕಮೆಂಟ್ ಅಲ್ಲಿ ಆ ಕಮಿಟಿ ನೇಮ್ ನ ಹಾಕ್ಬೋದು. ಇಲ್ಲಿಗೆ ನಿಮ್ಗೆ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಮುಗೀತು. ಇಲ್ಲಿ ಏನಪ್ಪಾ ನೋಡ್ಬೋದು ಅಂತಂದ್ರೆ, ನಾನು ಹೇಳಿದ್ನಲ್ಲ, ಈಗ ನೆಕ್ಸ್ಟ್ ಬರ್ತಕ್ಕಂಥ ಚಾಪ್ಟರ್ ಇಂಪಾರ್ಟೆಂಟ್ ಆಗ್ಬೋದು. ಹ್ಯೂಮನ್ ಡೆವಲಪ್ಮೆಂಟ್ ಸ್ವಲ್ಪ ಇದೆ, ಬಟ್ ಈ ಚಾಪ್ಟರ್ ಅಲ್ಲಿ ಆಲ್ರೆಡಿ ನೀವು ಓದಿರ್ತಕ್ಕಂಥ ಚಾಪ್ಟರ್ ಇದು. ಇಲ್ಲಿ ಏನ್ ನೋಡ್ಬೋದಪ್ಪ ಅಂದ್ರೆ, ಒಂದು ಎಕನಾಮಿಕ್ ನೋಡಿಲ್ಲ, ಈ ಚಾಪ್ಟರ್ ಮೇನ್ಸ್ ಇಂಪಾರ್ಟೆಂಟ್. ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಏನ್ ಏನೇನು ಬರುತ್ತೆ ಅಂತ ಕೇಳ್ಬೋದು. ಏನೇನ್ ಬರುತ್ತೆ? ಒಂದು ಪವರ್ ಸೆಕ್ಟರ್ ಬಂತು, ಇನ್ನೊಂದು ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್, ಇನ್ನೊಂದು ಕಮ್ಯುನಿಕೇಶನ್ ಸೆಕ್ಟರ್. ವೆರಿ ವೆರಿ ಇಂಪಾರ್ಟೆಂಟ್. ಈ ಮೂರಲ್ಲೂ ಕೂಡ ನೀವು ನೋಡ್ಕೊಂಡಾಗ ಏನೇನು ಇಂಪಾರ್ಟೆಂಟ್ ಅಂತ ನೋಡಿ. ರಿನ್ಯೂವಬಲ್ ಎನರ್ಜಿ ಇಂಪಾರ್ಟೆಂಟು, ಟೆಲಿಡೆನ್ಸಿಟಿ ಇಂಪಾರ್ಟೆಂಟು. ನೆಕ್ಸ್ಟ್ ಅದಾದ್ಮೇಲೆ ಇನ್ನೇನು ನೋಡ್ದೋ? ಏರ್ಪೋರ್ಟ್ಗಳು ನೋಡ್ದೋ, ರೈಲ್ವೆ ನೋಡ್ದೋ. ನೆಕ್ಸ್ಟ್ ಪೋರ್ಟ್ಗಳು ನೋಡ್ದೋ. 1 ಪೋರ್ಟ್ ಮೇಜರ್ ಪೋರ್ಟು, 13 ಮೈನರ್ ಪೋರ್ಟ್ಗಳು. ನೆಕ್ಸ್ಟ್ ಅದಾದ್ಮೇಲೆ ನೋಡ್ದೋ ರೋಡಲ್ಲಿ ಕೆ ಶಿಪ್ ನೋಡ್ದೋ, ರೂರಲ್ ರೋಡ್ ನೋಡ್ದೋ, ಅರ್ಬನ್ ರೋಡ್ಗಳು ನೋಡ್ದೋ. ಓಕೆ, ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು. ಓಕೆ, ಅಷ್ಟು ಹೇಳೋಂತ ಯಾವುದು ಇಲ್ಲ. ಜಸ್ಟ್ ಸ್ವಲ್ಪ ಬ್ರಾಡಾಗಿ ಥಿಂಕ್ ಮಾಡಿ ಅಷ್ಟೇ, ಬ್ರಾಡಾಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಏನು ಡೌಟ್ ಇದೆಯಾ? ಏನು ಡೌಟ್ಸ್? ಓಕೆ, ನೆಕ್ಸ್ಟ್ ಬಂತಂದ್ರೆ ನೆಕ್ಸ್ಟ್ ಚಾಪ್ಟರ್ ಡೀಪ್ ಡ್ರೈವ್ ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಬಂದಾಗ ನಿಮ್ಗೆ ಏನ್ ಬರುತ್ತೆ? ಹೆಲ್ತ್, ಎಜುಕೇಶನ್ ಅಂಡ್ ಸ್ಕಿಲ್ ರಿಲೇಟೆಡ್ ಬರುತ್ತೆ. ಆಲ್ರೆಡಿ ಹೆಲ್ತ್ ಮತ್ತೆ ಎಜುಕೇಶನ್, ಸ್ಕಿಲ್ ರಿಲೇಟೆಡ್ ಲಾಸ್ಟ್ ಕ್ಲಾಸ್ ಕಂಪ್ಲೀಟ್ ಮಾಡಿದೀವಿ. ಇವಾಗ ಇನ್ನೇನೇನು ಇಂಪಾರ್ಟೆಂಟ್ ಇದೆ, ಓಕೆ, ಇನ್ನೇನು ಇಂಪಾರ್ಟೆಂಟ್ ಇದೆ ಅಂತ ನೋಡ್ಕೊಂಡು ನೆಕ್ಸ್ಟ್ ಚಾಪ್ಟರ್ ಗವರ್ನೆನ್ಸ್ಗೆ ಹೋಗೋಣ. ನೆಕ್ಸ್ಟ್ ಬನ್ನಿ, ಡೆಮೋಗ್ರಫಿಕ್ ಕನ್ವರ್ಜೆನ್ಸ್ ನೋಡಿದೀವಲ್ವಾ? ಮೈನಾರಿಟಿ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಕೇಳಿದ್ರೆ 15.92% ಆಫ್ ದಿ ಕರ್ನಾಟಕ ಪಾಪ್ಯುಲೇಷನ್ ಮೈನಾರಿಟಿ, ಇನ್ಕ್ಲೂಡ್ಸ್ ಮುಸ್ಲಿಂ, ಕ್ರಿಶ್ಚಿಯನ್ಸ್, ಬುದ್ಧಿಸ್ಟ್, ಜೈನ್, ಸಿಖ್ಸ್ ಅಂಡ್ ಪಾರ್ಸಿಸ್. ಟೋಟಲ್ ಎಷ್ಟು ಕಮ್ಯುನಿಟಿ ಇದಾವೆ ಕರ್ನಾಟಕದಲ್ಲಿ? ಟೋಟಲ್ ಇಂಡಿಯಾದಲ್ಲಿ ಎಷ್ಟು ಮೈನಾರಿಟಿ ಕಮ್ಯುನಿಟೀಸ್ ಇದೆ ಅಂತ ಕೇಳ್ತಾರೆ. ಟೋಟಲ್ ಎಷ್ಟು ಮೈನಾರಿಟಿ ಕಮ್ಯುನಿಟಿ ಇದಾವೆ ಅಂತ ಕೇಳಿದ್ರೆ 6 ಮೈನಾರಿಟಿ ಕಮ್ಯುನಿಟಿ ಇದಾವೆ. ವುಮನ್ ಪಾಪ್ಯುಲೇಷನ್ ಎಷ್ಟಿದೆ? ವುಮನ್ ಪಾಪ್ಯುಲೇಷನ್ 49.31%. ಟೋಟಲ್ ಇವತ್ತು 100 ಮೆಂಬರ್ಸ್ ಇದ್ದಾರೆ ಅಂದ್ರೆ ಅಲ್ಲಿ 49.31%. ವೆರಿ ಇಂಪಾರ್ಟೆಂಟ್. 49 ಅಂತ ಎಲ್ಲ ಹೇಳ್ತಾರೆ. ಓಕೆ, ಇದು ಮುಂದೆ ನೋಡ್ಕೊಳ್ಳಿ ಅಷ್ಟೇ. 49 ಅಂತ ಎಲ್ಲ ಹೇಳ್ತಾರೆ, ಕಡಿಮೆ ಇದೆ ಅಂದ್ಬಿಟ್ಟು. ಬಟ್ 49.31% ಆಫ್ ದಿ ಪಾಪ್ಯುಲೇಷನ್. ನೆಕ್ಸ್ಟ್ ಇನ್ ಬಂತು ಅಂದ್ರೆ SDG ರಿಲೇಟೆಡ್ ಟು ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಬರುತ್ತೆ. SDG ರಿಲೇಟೆಡ್ ಟು ಹ್ಯೂಮನ್ ಡೆವಲಪ್ಮೆಂಟ್ ಏನಿದೆ? SDG 5 ಅಂದ್ರೆ ಏನು? ಜೆಂಡರ್ ಈಕ್ವಾಲಿಟಿ. SDG 1 ಪಾವರ್ಟಿ, ಝೀರೋ ಹಂಗರ್, ಇಂಡಸ್ಟ್ರಿ ಮತ್ತೆ ಲೈಫ್ ಬಿಲೋ ವಾಟರ್. ಟೋಟಲ್ ಆಲ್ 16 ಗೋಲ್ಸ್. ಎಷ್ಟು ಬಜೆಟ್ ಕೊಟ್ಟಿರ್ತಕ್ಕಂಥದ್ದು, ಬಜೆಟ್ ಅಲ್ಲಿ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಇದು ನೆಕ್ಸ್ಟ್ ನೋಡೋಣ. ನೋಡಿ, ಈಗ ಬಂತು ಅಂದ್ರೆ ನಿಮ್ಗೆ ಹೆಲ್ತ್ ಬಂತೆ.
ಹೆಲ್ತ್ ಅಂತ ಬಂತು ಅಂದಾಗ ನಿಮ್ಗೆ ಇಲ್ಲಿ ಏನ್ ಕೇಳ್ಬೋದು ಅಂದ್ರೆ ಇನ್ನೇನು ಕೇಳಲ್ಲ, ಸಿಂಪಲ್ ಆಗಿ ಇಷ್ಟೇ ಪ್ರೋಗ್ರಾಮ್ಸ್ಗಳನ್ನ ಕೇಳ್ತಾರೆ. ನೋಡಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ 12 ಇದಾವಂತೆ, ಮದರ್ ಮತ್ತೆ ಚೈಲ್ಡ್ ಹಾಸ್ಪಿಟಲ್ ಎಲ್ಲ ನಾನು ಕೇಳಿದ್ರೆ ಏನೂ ಅವಶ್ಯಕತೆ ಇಲ್ಲ. ಬಟ್ ಏನ್ ಮಾಡೋಣ, ಸರ್ವೆಲ್ ಮೆನ್ಷನ್ ಮಾಡಿದ್ದಾರೆ, ಓದ್ಬೇಕಷ್ಟೇ. ಹಾಸ್ಪಿಟಲ್ಸ್ ಫ್ಯಾಕ್ಟರ್ ಆಫ್ ಏನು, ಬೆಂಗಳೂರು ಅಲೋನ್ ಆಸ್ ದಿ, ನೋಡಿ ಬೆಂಗಳೂರು ವೆರಿ ಇಂಪಾರ್ಟೆಂಟ್, ಏನಪ್ಪಾ ಹೇಳ್ತಾ ನೋಡಿ, ಬೆಂಗಳೂರು ಅಲೋನ್ ಆಸ್ ದಿ 29% ಆಫ್ ದಿ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್. ಅಂದ್ರೆ ನೋಡಿ, ಪ್ರೈವೇಟ್ ಕಾನ್ಸಂಟ್ರೇಟ್ ಎಲ್ಲ ಆಗಿರ್ತಕ್ಕಂಥದ್ದು ಬೆಂಗಳೂರಲ್ಲಿ. ಪ್ರೈವೇಟ್ ಹಾಸ್ಪಿಟಲ್ 100 ಇದಾವೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 30 ಹಾಸ್ಪಿಟಲ್ ಪ್ರೈವೇಟ್ ಎಲ್ಲಿದಾವೆ, ಬೆಂಗಳೂರಲ್ಲಿ ಇದಾವೆ. MMR, ಎಸ್ MMR ಮೆಟರ್ನಿಟಿ ಮೊಟಾಲಿಟಿ ರೇಟ್ ಎಷ್ಟೈತೆ, 44 ಇದೆ. 44 ಫಾರ್ 10 ಏನು 1 lakh ಬರ್ತ್ಗೆ. ನೆಕ್ಸ್ಟ್ ಮೆಟರ್ನಲ್ ಡೆತ್ ಎಷ್ಟಾಗ್ತಾ ಇರೋದು, 21% ರೆಡ್ಯೂಸ್ ಆಗಿದೆ ಅಂತೆ, ಡೆತ್ ರೆಡ್ಯೂಸ್ ಆಗಿದೆ ಅಂತೆ. ಇಷ್ಟು ನಿಮ್ಗೆ ಆಕ್ಚುಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಇನ್ನೂ ಕೂಡ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಬರ್ತ್ ರೇಟ್ ಎಷ್ಟಿದೆ, ಲೇಟೆಸ್ಟ್ ವ್ಯಾಲ್ಯೂ 15.2 ಡಿಕ್ಲೈನಿಂಗ್ ಅಂತೆ. ಡೆತ್ ರೇಟ್ ಸ್ಟೇಬಲ್. IMR ಇನ್ಫ್ಯಾಂಟ್ ಮೊಟಾಲಿಟಿ ರೇಟ್ 14 ಇದೆ, ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ಸ್. ಮತ್ತೆ ಅಂಡರ್ 19 MR, ಅಂಡರ್ 19 ಮೊಟಾಲಿಟಿ ರೇಟ್ ಎಷ್ಟಿದೆ, 17, ಇದು ಕೂಡ ಡಿಕ್ರೀಸ್ ಆಗಿದೆ. MMR 68 ಇತ್ತು, ಫ್ರಮ್ 97 ಇಂದ 68 ಆಗಿದೆ. ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟಿದೆ, 70 years ಇನ್ಕ್ರೀಸ್ ಆಗಿದೆ. ಕಪಲ್ ಪ್ರೊಟೆಕ್ಷನ್ ಎಷ್ಟು, 68.7. ಇದು ನಿಮ್ಗೆ ಇಂಪಾರ್ಟೆಂಟ್. ಇಷ್ಟು ನಾನು ಕೇಳಿದ್ರೆ ಈ ಚಾಪ್ಟರ್ ಅಲ್ಲಿ ಬರುವಂತದ್ದು ಹೆಲ್ತ್ ರಿಲೇಟೆಡ್ ಇಷ್ಟೇ. ಇನ್ನು ಉಳಿದಿರ್ತಕ್ಕಂಥವೆಲ್ಲ ಪ್ರೋಗ್ರಾಮ್ಸ್ಗಳು. ಓಕೆ, ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ಸ್ ಯಾವುದು, ಟ್ಯೂಬರ್ಕ್ಯುಲೋಸಿಸ್ ನಿಮ್ಗೆ ಗೊತ್ತು. ಟಿಬಿನ ಟೋಟಲ್ ಏನು ಆಲ್ ಓವರ್ ವರ್ಲ್ಡ್ ಅಲ್ಲಿ ರಿಮೂವ್ ಮಾಡಬೇಕು ಅಂತಿರೋದು ಎಷ್ಟೊತ್ತಿಗೆ, 2030ಗೆ ರಿಮೂವ್ ಮಾಡಬೇಕು ಅಂತಿದ್ದಾರೆ. ಬಟ್ ಕರ್ನಾಟಕ, ಇಂಡಿಯಾ ಎಷ್ಟು ಪ್ಲಾನ್ ಇರ್ತಕ್ಕಂಥದ್ದು, ಇಂಡಿಯಾ ಟಾರ್ಗೆಟ್ TB ಫ್ರೀ ಇಂಡಿಯಾ ಯಾವಾಗ, 2025. ವೆರಿ ಇಂಪಾರ್ಟೆಂಟ್, ಇದೊಂದು ಮಾರ್ಕ್ ಮಾಡ್ತಾರೆ. ಇಷ್ಟೇ ಸಾಕು. ಈಗಿಂದ ಏನೇನು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಷ್ಟು ಮಾತ್ರ ಓದ್ಕೊಂಡೋಗಿ, ಜಾಸ್ತಿ ಬೇಡ. WHO ಟಾರ್ಗೆಟ್ ಎಷ್ಟು, 2030ಗೆ ರಿಮೂವ್ ಮಾಡಬೇಕು. ಇಂಡಿಯಾ ಟಾರ್ಗೆಟ್ ಇನ್ನು 5 years ಮುಂಚೆನೆ ನಾವು ಟಾರ್ಗೆಟ್ ಮಾಡ್ಕೊಂಡಿದ್ವಿ, 2025. ನೆಕ್ಸ್ಟ್ ಇನ್ನೊಂದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅಂತ. ಕರ್ನಾಟಕ ಆರೋಗ್ಯ ಸಂಜೀವಿನಿ ಇದು ಏನಂತ ಅಂದ್ರೆ ಕ್ಯಾಶ್ಲೆಸ್ ಬೆನಿಫಿಟ್ ಕೊಡುವಂಥದ್ದು, ಹೆಲ್ತ್ ರಿಲೇಟೆಡ್. ಇದು ಯಾರಿಗೆ, ಸ್ಟೇಟ್ ಎಂಪ್ಲಾಯ್ಮೆಂಟ್ಸ್ಗಳಿಗೆ, ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಇದಾರಲ್ಲ ಅವ್ರಿಗೆ ಮತ್ತೆ ಅವ್ರ ಡಿಪೆಂಡೆಂಟ್ಸ್ಗೆ ಕೊಡುವಂಥದ್ದು. ಯಾವುದು, ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್. ಓಕೆ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ನ ಕೊಡುವಂಥದ್ದು. ನೆಕ್ಸ್ಟ್ ಅರ್ಬನ್ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್, ವೆರಿ ಇಂಪಾರ್ಟೆಂಟ್. ಅರ್ಬನ್ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಈಗ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಯಾವ್ದ್ರ ಅಂಡರ್ ಅಲ್ಲಿ ಬರ್ತದಲ್ಲ, PM ಆಯುಷ್ಮಾನ್ ಭಾರತ್ ಇದೆಯಲ್ಲ, ಆಯುಷ್ಮಾನ್ ಭಾರತ್ ಅಂಡರ್ ಮಾಡಿರ್ತಕ್ಕಂಥದ್ದು ಯಾವುದು, ಅರ್ಬನ್ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್. ಏನ್ ಹೇಳುತ್ತೆ ಇದು, ಇಂಪಾರ್ಟೆಂಟ್ ಏನಕ್ಕೆ ಇದು ಮಾಡಿರ್ತಕ್ಕಂಥದ್ದು, ಇಲ್ಲ ನೋಡಿ. 15th ಫೈನಾನ್ಸ್ ಕಮಿಷನ್ ಕೂಡ ಫಂಡ್ ಮಾಡ್ತಾ ಇದೆ. PM ಆಯುಷ್ಮಾನ್ ಭಾರತ್ ಇದೆ ನೋಡಿ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಮಿಷನ್ ಅಂತ, ಅದಂಡರ್ PM ಅಬೀಮ್ ಅಂತ. ಓಕೆ, ಸ್ಟ್ರೆಂತ್ ಅಂದ ಅರ್ಬನ್ ಪ್ರೈಮರಿ ಹೆಲ್ತ್ ಕೇರ್ ಸ್ಟ್ರೆಂತ್ ಮಾಡುತ್ತೆ. ಇಂಪ್ರೂವ್ ದ ಅಸೆಸಿಬಿಲಿಟಿ ಫಾರ್ ಅರ್ಬನ್ ಪೂರ್, ಜೊತೆಗೆ ರೆಡ್ಯೂಸ್ ದ ಪ್ರೆಸರ್ ಆನ್ ದಿ ಹಾಸ್ಪಿಟಲ್. ಅಂದ್ರೆ ನಾವು ಅರ್ಬನ್ ವೆಲ್ನೆಸ್ ಸೆಂಟರ್ ಅಂತಂದ್ರೆ ಇದು ಫಸ್ಟ್ ಕಾಂಟ್ಯಾಕ್ಟ್. ನಾವು ಫಸ್ಟ್ ಅಲ್ಲಿ ಹೋಗ್ಬೇಕು, తర్వాత ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು, ಹಾಸ್ಪಿಟಲ್ಗೆ ಹೋಗ್ಬೇಕು. ಇದನ್ನೇ ವೆಲ್ನೆಸ್ ಸೆಂಟರ್ ಅಂತ ಕರೀತಾರೆ. ಅದಾದ ಕೇಳುವಂಥದ್ದು ಇಲ್ಲಿ, ಟು ರೆಡ್ಯೂಸ್ ದಿ ಪ್ರೆಸರ್ ಆನ್ ಹಾಸ್ಪಿಟಲ್. ಯಾಕೆ, ನೀವು ಫಸ್ಟ್ ವೆಲ್ನೆಸ್ ಸೆಂಟರ್ಗೆ ಹೋಗ್ತೀಯ, ಅಲ್ಲಿ ಆಲ್ರೆಡಿ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಹಾಗೇನಾಗುತ್ತೆ ನೀನು ಹಾಸ್ಪಿಟಲ್ಗೆ ಹೋಗೋದು ತಪ್ಪುತ್ತೆ. ಈಗ ಈ ರೀತಿ ಏನು, ರೆಡ್ಯೂಸ್ ದ ಡಿಪೆಂಡೆನ್ಸ್ ಆನ್ ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡೋದೇ ಈ ವೆಲ್ನೆಸ್ ಸೆಂಟರ್. ಅದನ್ನೇನಂತ ಕರೀತಾರೆ, ಕರ್ನಾಟಕದಲ್ಲಿ ನಮ್ಮ ಕ್ಲಿನಿಕ್ ಅಂತ ಕರೀತಾರೆ. ನಮ್ಮ ಕ್ಲಿನಿಕ್, ವೆರಿ ಇಂಪಾರ್ಟೆಂಟ್, ನಮ್ಮ ಕ್ಲಿನಿಕ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ಐರನ್ ಅಂಡ್ ಫೋಲಿಕ್ ಆಸಿಡ್ ಕೊಡ್ತಾರಂತೆ. ಐರನ್ ಅಂಡ್ ಫೋಲಿಕ್ ಆಸಿಡ್ ಯಾಕಪ್ಪ ಅಂದ್ರೆ ಅನಿಮಿಯಾ ಪ್ರಿವೆನ್ಷನ್ಗೆ ಫೋಲಿಕ್ ಆಸಿಡ್ ಮತ್ತೆ ಐರನ್ ಟ್ಯಾಬ್ಲೆಟ್ಸ್ಗಳನ್ನ ಕೊಡ್ತಾರೆ. ಅದೇ ಇದು ಡಿಸ್ಟ್ರಿಬ್ಯೂಷನ್, ಐರನ್ ಅಂಡ್ ಫೋಲಿಕ್ ಆಸಿಡ್ ಡಿಸ್ಟ್ರಿಬ್ಯೂಷನ್. ನೆಕ್ಸ್ಟ್ ಕರ್ನಾಟಕ ಮೈನಾರಿಟಿ, ಅದಲ್ವಾ ಆಗ್ಲೇ ಹೇಳಿದ್ರು, ಮೈನಾರಿಟಿ ರಿಲೇಟೆಡ್ ಓದಲ್ಲ, ಅದೇ ರಿಲೇಟೆಡ್. ಕಾರ್ಪೊರೇಷನ್ ಯಾವಾಗ ಸ್ಟಾರ್ಟ್ ಆಗಿದ್ದು, 1996. ಇಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಇಷ್ಟೇ ಸಾಕು. ಸೇಮ್ ಪ್ರೈವೇಟ್ ಫೈನಾನ್ಸಿಯಲ್ ಅಸಿಸ್ಟೆನ್ಸ್, ಲೋನು, ಸ್ಕಾಲರ್ಶಿಪ್, ಡೇಟಾ ನೋಡ್ಕೊಳ್ಳಿ ಸಾಕಷ್ಟೇ. 1986. ನೆಕ್ಸ್ಟ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಾಕ್ ಆಕ್ಟ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಏನ್ ಮಾಡ್ತದೆ, ಅಡ್ಮಿನಿಸ್ಟ್ರೇಷನ್, ಪ್ರೊಟೆಕ್ಷನ್ ಅಂಡ್ ಡೆವಲಪ್ಮೆಂಟ್ ಆಫ್ ವಾಕ್ ಪ್ರಾಪರ್ಟೀಸ್, ರಿಲಿಜಿಯಸ್ ಅಂಡ್ ಎಂಡೋರ್ಮೆಂಟ್ ಅಸೆಟ್ ನ ಪ್ರೊಟೆಕ್ಟ್ ಮಾಡುತ್ತೆ. ಮ್ಯಾನೇಜ್ಮೆಂಟ್ ಆಫ್ ಮಾಸ್, ದರ್ಗಾಸ್ ಅಂಡ್ ಗ್ರೇವ್ ಯಾರ್ಡ್ಸ್ ನ ಅಡ್ಮಿನಿಸ್ಟ್ರೇಷನ್ ಮಾಡುತ್ತೆ. ಯಾವುದು, ವಾಕ್. ನೆಕ್ಸ್ಟ್ ಎಜುಕೇಶನ್ ಅಂಡ್ ಹ್ಯೂಮನ್ ಕ್ಯಾಪಿಟಲ್. ಇಲ್ಲಿಗೆ ಹೆಲ್ತ್ ಮುಗಿತು, ಮತ್ತೆ ಮೈನಾರಿಟಿ ರಿಲೇಟೆಡ್ ಮುಗಿತು. ನೆಕ್ಸ್ಟ್ ಎಜುಕೇಶನ್ ಅಂಡ್ ಹ್ಯೂಮನ್ ಕ್ಯಾಪಿಟಲ್. ನೆಕ್ಸ್ಟ್
ಸ್ಕಾಲರ್ಶಿಪ್ ಗೊತ್ತಲ್ಲ, ಸ್ಕಾಲರ್ಶಿಪ್ ಫಾರ್ ಪ್ರೀ ಮೆಟ್ರಿಕ್ ಇನ್ಕಮ್ ಲೆಸ್ ದಾನ್ ಒಂದಿರೋರಿಗೆ 1 lakh ಇರತಕ್ಕಂಥವ್ರಿಗೆ 30% ಆಫ್ ದ ಗರ್ಲ್ಸ್ ರಿಸರ್ವೇಶನ್. ನೆಕ್ಸ್ಟ್ ಪೋಸ್ಟ್ ಮೆಟ್ರಿಕ್ ಅಲ್ಲಿ ಇನ್ಕಮ್ 2.2 ಹೇಳ್ತಾ ಏನಲ್ಲ, ಇವೆಲ್ಲ ಬಿಡಪ್ಪ, ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಗಣಿತ ಗಣಕ ಪ್ರೋಗ್ರಾಮ್, ಓಕೆ, ಆಲ್ರೆಡಿ ಕ್ಲಾಸ್ ಅಲ್ಲೂ ಮಾಡಿದೀನಿ. ಗಣಿತ ಗಣಕ ಏನು, ಫೌಂಡೇಶನ್ ನ್ಯೂಮರಸಿ ಇನ್ಕ್ರೀಸ್ ಮಾಡಕ್ಕೋಸ್ಕರ ಗಣಿತ ಗಣಕ 3 to 5 ಏನೋ ಬರುತ್ತೆ, 3 to 5 ಸ್ಟ್ಯಾಂಡರ್ಡ್. ಓಕೆ, ಲಾಸ್ಟ್ ಅಲ್ಲಿ ಟೇಬಲ್ ಇದೆ, ಟೇಬಲ್ ನೋಡೋಣ. ಇನ್ನೊಂದು ಏನು, ಮರುಸಿಂಚನ. ಇದು ಟಾರ್ಗೆಟ್ ಗ್ರೂಪ್ ಯಾವ್ದು, ಸ್ಟೂಡೆಂಟ್ಸ್ ಕ್ಲಾಸ್ ಆಫ್ 6 to 10 ವಿತ್ ದ ಲೋ ಲರ್ನಿಂಗ್ ಲೆವೆಲ್ ಇರ್ತಾರಲ್ಲ ಅವ್ರಿಗೆ ಮರುಸಿಂಚನ. ಇಂಪ್ರೂವ್ ದ ಲರ್ನಿಂಗ್ ಕೆಪಾಸಿಟಿ ಅಂಡ್ ಫೌಂಡೇಶನ್ ಸ್ಕಿಲ್ ಮಾಡುವಂಥದ್ದು ಯಾವುದು, ಮರುಸಿಂಚನ. ನೆಕ್ಸ್ಟ್ ಇದು ನೋಡಿ, ಈ ಟೇಬಲ್ ನ ಸಾಕು, ಈ ಟೇಬಲ್ ಒಂದಾಗ ಜ್ಞಾಪಕ ಇಟ್ಕೊಂಡ್ರೆ ಸಾಕು ನಿಮ್ಗೆ. ಹೇಳ್ತಾನಲ್ಲ, ಲಾಸ್ಟ್ 4 ಟೇಬಲ್ಗಳಿದಾವೆ, ಇಷ್ಟನ್ನ ಮಾತ್ರ ನೋಡ್ಕೊಳ್ಳಿ ಸಾಕು. ಒಂದು ಗಣಿತ ಗಣಕ, ಫೋನ್ ಬೇಸ್ಡ್ ಮ್ಯಾಥ್ ಲರ್ನಿಂಗ್, ಓಕೆ, ಗ್ರೇಡ್ 3 to 5, ಮರುಸಿಂಚನ ಗ್ರೇಡ್ 6 to 10 SSLC ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಮಾಡಕ್ಕೆ. ಇನ್ನೊಂದು ಓದು ಕರ್ನಾಟಕ ಗ್ರೇಡ್ 4, 5, ಓಕೆ, 50 day ಇಂಟೆನ್ಸಿವ್, 60 day ಇಂಟೆನ್ಸಿವ್. ಗಣಿತ ಗಣಕ ಆಂದೋಲನ ಗ್ರೇಡ್ 1 to 8, ಮ್ಯಾಥ್ ಸ್ಕಿಲ್ ಸ್ಟ್ರೆಂಥನಿಂಗ್ ಮಾಡುವಂಥದ್ದು. ನೆಕ್ಸ್ಟ್ ಬ್ರಿಡ್ಜ್ ಕೋರ್ಸ್ ಅಂತ ಬರ್ತದೆ, ಇದು ಗ್ರೇಡ್ 1 to 10, ಲರ್ನಿಂಗ್ ಗ್ಯಾಪ್ ಬ್ರಿಡ್ಜಿಂಗು. ಇನ್ನೊಂದು ಸಂಭ್ರಮ ಶನಿವಾರ, ಏನಿದು ಬ್ಯಾಗ್ಲೆಸ್ ಡೇ, ಬ್ಯಾಗ್ ನ ತಗೊಂಡೋಗೋದ ಕಮ್ಮಿ ಮಾಡೋದೇ ನಿಮ್ಗೆ ಸಂಭ್ರಮ ಶನಿವಾರದ ಮೀನ್ಸ್ ಸ್ಯಾಟರ್ಡೇ ದಿನ ಏನು ಬ್ಯಾಗ್ ತಗೊಂಡೋಗದೆ ಇರೋದೇ ಅದು ಈ ಸಂಭ್ರಮ ಶನಿವಾರ. ಈ ಪ್ರೋಗ್ರಾಮ್ಸ್ಗಳು ನೋಡ್ಕೊಳ್ಳಿ. ಗಣಿತ ಗಣಕ, ಮರುಸಿಂಚನ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಟಾರ್ಗೆಟ್ 3 to 5, ಗ್ರೇಡ್ 6 to 10, ಗ್ರೇಡ್ 4 to 5 ಇಲ್ಲೇ ವೇರಿಯೇಷನ್ ಮಾಡುವಂಥದ್ದು, ಇಲ್ಲೇ ವೇರಿ ಮಾಡುವಂಥದ್ದು. ಈ ಸ್ಲೈಡ್ಸ್ ಚೆನ್ನಾಗಿ ನೋಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಇನ್ನೊಂದು ಅರಿವು ಲೋನ್ ಅಂತ ಬರುತ್ತೆ, ಆಗ್ಲೇ ನೋಡಿದ್ನಲ್ಲ ಲೋನ್ ಅಂತ. ಇದು 50K ಇಂದ, ಓಕೆ, 15,000 ಇಂದ 5 lakh ತನಕ ಎಜುಕೇಶನ್ ಅನ್ನು ಕೊಡ್ತಾರೆ, ಯಾವುದು ಅರಿವಿ ಲೋನ್ ಅಂತ. ಇನ್ನೊಂದು ಶ್ರಮಶಕ್ತಿ 50% ಲೋನ್ ಕೊಡೋದಂಥದ್ದು. ಇನ್ನೊಂದು ಸ್ವಾವಲಂಬಿ ಸಾರಥಿ ಅಂತ ಅಂದ್ರೆ ನಿಮ್ಗೆ ಎಕ್ಸಾಂಪಲ್, ನಿಮ್ಗೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಐತಲ್ಲ, ಅಲ್ಲಿ ಏನು SHGಗಳಿಗೆ ಮತ್ತೆ ವುಮೆನ್ಗಳಿಗೆ, SC/STಗಳಿಗೆ ಇನ್ನು ಸ್ವಾವಲಂಬಿ ಸಾರಥಿ, ಐ ಥಿಂಕ್ SC/STಗಳಿಗೆ ಇರಬೇಕು. ಅಲ್ಲಿ ಏನ್ ಮಾಡ್ತಾರೆ, ಒಂದು ಈ ವೆಹಿಕಲ್ಸ್ ತಗೊಳಕ್ಕೆ, ಆಟೋ ಈ ತರ ಎಲ್ಲ, ಇದಕ್ಕೆ ಒಂದು ಸಾರಥಿ ಮೀನ್ಸ್ ವೆಹಿಕಲ್ ಕೊಡ್ತಾರೆ ಅವ್ರಿಗೆ, ಸ್ವಾವಲಂಬಿ ಸಾರಥಿ. ವೃತ್ತಿ ಪ್ರೋತ್ಸಾಹ 1 lakh ಫಾರ್ ಸಬ್ಸಿಡಿ. ಡೈರೆಕ್ಟ್ ಬಿಸ್ನೆಸ್ ಲೋನ್ 50% ಕೊಡ್ತಾರೆ. ಸ್ಟಾರ್ಟ್ಅಪ್ ಸ್ಕೀಮ್ ಎಲ್ಲ ಬೇಕಾಗಿಲ್ಲ. ನೆಕ್ಸ್ಟ್ ಇನ್ನೊಂದು ಗೃಹಲಕ್ಷ್ಮಿ ಸ್ಕೀಮ್, ಇನ್ನೊಂದು ಶ್ರೀಶಕ್ತಿ ಗೊತ್ತು, ಗೃಹಲಕ್ಷ್ಮಿ ಗೊತ್ತು. ನೆಕ್ಸ್ಟ್ ಜೆಂಡರ್ ಬಜೆಟಿಂಗ್ 2006 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಜೆಂಡರ್ ಬಜೆಟಿಂಗ್. ನೆಕ್ಸ್ಟ್ ಇಲ್ಲಿ 2 category ಬರುತ್ತೆ, ಒಂದು ಎ ಕೆಟಗರಿ, ಇನ್ನೊಂದು ಬಿ ಕೆಟಗರಿ. ಕೆಟಗರಿ ಎ ಎಲ್ಲಿ ಬರುತ್ತೆ ಪ್ಯೂರ್ಲಿ ವುಮೆನ್ಗೆ ಆಗಿರ್ತಕ್ಕಂಥದ್ದು, ವುಮೆನ್ ಇರ್ತಕ್ಕಂಥದ್ದು. ನೆಕ್ಸ್ಟ್ 100% ಏನು 30 to 90% ಬಜೆಟ್ ಅಲ್ಲಿ ಕೊಡ್ತಾ ನೋಡಿ ಅಮೌಂಟ್, ಅದು ಸೆಕೆಂಡ್ ಕೆಟಗರಿಗೆ ಬರುತ್ತೆ. ಒನ್ ಸ್ಟಾಪ್ ಸೆಂಟರ್, ಸಖಿ ಸೆಂಟರ್, ಮೆಡಿಕಲ್, ಲೀಗಲ್, ಶೆಲ್ಟರ್ ಅಂಡ್ ಕೌನ್ಸಿಲಿಂಗ್. ಓಕೆ, ಯಾರ್ಯಾರು ಅಫೆಕ್ಟ್ ಆಗಿರ್ತಾರಲ್ಲ ಅವ್ರಿಗೆ ಒಂದ್ ರೀತಿ ಕೌನ್ಸಿಲಿಂಗ್ ಕೊಡುವಂಥದ್ದು ಯಾವುದು, ಈ ಸಖಿ ಒನ್ ಸ್ಟಾಪ್ ಸೆಂಟರ್. ನೆಕ್ಸ್ಟ್ ಅದಾದ್ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇಂಪ್ಲಿಮೆಂಟೇಷನ್, ಡೊಮೆಸ್ಟಿಕ್ ಆಕ್ಟ್ ಇಂಪ್ಲಿಮೆಂಟೇಷನ್ ಇದೆಯಲ್ಲ, ಇದೊಂದು. ನೆಕ್ಸ್ಟ್ ಸಾಂತ್ವನ, ಓಕೆ, ಡೌರಿ ಮತ್ತೆ ವೈಲೆನ್ಸ್ ಇಂದ ಆಗಿರ್ತಾರಲ್ಲ ಅರೇಂಜ್ಮೆಂಟ್ ಇಂದ ಅವ್ರಿಗೆ 24/7 ಕೌನ್ಸಿಲಿಂಗ್ ಕೊಡೋದು. ಇನ್ನೊಂದು ಶಕ್ತಿ ಸಾಧನ, ಕಂಬೈನ್, ಸ್ವಾಧಾರ್, ಉಜ್ವಲ್, ಶೆಲ್ಟರ್ ಮತ್ತೆ ಆಂಟಿ ಟ್ರಾಫಿಕಿಂಗ್. ಅಕ್ಕಪಡೆ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸ್ಪೆಷಲ್ ಗ್ರಾಮ ಸಭಾ, ವುಮೆನ್ ಫೋಕಸ್ಡ್ ಮೀಟಿಂಗ್ ಅಂಡ್ ಎಂಟೈಟಲ್ಮೆಂಟ್ಸ್ ಅಂಡ್ ಬೆನಿಫಿಷರಿ ಸೆಲೆಕ್ಷನ್. ಯಾವುದು ಸ್ಪೆಷಲ್ ಗ್ರಾಮ ಸಭಾ. ಇಷ್ಟು ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕೀಮು ಅಂಡರ್ ಇದರಲ್ಲಿರ್ತಕ್ಕಂಥ, ಈ ಚಾಪ್ಟರ್ ಅಂಡರ್ ಅಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು. ವೆರಿ ಇಂಪಾರ್ಟೆಂಟ್, ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಬರ್ತದೆ ಭಾಗ್ಯಲಕ್ಷ್ಮಿ ಸ್ಕೀಮ್ ಅಂತ ಬಂತು. ಓಕೆ, ಇದೇನು ಗರ್ಲ್ ಚೈಲ್ಡ್. ಒಂದೊಂದು ICDS ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದೀನಿ. 6 ಸರ್ವಿಸಸ್, ಸಪ್ಲಿಮೆಂಟರಿ ನ್ಯೂಟ್ರಿಷನ್, ಕ್ಷೀರಭಾಗ್ಯ, ಸೃಷ್ಟಿ ಅಂತ ಪ್ರಾಜೆಕ್ಟ್ ಸೃಷ್ಟಿ ಯಾವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂತದ್ದು, ಅಜಿಂ ಪ್ರೇಮ್ಜಿ ಇದೆಯಲ್ಲ ಅವ್ರು ಕೊಡಕ್ಕಂಥದ್ದು ಪ್ರಾಜೆಕ್ಟ್ ಸೃಷ್ಟಿ ಸ್ಕೀಮ್. ಎಕ್ಸ್ ನ್ಯೂಟ್ರಿಷನ್ ಸಪೋರ್ಟ್ ಇದು ಮಾಡೋದು. ಇನ್ನೊಂದು ಮಾತೃಪೂರ್ಣ, ವುಮೆನ್ ಕೊಡ್ತಕ್ಕಂಥದ್ದು ನ್ಯೂಟ್ರಿಷನ್ ಅಂಡ್ ಫಾರ್ ಪ್ರೆಗ್ನೆಂಟ್ ಅಂಡ್ ಲ್ಯಾಕ್ಟಿಂಗ್ ವುಮೆನ್ 21 rupees ಪರ್ ಮೀಲ್. ಈಗ ಈ 21 rupees ಮೀಲ್ ಫಿಕ್ಸ್, ಮುಂಚೆ 21 ರೂಪಾಯಿ ಕೊಡ್ತಾರೆ, ಈಗ ಇನ್ಕ್ರೀಸ್ ಮಾಡಿ ಮೀಲ್ ನ ಕೊಡ್ತಾ ಇದ್ದಾರೆ ಅಷ್ಟೇ. ಪೋಷಣ ಅಭಿಯಾನ್ ಗೊತ್ತು. ನೆಕ್ಸ್ಟ್ ಸ್ಕೀಮ್ ಫಾರ್ ಅಡೋಲೆಸೆಂಟ್ ಗರ್ಲ್, SAG ನ್ಯೂಟ್ರಿಷನ್ ಮತ್ತೆ ಎಂಪವರ್ಮೆಂಟ್. ನೆಕ್ಸ್ಟ್ PM ಜನ್ಮನ್ ಗೊತ್ತು, PM ಜುಗ ಗೊತ್ತು. ಇನ್ನೊಂದು ಚಿಗುರು ಪ್ರೋಗ್ರಾಮ್, ಇನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ. ಕಮ್ಯುನಿಟಿ ಬೇಸ್ಡ್ ಮಾಲ್ ನ್ಯೂಟ್ರಿಷನ್ ಮತ್ತೆ ಮ್ಯಾನೇಜ್ಮೆಂಟ್, ಚಿಗುರು ಪ್ರೋಗ್ರಾಮ್, ಅರ್ಲಿ ಡಿಟೆಕ್ಷನ್ ಟ್ರೀಟ್ಮೆಂಟ್ ಮಾಡುವಂಥದ್ದೇ ಚಿಗುರು ಪ್ರೋಗ್ರಾಮ್. ಈ ಪ್ರೋಗ್ರಾಮ್ಸ್ಗಳನ್ನ ಹೇಳ್ತಾ ಇದೀನಲ್ಲ, ಓಕೆ, ಎಲ್ಲಾ ಪ್ರೋಗ್ರಾಮ್ಸ್ ಕೂಡ ನಿಮ್ಗೆ ಲಾಸ್ಟ್ ಅಲ್ಲಿ ಒಂದು ಚಾರ್ಟ್ ಕೊಡ್ತೀನಿ. ಎಲ್ಲಾ ಪ್ರೋಗ್ರಾಮ್ಸ್ ಚಾರ್ಟ್ ಕೊಡ್ತೀನಿ, ಜಸ್ಟ್ ಇವನ್ನ ನೋಡ್ಕೊಳ್ಳಿ ಅಷ್ಟೇ. ಈ ಚಾಪ್ಟರ್ ಅಲ್ಲಿ ಇದ್ದಂತ ಈ ಪ್ರೋಗ್ರಾಮ್ಸ್ಗಳು ಇವು, ಈ ಚಾಪ್ಟರ್ ಅಲ್ಲಿ ಇರುವಂತ ಪ್ರೋಗ್ರಾಮ್ಸ್ಗಳು. ಇದು ಬಿಟ್ರೆ ಇನ್ನೇನಿಲ್ಲ ಚಾಪ್ಟರ್ ಅಲ್ಲಿ, ಓಕೆ, ನನ್ನ ಪ್ರಾಬ್ಲಮ್ ಅಲ್ಲ, ಸಾರಿ.
ಏನೋ ಡೌಟ್ ಇದೆಯಾ? ಎನಿ ಡೌಟ್ಸ್? ನೆಕ್ಸ್ಟ್ ಇನ್ನೊಂದು ಕರ್ನಾಟಕ ಸ್ಟೇಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ಸ್, ಹೌದಲ್ವಾ? ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ ನಿಮಗೆ ನ್ಯಾಷನಲ್ ಲೆವೆಲ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಬರುತ್ತೆ. ಅದೇ ರೀತಿ ನಿಮಗೆ ಕರ್ನಾಟಕ ಏನೋ ಸ್ಟೇಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ಓಕೆ, ಅದರಲ್ಲಿ ಯಾವಾಗ ಸ್ಟಾರ್ಟ್ ಆಗಿರ್ತಕ್ಕಂಥ ನೋಡಿ, ಫಸ್ಟ್ ಕರ್ನಾಟಕ ಮುಂಚೆ ಏನ್ ಗೊತ್ತಾ, ಮುಂಚೆ ವರ್ಲ್ಡ್ ಲೆವೆಲ್ ಅಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಬಿಡ್ತಾ ಇದ್ರು. ಹ್ಯೂಮನ್ ಡೆವಲಪ್ಮೆಂಟ್ UNDP ಅವ್ರು ಬಿಡ್ತಾ ಇದ್ರು. ಓಕೆ, ಅದಾದ ನಂತರ ಸ್ಟೇಟ್ಗಳು ಏನು ಡಿಫ್ರೆಂಟ್ ಕಂಟ್ರೀಸ್ ನ ಮಾಡ್ಬಿಡ್ತಾರೆ. ಅದಾದ್ಮೇಲೆ ನ್ಯಾಷನಲ್ ಲೆವೆಲ್ ಹ್ಯೂಮನ್ ಡೆವಲಪ್ಮೆಂಟ್ ಬಂತು. ನೆಕ್ಸ್ಟ್ ಕರ್ನಾಟಕದವ್ರು ಏನ್ ಮಾಡಿದ್ರು, ಓಕೆ ನಾವೇ ಒಂದು ಸಪರೇಟ್ ಆಗಿ ಮಾಡೋಣ ಅಂತ ಕರ್ನಾಟಕ ಸ್ಟೇಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಮಾಡ್ತಾ ಇದ್ದಾರೆ. ಅದು ಇಂಪಾರ್ಟೆಂಟ್ ನೋಡಿ. ಯಾವಾಗ ಏನ್ ಮಾಡ್ತಾ ಇದ್ದಾರೆ, 1999 ಇಂದ ಫಸ್ಟ್ ಕರ್ನಾಟಕ ಸ್ಟೇಟ್ ಹ್ಯೂಮನ್ ಡೆವಲಪ್ಮೆಂಟ್. ವೆರಿ ಇಂಪಾರ್ಟೆಂಟ್, ಇಲ್ಲಿ ಗಂಟ ಓದಿದ್ ಇಂಪಾರ್ಟೆಂಟ್ ಅಲ್ಲ, ಇವತ್ತು ಓದೋದು ಇಂಪಾರ್ಟೆಂಟ್. 1999 ಫಸ್ಟ್ ಕರ್ನಾಟಕ ಸ್ಟೇಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಓಕೆ ಪಬ್ಲಿಷ್ಡ್. 2005-08 ಅಲ್ಲಿ ಡಿಸ್ಟಿಕ್ ಲೆವೆಲ್. ಓಕೆ, ಮುಂಚೆ ಕರ್ನಾಟಕದ ಲೆವೆಲ್ ಓಲ್ ಕರ್ನಾಟಕದ ಮಾತ್ರ ರಿಲೀಸ್ ಮಾಡ್ತಾ ಇದ್ರು. ಆಮೇಲೆ ಏನ್ ಮಾಡಿದ್ರು, ಡಿಸ್ಟಿಕ್ ಲೆವೆಲ್ ಬಂದ್ರು. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ತಾಲೂಕ್ ಲೆವೆಲ್ಗೂ ಬರ್ತಾರೆ. ನೆಕ್ಸ್ಟ್ ನೋಡೋಣ, 2005-08 ಡಿಸ್ಟಿಕ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಪ್ರಿಪೇರ್ಡ್ ಫಾರ್ ಏನು ಉಡುಪಿ ಮತ್ತೆ ವಿಜಯಪುರಕ್ಕೆ ಮಾಡಿದ್ರು ವಿತ್ UNDP ಜೊತೆ. ನೆಕ್ಸ್ಟ್ 2025 ಅಲ್ಲಿ ಮಾಡಿದ್ರು ಡಿಸ್ಟಿಕ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂಡರ್ ದ ಪ್ರಿಪರೇಷನ್ ಫಾರ್ ಆಲ್ 31 ಡಿಸ್ಟಿಕ್. ಫಸ್ಟ್ ಓಕೆ ಎಲ್ಲಿ ಉಡುಪಿ ಮತ್ತೆ ವಿಜಯಪುರ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಏನ್ ಮಾಡಿದ್ರು, ಆಲ್ ಕರ್ನಾಟಕ ಎಕ್ಸ್ಪ್ಯಾಂಡ್ ಮಾಡಿದ್ರು. ಯಾವ್ದನ್ನ, ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ನ, ಸ್ಟೇಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ಓಕೆ, ಇಷ್ಟು ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ HDI ಕರೆಕ್ಟ್ ಹೌದಲ್ವಾ? HDI ಇನ್ಕ್ಲೂಡ್ಸ್ ಏನೇನು ಇನ್ಕ್ಲೂಡ್ ಆಗಿದೆ, HDI 3 ಪ್ಯಾರಾಮೀಟರ್ಸ್ ಇದೆ. ಒಂದು ನೋಡಿ 3 ಡೈಮೆನ್ಷನ್. ಓಕೆ, ಒಂದು ಹೆಲ್ತ್, ಇದಕ್ಕೆ ಎಷ್ಟು 1/3 ಟೋಟಲ್ 1 ಅಂತ ತಗೋತು ಅಂದ್ರೆ ಅದ್ರಲ್ಲಿ ನಿಮ್ಗೆ 1/3 ಇದಕ್ಕೆ ಕೊಡ್ತಾರೆ ವ್ಯಾಲ್ಯೂಸ್ ನ. ನೆಕ್ಸ್ಟ್ 1/3 ಎಜುಕೇಶನ್, ಇನ್ನೊಂದು 1/3 ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಇನ್ನೊಂದು ನೋಡಿ, ಹೆಲ್ತ್ ಅಲ್ಲಿ ಏನ್ ಮೆಜರ್ ಮಾಡ್ತಾರೆ, ಲೈಫ್ ಎಕ್ಸ್ಪೆಕ್ಟೆನ್ಸಿ ಮೆಜರ್ ಮಾಡ್ತಾರೆ. ಇನ್ನೊಂದು ಎಜುಕೇಶನ್ ನೋಡಿ, ಎಜುಕೇಶನ್ ಅಲ್ಲಿ ಇಯರ್ ಆಫ್ ಸ್ಕೂಲಿಂಗ್, ನೀನ್ ಎಷ್ಟು ವರ್ಷ ಸ್ಕೂಲಿಂಗ್ ಹೋಗಿದ್ಯಾ, ಮತ್ತೆ ಎಕ್ಸ್ಪೆಕ್ಟೆಡ್ ಇಯರ್ ಆಫ್ ಸ್ಕೂಲಿಂಗ್, ಒಬ್ಬ ವ್ಯಕ್ತಿ ಎಷ್ಟು ವರ್ಷಗಳ ಕಾಲ ಸ್ಕೂಲಲ್ಲಿ ಅಧ್ಯಯನ ಮಾಡ್ತಾನೆ, ಇದ್ರ ಮೇಲೆ ಈ ಎಜುಕೇಶನ್ ಡಿವೈಡ್ ಮಾಡ್ತಾರೆ. ನೆಕ್ಸ್ಟ್ ಇದಾದ್ಮೇಲೆ ಪರ್ ಕ್ಯಾಪಿಟಾ ಇನ್ಕಮ್, GNI ಅಂತ ಹೇಳಿದ್ನಲ್ಲ, ಗ್ರಾಸ್ ನೆಟ್ ಇನ್ಕಮ್ ಅಂತ, ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಂತ, ಇದ್ರ ಮೇಲೆ ಏನ್ ಮಾಡ್ತಾರೆ, ಈ 1/3 ನ ಇದ್ರಲ್ಲಿ 1/3, ಇದರ 1/3 ಓಕೆ, ಈ ಡಿವೈಡ್ ಮಾಡಿ ನ್ಯಾಷನಲ್ ಹ್ಯೂಮನ್ ಡೆವಲಪ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದೇ ಇದು. ನೆಕ್ಸ್ಟ್ ಕರ್ನಾಟಕನು ಕೂಡ ಈ ಡೈಮೆನ್ಷನ್ ಅಲ್ಲಿ ಕೂಡ ನೋಡುವಂಥದ್ದು. ಕರ್ನಾಟಕದ ಎಷ್ಟಿತ್ತಪ್ಪ 1999 ಎಷ್ಟಿತ್ತು, 0.432 ಇತ್ತು. 0.432 ಇತ್ತು. ಇವತ್ತು ಎಷ್ಟಾಗಿದೆ, 0.644. ವೆರಿ ಇಂಪಾರ್ಟೆಂಟ್ ಇದು. ಓಕೆ, ವೆರಿ ಇಂಪಾರ್ಟೆಂಟ್. 0.644 ಇದೆ. 0.64 ಮುಂಚೆ ಎಷ್ಟಿತ್ತು, 0.432 ಇತ್ತು. ನೋಡಿ, ರ್ಯಾಂಕ್ ಅಮಂಗ್ ದ ಮೇಜರ್ ಇಂಡಿಯನ್ ಸ್ಟೇಟ್ಸ್ ನೋಡಿ, ಕರ್ನಾಟಕ ಕನ್ಸಿಸ್ಟೆನ್ಸಿ ಎಲ್ಲಿದೆ, 10th 11th ಇದೆ. ಅಂದ್ರೆ ನಾವು ಕೂಡ ಕರ್ನಾಟಕ ಕೂಡ ಈವನ್ ನಾವು ಏನಂತ ಅನ್ಕೋತೀವಿ, ಇಂಡಸ್ಟ್ರಿಯಲ್ ಕಂಟ್ರೀಸ್, ಸರ್ವಿಸ್ ಡಿಪೆಂಡೆಂಟ್, ಓಕೆ ನಾವು ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳ್ಕೊಂಡು ಕೂಡ ಹ್ಯೂಮನ್ ಡೆವಲಪ್ಮೆಂಟ್ ಅಲ್ಲಿ ಯಾವ ಪ್ಲೇಸ್ ಇದೀವಪ್ಪ ಅಂದ್ರೆ 10th or 11th ಪ್ಲೇಸ್ ಅಲ್ಲಿ ಇದ್ದೀವಿ. ಇದೊಂದು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು. 11th ಮತ್ತೆ 10th ಪ್ಲೇಸ್ ಅಲ್ಲಿ ಕರ್ನಾಟಕ ಇದೆ ಕನ್ಸಿಸ್ಟೆಂಟ್ಲಿ. ಕಂಪೇರ್ ವಿತ್ ನ್ಯಾಷನಲ್ ಅವರೇಜ್, ಎಸ್ ನ್ಯಾಷನಲ್ ಅವರೇಜ್ ಕಂಪೇರ್ ಮಾಡಿದ್ರೆ ಮುಂದೆ ಇದ್ದೀವಿ. ಬಟ್ ಅವರ್ ಎಕ್ಸಾಂಪಲ್ ತಮಿಳ್ನಾಡು, ಕೇರಳ, ಓಕೆ ಮಹಾರಾಷ್ಟ್ರ ಇವೆಲ್ಲ ಕಂಪೇರ್ ಮಾಡಿದಾಗ ನಾವು ಕೆಳಗಡೆ ಇದ್ದೀವಿ. ಎಬೋ ನ್ಯಾಷನಲ್ ಅವರೇಜ್ ಇನ್ ಆಲ್ ಮೆಜರ್ಡ್ ಇಯರ್ಸ್. ಯಾವಾಗ 1990 ಮಾಡ್ಕೊಂಡ್ ಬಂದಿದೀವಲ್ಲ, ಅಲ್ಲಿಂದನೂ ಕೂಡ ನ್ಯಾಷನಲ್ ಅವರೇಜ್ ಗಿಂತನೂ ಮೇಲಿದ್ದೀವಿ. ಬಟ್ ಏನ್ ಮಾಡಿದ್ವಿ, 10th 11th ಪ್ಲೇಸ್ ಅಲ್ಲಿ ಇದ್ದೀವಿ. ಇದೊಂದು ನೀವು ಥಿಂಕ್ ಮಾಡ್ಬೇಕಾಗಿರೋದು. ಇನ್ಕ್ರೀಸ್ ಆಗಿರೋದು ಎಷ್ಟು ಅಂತ ಕೇಳ್ತಾರೆ, 0.432, 0.644, 0.432, 0.644. ನೆಕ್ಸ್ಟ್ ಅದೇ ರೀತಿ ಡಿಸ್ಟಿಕ್ ಲೆವೆಲ್, ಅದು ಸ್ಟೇಟ್ ಲೆವೆಲ್ ಆಯ್ತು. ಈಗ ಡಿಸ್ಟಿಕ್ ಲೆವೆಲ್ ಬನ್ನಿ. ಡಿಸ್ಟಿಕ್ ಲೆವೆಲ್ ಬಂತು ಅಂದಾಗ ನಿಮ್ಗೆ ಹೈಯೆಸ್ಟ್ ಯಾವ್ದು ಬರುತ್ತೆ, ಬೆಂಗಳೂರು ಅರ್ಬನ್. ಯಾಕಪ್ಪ ಬೆಂಗಳೂರು ಅರ್ಬನ್ ಅಂದ್ರೆ, ನಿಮ್ಗೆ ನೋಡಿ ಇಲ್ಲಿ ಹೆಲ್ತ್ ಫೆಸಿಲಿಟಿನೂ ಇದೆ, ಎಜುಕೇಶನ್ ಫೆಸಿಲಿಟಿನೂ ಇದೆ, ಜೊತೆಗೆ ನಿಮ್ಗೆ ಇದೆ ನೋಡಿ GNI ಗ್ರಾಸ್ ನ್ಯಾಷನಲ್ ಇನ್ಕಮ್. ಅದೇ ತರ ಬೆಂಗಳೂರು ಗ್ರಾಸ್ ನ್ಯಾಷನಲ್ ಇನ್ಕಮ್ ಕೂಡ ಹೈಯೆಸ್ಟ್ ಇರೋದ್ರಿಂದ ಬೆಂಗಳೂರು ಟಾಪ್ ಅಲ್ಲಿ ಬರುತ್ತೆ. ಓಕೆ, ಇದ್ರ ಬಗ್ಗೆ ಇದೊಂದು ಹಾಕ್ಬೇಕು. ಏನ್ ಹಾಕ್ಬೇಕಿತ್ತು ಹೇಳಿ, ಹ್ಯೂಮನ್ ಡೆವಲಪ್ಮೆಂಟ್ ಒಂದು ಚಾರ್ಟ್ ಹಾಕ್ಬೇಕಿತ್ತು. ಓಕೆ, ಮಿಸ್ ಆಗಿದೆ. ನಾನು ಇದು ಏನು ಬಜೆಟ್ ಕ್ಲಾಸ್ ಅಲ್ಲಿ ನಾನು ಆ ಚಾರ್ಟ್ ನ ಹಾಕೊಡ್ತೀನಿ. ಬಜೆಟ್ ಚಾರ್ಟ್ ಅಲ್ಲಿ ಯಾವ್ಯಾವ ಡಿಸ್ಟಿಕ್ ಫಸ್ಟ್ ಟಾಪ್ ಲಾಸ್ಟ್ ಟಾಪ್ 5 ಬೆಂಗಳೂರು ಎಲ್ಲೆಲ್ಲಿದೆ ಅಂತ ಅದೊಂದು ಚಾರ್ಟ್ ಹಾಕೊಡ್ತೀನಿ. ಜಸ್ಟ್ ನೋಡಿ, ಯಾಕಂದ್ರೆ ಲಾಸ್ಟ್ ಇಯರ್ ಕ್ವಶನ್ ಬಂದಿದೆ, ಯಾವ್ದೋ ಪೇಪರ್ ಬಂದಿದೆ. ಬೆಂಗಳೂರು HDI ಡಿಸ್ಟಿಕ್ ಎಷ್ಟಿದೆ ಅಂತ ಕೇಳಿದ್ದಾರೆ.
ಬೆಂಗಳೂರುದು HDI ನಂಬರ್ ಎಷ್ಟಿದೆ ಅಂತ ಕೇಳಿದ್ದಾರೆ. ಓಕೆ, ಬೆಂಗಳೂರು ಅರ್ಬನ್ ಅಬ್ಸರ್ವೇಷನ್ district level comparison between the 2015 and 22 shows the varying level of convergence and divergence in the human development across the ಕರ್ನಾಟಕ. ಒಂದೇ ತರ ಇಲ್ಲ, ಕೆಲವು ಟೈಮ್ ಕಡಿಮೆ ಆಗಿದೆ, ಇಲ್ಲಿ ಕೆಲವು ಟೈಮ್ ಹೆಚ್ಚಾಗಿದೆ. ಇದು ಯಾವುದು ಡಿಸ್ಟ್ರಿಕ್ಟ್ ಲೆವೆಲ್ HDI. ನೆಕ್ಸ್ಟ್ ಬನ್ನಿ ಕವರೇಜ್, ತಾಲೂಕ್ ಲೆವೆಲ್ ಕವರೇಜ್ ಬಂದಾಗ ಎಷ್ಟು 176 246 ಏನೋ ತಾಲೂಕ್ ಇದಾವೆ ಅದಲ್ವಾ, 176 ತಾಲೂಕ್ ಮಾತ್ರ ಅಸೆಸ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಂದ್ರೆ ವುಮೆನ್ ರೇಟೆಡ್ ಡಿಸ್ಟ್ರಿಕ್ಟ್ ಪರ್ಫಾರ್ಮೆನ್ಸ್ ಎಷ್ಟಿದೆ ಇಲ್ಲಿ, ಎಷ್ಟಪ್ಪ ಇದೆ ಅಂದ್ರೆ ಉಡುಪಿ ಬೆಸ್ಟ್ ಅಂತೆ. ನೋಡಿ ಉಡುಪಿ ಬೆಸ್ಟ್. ಈವನ್ ಬೆಂಗಳೂರು ಅರ್ಬನ್ ಇದ್ರು ಕೂಡ, ಬೆಂಗಳೂರು ಅರ್ಬನ್ ನಿಮ್ಗೆ HDI ಮುಂದೆ ಇದ್ರು ಕೂಡ ಏನು ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ 7th ಪ್ಲೇಸ್ ಇದೆ. 7th ಪ್ಲೇಸ್ ಇದೆ. ಇದರಲ್ಲಿ ಹೈಯೆಸ್ಟ್ ಲಾಸ್ ಯಾವ್ದು ಗೊತ್ತಾ? ಧಾರವಾಡ ಇಸ್ ದ ಹೈಯೆಸ್ಟ್ ಲಾಸ್. ಯಾವ್ದ್ರಲ್ಲಿ? ಜೆಂಡರ್ ಇನ್ಇಕ್ವಾಲಿಟಿ. ಅಂದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡ್ತಂದ್ರೆ ಈ ಇಯರ್ ಕಡಿಮೆ ಆಗಿದೆ. ಹೈಯೆಸ್ಟ್ ಲಾಸ್ ಆಗಿರೋದು ಯಾವ್ದಕ್ಕೆ? ಧಾರವಾಡಗೆ 44% ಡಿಕ್ರೀಸ್ ಆಗಿದೆ. ನೆಕ್ಸ್ಟ್ ಇದು ಯಾರು ಮಾಡ್ತಾರಪ್ಪ? HDI ಇಂಡೆಕ್ಸ್ ಅಂತ ಹೇಳಿದ್ರಲ್ಲ, ಯಾರು ಮಾಡ್ತಾರೆ ನೋಡಿ, ಇನ್ಸ್ಟಿಟ್ಯೂಷನ್ ಪ್ಲಾನಿಂಗ್ ಅಂಡ್ ಪ್ರೋಗ್ರಾಮ್ ಮಾನಿಟರಿಂಗ್ ಸ್ಟಾಟಿಸ್ಟಿಕ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ? ಪ್ರಿಪರೇಷನ್ ಆಫ್ ಕರ್ನಾಟಕ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ವೆರಿ ವೆರಿ ಇಂಪಾರ್ಟೆಂಟ್. ನಾವು ಹೇಳಿದೆ ಶತಕ ಹೇಳಿದೆ. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಸ್ಟೇಟ್ ಲೆವೆಲ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಲೆವೆಲ್, ತಾಲೂಕ್ ಲೆವೆಲ್ ಅಂತ ಹೇಳಿದ್ನಲ್ವಾ, ಅದನ್ನ ಯಾರು ಪ್ರಿಪೇರ್ ಮಾಡ್ತಾರೆ ಅಂತ ಕೇಳಿದಾಗ ಪ್ಲಾನಿಂಗ್ ಪ್ರೋಗ್ರಾಮ್ ಮಾನಿಟರಿಂಗ್ ಅಂಡ್ ಸ್ಟಾಟಿಸ್ಟಿಕ್ ಡಿಪಾರ್ಟ್ಮೆಂಟ್ ಪ್ರಿಪೇರ್ ಮಾಡುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಪ್ರಿಪರೇಷನ್ ಆಫ್ ಕರ್ನಾಟಕ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. UNDP ನ್ಯಾಷನಲ್ ಲೆವೆಲ್ ಅಲ್ಲಿ, ಸಾರಿ ಗ್ಲೋಬಲ್ ಲೆವೆಲ್ ಅಲ್ಲಿ ಮಾಡುತ್ತೆ. ಜೊತೆಗೆ ಇದಕ್ಕೆ ಏನು ಟೆಕ್ನಿಕಲಿ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಸೀನಿಯರ್ ಸಿಟಿಜನ್ ಕೂಡ ಇದೆ, ಅದನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಇದೇನು ಯಾಕೆ ಇಲ್ಲಿ ಬಂದೈತೆ, ಜಸ್ಟ್ ಲೀವ್ ಇಟ್. ಓಕೆ, ಇಲ್ಲಿಗೆ ನಿಮ್ಗೆ ಹ್ಯೂಮನ್ ಡೆವಲಪ್ಮೆಂಟ್ ಮುಗೀತು. ಒಂದ್ ಸೆಕೆಂಡ್, ಏನೋ ಮಿಸ್ ಆದಂಗೆ ಕಾಣಿಸ್ತಾ ಇದೆ. ಓಕೆ, ಏನಿಲ್ಲ, ಸಾಕು, ಇಷ್ಟು ಸಾಕು ನಿಮ್ಗೆ, ಡೌಟ್ ಇದೆಯಾ? ಎನಿ ಡೌಟ್ಸ್? ಹ್ಯೂಮನ್ ಡೆವಲಪ್ಮೆಂಟ್ ಬಂತು ಅಂದಾಗ ಮೋಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ನಿಮ್ಗೆ ಏನು? ಎಜುಕೇಶನ್ ಮತ್ತೆ ಹೆಲ್ತ್ ರಿಲೇಟೆಡ್ ಸ್ಕೀಮ್ಸ್ಗಳು. ಜೊತೆಗೆ ಇನ್ನೇನು ನೋಡ್ಬೇಕಪ್ಪ ಅಂದ್ರೆ ಕರ್ನಾಟಕ ಮತ್ತೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ಓಕೆ, ರೀಸೆಂಟ್ ಆಗಿ ಏನಾದ್ರು ಬಂದಿತ್ತು ಅಂದ್ರೆ ಇದು ಆಲ್ರೆಡಿ 22-23 ಅದೇನೋ ಐತೆ. ಓಕೆ, ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್. ನೆಕ್ಸ್ಟ್ ಯಾವ್ದಾರು ಬಂದಿತ್ತು ಅಂದ್ರೆ ನಾನು ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ಡೋಂಟ್ ವರಿ. ಆಗಿನ್ನೂ ಕೂಡ ಡೀಟೇಲ್ ಆಗಿ ಟಾಪ್ 5 ಯಾವುದು, ಪಾರ್ಟ್ ಇದೆಲ್ಲ ಕೂಡ ಎಕ್ಸ್ಪ್ಲೈನ್ ಮಾಡೋಣ. ಸರ್ವೇಲಿ ಏನಿದೆ ನೋಡೋಣ. ಸರ್ವೇಲಿ ಏನಿದೆ ಅಂದ್ಬಿಟ್ಟು ಒಂದು ಚಾರ್ಟ್ ಹಾಕ್ಬೇಕಿತ್ತು, ಮಿಸ್ ಆಗಿದೆ. ನೆಕ್ಸ್ಟ್ ಕ್ಲಾಸ್ ನಾನು ಹಾಕೊಡ್ತೀನಿ. ಓಕೆ, ಏನೇ ಡೌಟ್ಸ್ ಇತ್ತು ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ಇನ್ನ 2 ಚಾಪ್ಟರ್ ಉಳಿದಿದೆ. ಚಾಪ್ಟರ್ 12 ಡೀಪ್ ಡ್ರೈವ್ ಗುಡ್ ಗವರ್ನೆನ್ಸ್ ಪ್ರಾಕ್ಟೀಸ್. ಇಲ್ಲೇನಪ್ಪ ಇಂಪಾರ್ಟೆಂಟ್ ಏನು ಇಲ್ಲ. ಇಂಪಾರ್ಟೆಂಟ್ ಗುಡ್ ಗವರ್ನೆನ್ಸ್ ಇನಿಷಿಯೇಟಿವ್ ಇದೆ ನೋಡಿ. ಗುಡ್ ಗವರ್ನೆನ್ಸ್ ಏನೇನು ಇನಿಷಿಯೇಟಿವ್ ಇದಾವಲ್ವಾ ಅವನ್ನ ನೋಡ್ಕೊಂಡು ಹೋಗೋದಷ್ಟೇ. ಅವನ್ನ ನೋಡ್ಕೊಂಡು ಹೋಗ್ತಾ ಇರೋದು ಇಂಪಾರ್ಟೆಂಟ್. ಖಜಾನೆ, ಕುಟುಂಬ, ಫ್ರೂಟ್ಸ್ ಅಂತ ಇದೆಯಲ್ಲ, ಇವೇನೇನು ಅಂತ ನೋಡ್ಕೊಂಡು ಹೋಗೋದು ಇಷ್ಟೇ. ಇದ್ ಬಿಟ್ರೆ ಇನ್ನೇನು ಇಲ್ಲ ಈ ಚಾಪ್ಟರ್ ಅಲ್ಲೂ ಕೂಡ. Any doubts? Deprive good governance practice in Karnataka. Okay, Department of E-Governance ಇದೆ. ಎಕ್ಸ್ಕ್ಲೂಸಿವ್ E-Governance division established in 2003. ಕೇಳ್ಬೋದು ನಿಮ್ಗೆ ಒಂದು ಸಿಂಪಲ್ ಕ್ವಶನ್ ಕೇಳ್ಬೋದು, ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅಂತ. ಯಾವುದು E-Governance ಡಿವಿಷನ್ ಐತಲ್ಲ, ಯಾವಾಗ ಎಸ್ಟಾಬ್ಲಿಷ್ ಆಯ್ತು ಅಂತ ಕೇಳ್ಬೋದು. ಯಾವಾಗ? 2003 ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಯಾವ ಮಿನಿಸ್ಟರ್ ಇದೆ? ಯಾವ ಪೇರೆಂಟ್ ಡಿಪಾರ್ಟ್ಮೆಂಟ್ ಯಾವುದು? DPR. ವೆರಿ ವೆರಿ ಇಂಪಾರ್ಟೆಂಟ್. DPAR, ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಡ್ಮಿನಿಸ್ಟ್ರೇಟಿವ್ ಅಂಡ್ ರಿಫಾರ್ಮ್ ಐತಲ್ಲ, ಈ ಅಂಡರ್ ಅಲ್ಲಿ ನಿಮ್ಗೆ E-Governance ಡಿವಿಷನ್ ಬರುತ್ತೆ. ಎಕ್ಸ್ಕ್ಲೂಸಿವ್ E-Governance ಡಿವಿಷನ್ ಎಸ್ಟಾಬ್ಲಿಷ್ 2003. ಪೇರೆಂಟ್ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ DPR. ಆಬ್ಜೆಕ್ಟಿವ್ಸ್ ಏನು? ಪ್ರಮೋಟ್ ದಿ ಡಿಜಿಟಲ್ ಗವರ್ನೆನ್ಸ್, ಸರ್ವಿಸ್ ಡೆಲಿವರಿ, ಟ್ರಾನ್ಸ್ಪರೆನ್ಸಿ ಅಂಡ್ ಎಫಿಷಿಯನ್ಸಿ ಅಂಡ್ ಸಿಟಿಸನ್ ಸೆಂಟ್ರಿಕ್ ಡಿಜಿಟಲ್ ಪ್ಲಾಟ್ಫಾರ್ಮ್. ನ ಪ್ರೊವೈಡ್ ಮಾಡುವಂತದ್ದೇ ಈ ಗವರ್ನೆನ್ಸ್ ನ ಉದ್ದೇಶ.
ನೆಕ್ಸ್ಟ್ ಸಿಂಗಲ್ ಸೈನ್ ಆನ್. ಏನು ಸಿಂಗಲ್ ಸೈನ್ ಆನ್ ಅಂತಂದ್ರೆ ಸಿಂಪಲ್ ಏನಿಲ್ಲ, ಇದಕ್ಕೆ ಒಂದು ಬೇಸ್ಡ್ ಯೂನಿಫೈಡ್, ಓಕೆ, ಯೂನಿಫೈಡ್ ಅಥೆಂಟಿಕೇಶನ್, ಒನ್ ಲಾಗಿನ್ ಫಾರ್ ಮಲ್ಟಿಪಲ್ ಗವರ್ನೆಂಟ್ ಸರ್ವಿಸ್ ಅಂತ ಸಿಂಪಲ್ ಆಗಿ ಸಿಂಗಲ್ ಸೈನ್ ಆನ್. ಸಿಂಗಲ್ ಸೈನ್ ಆನ್ ಅಂದ್ರೆ ಒನ್ ಲಾಗಿನ್ ಫಾರ್ ಮಲ್ಟಿಪಲ್ ಗವರ್ನಮೆಂಟ್ ಸರ್ವಿಸ್ಗೆ ಒಂದು ಲಾಗಿನ್ ಮಾಡುವಂಥದ್ದೇ ಅದು ಸಿಂಗಲ್ ಸೈನ್ ಆನ್. ಸೈನ್ ಆನ್ ವೆರಿ ಇಂಪಾರ್ಟೆಂಟ್. ಏನು ಅಂತ ಕೇಳ್ಬೋದು, ಇಟ್ಸ್ ಎಸ್ ಓ, ಸಿಂಗಲ್ ಸೈನ್ ಆನ್. ನೆಕ್ಸ್ಟ್ CMS ವರ್ಷನ್ 4.0. ಏನಿದೆ CMS ವರ್ಷನ್ 4.0 ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಇಲ್ಲಿ ನಿಮ್ಗೆ ಓಕೆ ಏನ್ ಬರುತ್ತಪ್ಪ ಅಂದ್ರೆ ನೀವು ಡಿಜಿಟಲಿ ಈ ಗವರ್ನೆನ್ಸ್ ರಿಲೇಟೆಡ್ ಅಲ್ಲಿ AI ಮತ್ತೆ ML ನ ಮೀನ್ಸ್ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಮಿಷಿನ್ ಲರ್ನಿಂಗ್ ಬೇಸ್ಡ್ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಹೇಳಿ, ಇಂಗ್ಲಿಷು ಟ್ರಾನ್ಸ್ಲೇಷನ್ ಕನ್ನಡ ಟ್ರಾನ್ಸ್ಲೇಷನ್ ಯಾವುದು CMS 4.0 ಬಿಲ್ಟ್ ಯೂಸಿಂಗ್ ದ 2.3 crore ಪ್ಯಾರಲಲ್ ಸೆಂಟೆನ್ಸ್ ಪೇರ್ ಟ್ರಾನ್ಸ್ಲೇಷನ್ ಆಫ್ ಇನ್ 14 ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಟೆಕ್ನಿಕಲ್ ಟರ್ಮಿನಾಲಜಿ ಲೋಕಲೈಸ್ಡ್ ಫಾರ್ 16 ಡಿಪಾರ್ಟ್ಮೆಂಟ್. ಏನು ಪಾಯಿಂಟ್ ಎಲ್ಲ ಕೇಳ್ತು ಅಂದ್ರೆ ನಿಮ್ಗೆ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಯಾವುದು CMS ವರ್ಷನ್ 4.0. ನೆಕ್ಸ್ಟ್ ಏನಿದು ಇಂಪಾರ್ಟೆನ್ಸ್, ಪ್ರಮೋಟ್ಸ್ ದಿ ಮಲ್ಟಿಲಿಂಗ್ವಲ್ ಗವರ್ನೆನ್ಸ್. ಎಸ್, ಮಲ್ಟಿಲಿಂಗ್ವಲ್ ಗವರ್ನೆನ್ಸ್ ಇಂಪ್ರೂವ್ ದ ಅಸೆಸಿಬಿಲಿಟಿ ಫಾರ್ ಕನ್ನಡ ಯೂಸರ್ಸ್, ಕನ್ನಡ ಯೂಸರ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸಪೋರ್ಟ್ಸ್ ದಿ ಡಿಜಿಟಲ್ ಇನ್ಕ್ಲೂಷನ್ ಯಾವುದು CMS 4.0. ನೆಕ್ಸ್ಟ್ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್, ಹೌದಲ್ವಾ, ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ ಅಂತಿದೆ. ಅಂದ್ರೆ ಎಕ್ಸಾಂಪಲ್ ಈಗ ಕರ್ನಾಟಕ ಡಿಪಾರ್ಟ್ಮೆಂಟ್ ಏನ್ ಬೇಕು ನಿಮ್ಗೆ, ಎಕ್ಸಾಂಪಲ್ ಕಂಪ್ಯೂಟರ್ಗಳು ಬೇಕು, ಅದೇ ರೀತಿ ಬೇರೆ ಬೇರೆ ಸರ್ವಿಸ್ಗಳು ಬೇಕು, ಗೂಡ್ಸ್ಗಳು ಬೇಕು. ಇದನ್ನ ಯಾವ ರೀತಿ ತಗೊಳ್ಳೋದು, ಮುಂಚೆ ಆದ್ರೆ ಹೋಗಿ ತಗೊಂಡ್ಬರ್ತಾರೆ, ಈಗೆಲ್ಲ ಏನ್ ಮಾಡ್ತಾರೆ, ಈ ಪ್ರೊಕ್ಯೂರ್ಮೆಂಟ್ ಅಂತ ಅಂದ್ರೆ ಬೇಕಾದವನ್ನ ತಗೊಳ್ಳುವಂಥದ್ದು, ಅದನ್ನ ಹೇಳ್ತಾರೆ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ 2.0. ನೆಕ್ಸ್ಟ್ ಏನು ಫೀಚರ್ಸ್, ಮೈಕ್ರೋ ಸರ್ವಿಸ್ ಆರ್ಕಿಟೆಕ್ಚರ್, ಟೆಂಡರ್ ಕಮ್ ರಿವರ್ಸ್ ಆಕ್ಷನ್ ಮಾಡಲು ಕೂಡ ಇರುತ್ತೆ, ಯೂನಿ ಸ್ಕೆಡ್ಯೂಲ್ ಇಂಪ್ಲಿಮೆಂಟೆಡ್ ಫ್ರಮ್ January 25 ಬೇಕಾಗಿಲ್ಲ, ಟ್ರಾನ್ಸ್ಪರೆಂಟ್ ಪ್ರೊಕ್ಯೂರ್ಮೆಂಟ್ ಮಾಡುತ್ತೆ. ನೆಕ್ಸ್ಟ್ ಕಾಂಪಿಟೇಟಿವ್ ಬಿಡ್ಡಿಂಗು, ಫಾಸ್ಟರ್ ಟೆಂಡರ್ ದ ಪ್ರೊಸೆಸಿಂಗ್. ಇದು ಏನು ಏಮ್ ಆಫ್ ದಿ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಪೋರ್ಟಲ್ KPPP 2.0. ಇನ್ನೊಂದು ಕರ್ನಾಟಕ ಸ್ಟೇಟ್ ಡಾಟಾ ಸೆಂಟರ್. ಇದೇನಿದು 2011 ಎಸ್ಟಾಬ್ಲಿಷ್ ಆಯ್ತು. 2011 ಎಸ್ಟಾಬ್ಲಿಷ್ ಆಯ್ತು. ಏನಪ್ಪ ಇದು ವರ್ಕ್ ಅಂತ ಕೇಳಿದ್ರೆ, ಮೇಜರ್ ಅಪ್ಲಿಕೇಶನ್ ಹೋಸ್ಟೆಡ್. ಇದೇನ್ ಮಾಡುತ್ತೆ, ಕುಟುಂಬ, ಫ್ರೂಟ್ಸ್, ಭೂಮಿ ಅಂತಿದಾವಲ್ವಾ, ಇವಕ್ಕೆಲ್ಲ ಡಾಟಾ ಪ್ರೊವೈಡ್ ಮಾಡೋದು ಯಾವುದು, ಡಾಟಾ, ಓಕೆ, ಇಂಟರ್ನೆಟ್ ಪ್ರೊವೈಡ್ ಮಾಡೋದು ಯಾವುದು, ಕರ್ನಾಟಕ ಡಾಟಾ ಸೆಂಟರ್ ಪಾಲಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಮೇಜರ್ ಅಪ್ಲಿಕೇಶನ್ ಹೋಸ್ಟೆಡ್, ಕುಟುಂಬ, ಫ್ರೂಟ್ಸ್, ಭೂಮಿ, ಸೇವಾ ಸಿಂಧು, ಸಕಾಲ ಮತ್ತೆ ಕಾವೇರಿ 2.0, DBT, SSP ಮತ್ತೆ ASR. ಇವನ್ನ ಇಂಪಾರ್ಟೆಂಟ್ ಏನು, ಸೆಂಟ್ರಲ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಯೂರ್ ಹೋಸ್ಟಿಂಗ್ ಆಫ್ ಕ್ರಿಟಿಕಲ್ ಗವರ್ನಮೆಂಟ್ ಅಪ್ಲಿಕೇಶನ್ಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ಯಾವುದು, ಕರ್ನಾಟಕ ಸ್ಟೇಟ್ ಡಾಟಾ ಸೆಂಟರ್. ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಸ್ಟೇಟ್ ಡಾಟಾ ಸೆಂಟರ್ ಇದೆಯಲ್ಲ ಮೋಸ್ಟ್ ಇಂಪಾರ್ಟೆಂಟು. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್ ಅಂತ ಕರ್ನಾಟಕದಲ್ಲಿ ಸೈಬರ್ ಸೆಕ್ಯೂರಿಟಿ, ಹೌದಲ್ವಾ. ಈಗ ಎಕ್ಸಾಂಪಲ್ ನಿಮ್ಗೆ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ರೆ ಅಂದ್ರೆ ಆಟೋಮೆಟಿಕಲಿ ಸೈಬರ್ ಕ್ರೈಮ್ಸ್ಗಳು ಎಲ್ಲ ಬರ್ತವೆ. ಅದನ್ನ ಅವಾಯ್ಡ್ ಮಾಡಕ್ಕೆ ಮಾಡಿರ್ತಕ್ಕಂಥದ್ದೇ ಸೈಬರ್ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್. ಏನದು, CSOC STC ಅಂತ ಬರುತ್ತೆ. ಇದು ಸೆಕ್ಯೂರಿಟಿ ಮೆಜರ್ಸ್, ಟೆಕ್ನಾಲಜಿ, ವೆಬ್ ಅಪ್ಲಿಕೇಶನ್, ಫೈರ್ವಾಲ್. ಓಕೆ, ಫೈರ್ವಾಲ್ ಅಂದ್ರೆ ಏನು, ಪ್ರೊಟೆಕ್ಟ್ ದಿ ಸೈಬರ್ ಥ್ರೆಟ್ ನ ಪ್ರೊಟೆಕ್ಟ್ ಮಾಡೋದೇ ಫೈರ್ವಾಲ್. ಇಂಪಾರ್ಟೆನ್ಸ್, ಪ್ರೊಟೆಕ್ಷನ್ ಅಗೇನ್ಸ್ಟ್ ದ ಸೈಬರ್ ಥ್ರೆಟ್, ಸೆಕ್ಯೂರ್ ದ ಡೆಲಿವರಿ ಆಫ್ ಆನ್ಲೈನ್ ಗವರ್ನಮೆಂಟ್ ಸರ್ವಿಸ್. ಯಾವುದು, ಸೈಬರ್ ಸೆಕ್ಯೂರಿಟಿ ಆಪರೇಷನ್ ಸೆಂಟರ್. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕೇಸ್ 1 ವೆರಿ ಇಂಪಾರ್ಟೆಂಟ್ ಅಪ್ಪ. ಕೇಸ್ 1 ಇಂಪಾರ್ಟೆಂಟ್. ಏನ್ ಕೇಸ್ 1 ಇಂಪಾರ್ಟೆಂಟ್ ಅಂದ್ರೆ, ಇದು ಕರ್ನಾಟಕದಲ್ಲಿ ನೀವು ಏನೇ ಡಿಜಿಟಲ್ ಮಾಡಿದ್ರು ಕೂಡ ಇದ್ರ ಇದೇನೆ ಪ್ರೊವೈಡ್ ಮಾಡುತ್ತೆ, ಕಮ್ಯುನಿಕೇಶನ್ ನ ಪ್ರೊವೈಡ್ ಮಾಡಿ. ಕಮ್ಯುನಿಕೇಶನ್ ಗೇಟ್ ವೇ ಅಂತಾರೆ. ಅಂದ್ರೆ ನೀನ್ ಏನೇ ಈ ಗವರ್ನೆನ್ಸ್ ಮಾಡ್ಬೇಕು ಅಂದ್ರೆ ಇದರಿಂದನೇ ಹೋಗೋದು. ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಅಂದ್ರೆ ಇಂಟರ್ನೆಟ್ ತರ ನಾವೇಂತೀವಲ್ಲ, ನೆಟ್ವರ್ಕ್ ಏನಂತ ಕರೀತಾರೆ, ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ ನೋಡಿ. ಲ್ಯಾನ್, ವ್ಯಾನ್, ವೈಫೈ ಇದೆಲ್ಲ ಕೊಡ್ತಾರಲ್ಲ, ಅದೇ ತರ ಕರ್ನಾಟಕಕ್ಕೆ ಎಲ್ಲ ಕೊಡೋದು ಯಾವುದು, ಕೇಸ್ 1. ಕನೆಕ್ಟಿವಿಟಿ, ಮೇಜರ್ ಸರ್ವಿಸ್ ಸಪೋರ್ಟೆಡ್, ಕಾವೇರಿ, ಖಜಾನೆ, ಈ ಹಾಸ್ಪಿಟಲ್, ಭೂಮಿ, ಈ ಪ್ರೊಕ್ಯೂರ್ಮೆಂಟ್, ಈ ಆಫೀಸ್, ವಿಡಿಯೋ ಕಾನ್ಫರೆನ್ಸಿಂಗ್ ನೆಟ್ವರ್ಕ್ ಎಲ್ಲ ಪ್ರೊವೈಡ್ ಮಾಡೋದು ಕೇಸ್ 1. ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್, ಲ್ಯಾನ್, ವ್ಯಾನ್ ಅಂತ ಕರಿತಾರಲ್ಲ, ಅದೇ ತರ ಟೋಟಲ್ ಕರ್ನಾಟಕ ಕೊಡುವಂಥದ್ದು ಯಾವುದು, ಕೇಸ್ 1 ನೆಕ್ಸ್ಟ್ ಫ್ರೂಟ್ಸ್ ಏನು, ಸಿಂಪಲ್ ಆಗಿ ರೀಸೆಂಟ್ ಆಗಿ ಹೇಳ್ತಾ ಇದೆ, ಈವನ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲೂ ಕೂಡ ಕ್ಲಾಸ್ ಮಾಡಿದೀನಿ. ಏನು ಫ್ರೂಟ್ಸ್ ಇದು ಸಿಂಪಲ್ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಇದನ್ನ ಕೇಳ್ಬೋದು ನಿಮ್ಗೆ, ಇದನ್ನ ಎಕ್ಸ್ಪ್ರೆಷನ್ ಕೇಳ್ಬೋದು.
ಫ್ರೂಟ್ಸ್ ಎಕ್ಸ್ಪೆನ್ಷನ್ ಕೇಳ್ಬೋದು, ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷಿಯರಿ ಫಾರ್ಮೇಶನ್ ಸಿಸ್ಟಮ್ ಅಂತ ಕೇಳ್ಬೋದು. ಫ್ರೂಟ್ಸ್ ಏನ್ ಮಾಡತ್ತಿದ್ದು, ಫಾರ್ಮರ್ಸ್ ಇದಾರಲ್ಲ, ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಮಾಡ್ಬೇಕು. ಮೊನ್ನೆ ಇವನ್ ಅವರ ಚೀಫ್ ಮಿನಿಸ್ಟರ್ ಹೇಳಿದ್ರು, ಫಾರ್ಮರ್ಸ್ಗೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಲೇಬೇಕಂತ ಹೇಳಿದ್ರಲ್ವಾ, ಇದೇ ಫ್ರೂಟ್ಸ್. ಅದು ಫ್ರೂಟ್ಸ್, ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಶನ್ ಸಿಸ್ಟಮ್. ನೋಡಿ, ಕರ್ನಾಟಕಸ್ ಇಂಟಿಗ್ರೇಟೆಡ್ ಫಾರ್ಮರ್ ಡೇಟಾಬೇಸ್, ಕರ್ನಾಟಕದ ಎಲ್ಲಾ ಫಾರ್ಮರ್ ಡೇಟಾಬೇಸ್ ಇದೆ, ಎಷ್ಟು ಎಕರೆ ಇದೆ, ಏನಿದೆ ಅಂತ. ನೆಕ್ಸ್ಟ್, ಲಿಂಕಿಂಗ್ ದ ಬೆನಿಫಿಷಿಯರಿ ಐಡೆಂಟಿಫಿಕೇಶನ್, ನಿಮ್ಗೆ ಫಾರ್ಮರ್ಸ್ಗೆ ಏನೇನ್ ಬೆನಿಫಿಟ್ ಬೇಕಲ್ಲ, ಅದೇನೇನು ಪ್ರೊವೈಡ್ ಮಾಡಿದೀವಿ ಅಂತೆಲ್ಲ ಡೀಟೇಲ್ ಇರುತ್ತೆ. ವಿತ್ ದಿ ಲ್ಯಾಂಡ್ ರೆಕಾರ್ಡ್ಸ್ ಅಂಡ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಕೂಡ ಫ್ರೂಟ್ ಇನ್ನು ರಿಜಿಸ್ಟ್ರೇಷನ್ ಅಲ್ಲಿ ನೋಡ್ಬೋದು ನಿಮ್ಗೆ. ಇಂಟಿಗ್ರೇಷನ್ ವಿತ್ ಇಂಟಿಗ್ರೇಷನ್ ಯಾವ ಜೊತೆ, ಸ್ಟೇಟ್ ಡಿಬಿಟಿ ಪ್ಲಾಟ್ಫಾರ್ಮ್. ಎಕ್ಸಾಂಪಲ್, ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡುತ್ತೆ, ಯಾವ್ದೋ ಒಂದು ಇನ್ಸೂರೆನ್ಸ್ ಪ್ರೋಗ್ರಾಮ್, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ, ಇದ್ರದ್ದು ಇನ್ಸೂರೆನ್ಸ್ ಏನ್ ಕೊಡ್ಬೇಕು, ನೀವು ಅಮೌಂಟ್ ಕೊಡ್ಬೇಕು, ಇನ್ಸೂರೆನ್ಸ್ ಅಮೌಂಟ್ ಕೊಡ್ಬೇಕು. ಅದನ್ನ ಯಾವ್ದ್ರ ಮುಖಾಂತರ, ಈ ಫ್ರೂಟ್ ಮುಖಾಂತರ ನೀನ್ ರಿಜಿಸ್ಟ್ರೇಷನ್ ಮಾಡಿತ್ತು ಅಂದ್ರೆ ನಿಮಗೆ ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್, ಖಜಾನೆ 2.2 ಟ್ರೆಜರಿ ಸಿಸ್ಟಮ್. ಖಜಾನೆ ನೆಕ್ಸ್ಟ್ ನೋಡೋಣ, ಖಜಾನೆ ಅಂದ್ರೆ ಏನು ಅಂತ. ನೆಕ್ಸ್ಟ್, ಫ್ರೂಟ್ಸ್ ಏನ್ ಇಂಪಾರ್ಟೆನ್ಸ್, ಸಿಂಗಲ್ ವೆರಿಫೈಡ್ ಫಾರ್ಮರ್ ಡೇಟಾಬೇಸ್. ಹೌದಲ್ವಾ, ಎಲ್ಲಾ ಫಾರ್ಮರ್ಸ್ ಒಂದೇ ಕಡೆ ಡೇಟಾಬೇಸ್ ಸಿಗುತ್ತೆ. ಎಲಿಮಿನೇಟ್ಸ್ ದ ಡ್ಯೂಪ್ಲಿಕೇಟ್ ಬೆನಿಫಿಷಿಯರಿ. ಕೆಲವೊಂದು ಏನ್ ಮಾಡ್ತಾ ಇದ್ರು, 2-3 ಅಲ್ಲೊಂದ್ ನೇಮ್ ಇಲ್ಲೊಂದ್ ನೇಮ್ ಮಾಡಿ ಯೂಸ್ ಮಾಡ್ತಿದ್ರಲ್ಲ, ಅದೆಲ್ಲ ಕೂಡ ಎಲಿಮಿನೇಟ್ ಮಾಡುತ್ತೆ. ನೆಕ್ಸ್ಟ್, ಟಾರ್ಗೆಟೆಡ್ ಸಬ್ಸಿಡಿ ಡೆಲಿವರಿನ ಪ್ರೊವೈಡ್ ಮಾಡುತ್ತೆ. ಯಾವುದು, ಈ ಫ್ರೂಟ್ಸ್ ಅನ್ನೋದು. ಇಂಪ್ರೂವ್ ದ ಟ್ರಾನ್ಸ್ಪರೆನ್ಸಿ ಇನ್ ಅಗ್ರಿಕಲ್ಚರ್ ವೆಲ್ಫೇರ್. ಎಸ್, ಇದು ಕರಪ್ಷನ್ ಕಮ್ಮಿ ಮಾಡುತ್ತೆ, ಟ್ರಾನ್ಸ್ಪರೆನ್ಸಿ ಮಾಡುತ್ತೆ. ಓಕೆ, ಇದರಿಂದ ನಾವು ಫ್ರೂಟ್ಸ್ ನ ಒಂದ್ ರೀತಿ ಯೂನಿಫೈಡ್ ಡೇಟಾಬೇಸ್ ಅಂತ ಕರಿಬಹುದು. ಯೂನಿಫೈಡ್ ಡೇಟಾಬೇಸ್ ಆಫ್ ಫಾರ್ಮರ್ಸ್ ಎಲ್ಲಾ ಡೇಟಾ ಇರತಕ್ಕಂಥ ಒಂದು ಯಾವ್ದಪ್ಪ, ಫ್ರೂಟ್ಸ್. ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಫ್ರೂಟ್ಸ್ ಒಂದು ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಫ್ರೂಟ್ಸ್ ಏನು, ಇಲ್ಲಿ ತನಕ ಎಷ್ಟು ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಆಗಿದ್ದಾರೆ ಅಂತ ನೋಡಿ. ಫಾರ್ಮರ್ಸ್ ರಿಜಿಸ್ಟರ್ಡ್ ಎಷ್ಟು, 1 ಕೋಟಿ ಎಸ್ಪೆಷಲಿ 102 ಲ್ಯಾಕ್ ಅಂತ ಅಂದ್ರೆ 1 ಕೋಟಿ ಲ್ಯಾಕ್ಸ್ ಏನ್ ಮಾಡಿದ್ದಾರೆ, ಫ್ರೂಟ್ಸ್ಗೆ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಫಾರ್ಮರ್ ಹೋಲ್ಡಿಂಗ್ ಲ್ಯಾಂಡ್ ಎಷ್ಟು, 71%. ಫಾರ್ಮರ್ ರಿಸೀವಿಂಗ್ ಬೆನಿಫಿಟ್ ಎಷ್ಟು, 84.40 ಲ್ಯಾಕ್ಸ್ ಫಾರ್ಮರ್ಸ್ ಬೆನಿಫಿಟ್ ತಗೊಂಡಿದ್ದಾರೆ. ಟೋಟಲ್ ಬೆನಿಫಿಟ್ ಟ್ರಾನ್ಸ್ಫರ್ ಎಷ್ಟಪ್ಪ ಅಂತ ಕೇಳಿದ್ರೆ 39,596 crore. ನೋಡಿ, 39,596 ಕೋಟಿ ಇದರಿಂದ ಬೆನಿಫಿಟ್ ತಗೊಂಡಿದ್ದಾರೆ. ಬೆನಿಫಿಟ್ ಟ್ರಾನ್ಸ್ಫರ್ ಥ್ರೂ ಫ್ರೂಟ್ಸ್. ಅದಕ್ಕೋಸ್ಕರ ಈ ಫ್ರೂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನೀವು ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ನೆಕ್ಸ್ಟ್, ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಏನ್ ಹೇಳಿ, ಸಿಂಪಲ್ ಆಗಿ ಒಂದ್ ರೀತಿ ಎಲ್ಲಾ ಡಾಟಾ ಬ್ಯಾಂಕ್ ತರ. ಇದು ಏನಂತಂದ್ರೆ ಅಕಾಡೆಮಿಕ್ ಅಂದ್ರೆ ಈ ಸ್ಕೂಲ್ ಸರ್ಟಿಫಿಕೇಟ್ಗಳು ಇವೆಲ್ಲ ಬರ್ತಾವಲ್ಲ, ಇವನ್ನ ಇಟ್ಕೊಳ್ಳೋದು ಯಾವ್ದಪ್ಪ ಅಂತ ಕೇಳಿದ್ರೆ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ. ನೋಡಿ, ಇಲ್ಲಿ ಹೇಳಿದೆ ಏನಂತ, ಡಿಜಿಟಲ್ ಅಕಾಡೆಮಿಕ್ ಸರ್ಟಿಫಿಕೇಟ್ ನ ಜೊತೆಗೆ ಈಸಿ ವೆರಿಫಿಕೇಶನ್ ಬೈ ಎಂಪ್ಲಾಯರ್ಸ್ ಅಂಡ್ ಯೂನಿವರ್ಸಿಟೀಸ್. ನೆಕ್ಸ್ಟ್, ರೆಡ್ಯೂಸ್ ದ ಸರ್ಟಿಫಿಕೇಟ್ ಫ್ರಾಡ್. ರ್ಯಾಂಕ್ ಎಷ್ಟಪ್ಪ ಅಂದ್ರೆ ಫಸ್ಟ್. ಇದು ಇಂಡಿಯಾದಲ್ಲಿ ನ್ಯಾಷನಲ್ ರ್ಯಾಂಕ್ ಎಷ್ಟಿದೆ, ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಯಾವುದು, ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ. ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಮಾಡುತ್ತೆ, ಅಕಾಡೆಮಿಕ್ ಸರ್ಟಿಫಿಕೇಟ್ ಅನ್ನು ಕೂಡ ಒಂದು ಕಡೆ ನೋಡುವಂತದ್ದು ಯಾವುದು, ಕರ್ನಾಟಕ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ. ನೆಕ್ಸ್ಟ್, ಡಿಸ್ಟ್ರಿಕ್ಟ್ ಜನಸ್ಪಂದನ. ಇನ್ನೊಂದು ಡಿಸ್ಟ್ರಿಕ್ಟ್ ಜನಸ್ಪಂದನ ಅಂತ ಬರುತ್ತೆ. ಏನು ಡಿಸ್ಟ್ರಿಕ್ಟ್ ಜನಸ್ಪಂದನ ಅಂದ್ರೆ ಇಂಪಾರ್ಟೆಂಟ್ ಮೀಟಿಂಗ್ ವಿತ್ ಪೀಪಲ್. ಓಕೆ, ಇದ್ರೆ ಏನಪ್ಪ ಜನಸ್ಪಂದನ ಅಂತಂದ್ರೆ, ಈಗ ಎಕ್ಸಾಂಪಲ್ ಈ MLA MP ಏನ್ ಮಾಡ್ತಾರೆ, ಈವನ್ ಅವರ್ CM ಏನ್ ಮಾಡ್ತಿದ್ರು, ಜನಸ್ಪಂದನ ಕಾರ್ಯಕ್ರಮ. ಜನಸ್ಪಂದನ ಅಂದ್ರೆ ಜೊತೆಗೆ ಡೈರೆಕ್ಟ್ ಕಾಂಟ್ಯಾಕ್ಟ್, ಯಾರ ಪ್ರಾಬ್ಲಮ್ ಇರ್ತಲ್ಲ ಅವ್ರ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡುವಂತದ್ದೇ ಈ ಜನಸ್ಪಂದನ ಕಾರ್ಯಕ್ರಮ. ಇದೇನ್ ಹೇಳ್ತದೆ, ಯಾವಾಗ ಸ್ಟಾರ್ಟ್ ಆಗಿದೆ, 2023 ಸ್ಟಾರ್ಟ್ ಆಯ್ತು. ಫೀಚರ್ಸ್ ಏನು, ಕಂಡಕ್ಟೆಡ್ ಮಂತ್ಲಿ, ಎವ್ರಿ ಮಂತ್ ಕಂಡಕ್ಟ್ ಮಾಡ್ಬೇಕಂತೆ, ಚೇರ್ಡ್ ಬೈ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್. ಎಕ್ಸಾಂಪಲ್ ಈಗ ತುಮಕೂರು ಜನಸ್ಪಂದನ ಕಾರ್ಯಕ್ರಮ ಯಾರು ಮಾಡ್ತಾರೆ, ಆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಯಾರು ಇರ್ತಾರಲ್ಲ ಅವ್ರು ಮಾಡ್ತಾರೆ. ಇದೇ ಜನಸ್ಪಂದನ ಕಾರ್ಯಕ್ರಮ. ನೆಕ್ಸ್ಟ್, ಇನ್ಸ್ಟಿಟ್ಯೂಷನಲ್ ಮೆಕಾನಿಸಮ್ ಯಾವ್ಯಾವ ಇದಾವೆ, ಮಲ್ನಾಡ್ ಏರಿಯಾ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಬೋರ್ಡ್. ನೆಕ್ಸ್ಟ್, ಇನ್ನೊಂದು ಬಯಲುಸೀಮೆ ಅಂತ ಬರುತ್ತೆ, ಇನ್ನೊಂದು ಹೈದರಾಬಾದ್ ಕರ್ನಾಟಕ ಅಂತ ಬರುತ್ತೆ. ಈ ತರ ಬೋರ್ಡ್ಗಳಿದಾವೆ. ಇಲ್ಲಿ ಏನಪ್ಪ ಕೇಳ್ಬೋದು ಅಂದ್ರೆ, ಈ ಬೋರ್ಡ್ ಯಾವ ಏರಿಯಾ ನೋಡ್ಕೊಳ್ಳುತ್ತೆ, ಜೊತೆಗೆ ಯಾವಾಗ ಎಸ್ಟಾಬ್ಲಿಷ್ ಆಯ್ತು, ಅಷ್ಟೇ ಸಿಂಪಲ್. ಈ ಬೋರ್ಡು ಯಾವ ಏರಿಯಾ ಈವನ್ ನಿಮ್ಗೆ ರೀಸೆಂಟ್ ಆಗಿ ಫಿಫ್ತ್ ಫೈನಾನ್ಸ್ ಕಮಿಷನ್ ಮತ್ತು ಸ್ಟೇಟ್ ಫೈನಾನ್ಸ್ ಕಮಿಷನ್ ಬತ್ ನೋಡಿ, ಗೋವಿಂದ ರಾವ್ ಅಂತ. ಆ ಕಮಿಟಿ ಏನ್ ಹೇಳ್ತು ಗೊತ್ತಾ, ಈ ಮಲ್ನಾಡ್ ಡೆವಲಪ್ಮೆಂಟ್ ಏರಿಯಾ ಎಲ್ಲಾನು ಕೂಡ ಡಿಲೀಟ್ ಮಾಡಿ, ಮೀನ್ಸ್ ಎಂಡ್ ಮಾಡಿ ಅಂತ ಹೇಳಿತ್ತು. ಅದರಿಂದ ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವುದು, ಮಲ್ನಾಡ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್. ಕಾನ್ಸ್ಟಿಟ್ಯೂಷನ್ ಆಫ್ ದಿ ಮಲ್ನಾಡ್ ಏರಿಯಾ 1991 ಅಲ್ಲಿ ಮಾಡಿದ್ರು. ಆಪರೇಷನ್ ಯಾವಾಗ, 93 ಇಂಡಿಯಾ. ಏನ್ ಮಾಡುತ್ತೆ, ಟು ಅಡ್ರೆಸ್ ದಿ ಯುನಿಕ್ ಎಕಲಾಜಿಕಲ್ ಅಂಡ್ ಡೆವಲಪ್ಮೆಂಟಲ್ ನೀಡ್ಸ್ ಆಫ್ ದಿ ಮಲ್ನಾಡ್ ರೀಜನ್. ಮಲ್ನಾಡ್ ರೀಜನ್ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು, ಎಲ್ಲಾ ರೀತಿ ಡೆವಲಪ್ಮೆಂಟ್ ನ ಇಲ್ಲೂ ತಗೋ. ಒನ್ ಸೈಜ್ ಫಿಟ್ ಫಾರ್ ಆಲ್ ಅಂತಾರೆ ನೋಡಿ, ಒನ್ ಸೈಜ್ ಫಿಟ್ ಫಾರ್ ಆಲ್ ಅಂತಾರಲ್ಲ, ಅದು ನಡೆಯಲ್ಲ ಇಲ್ಲಿ.
ಇದಕ್ಕೆ ಅದರದೇ ಆದ ಒಂದು ಡೆವಲಪ್ಮೆಂಟ್ ನೀಡ್ಸ್ ಇದೆ, ಅದನ್ನು ನಾವು ಮಾಡಬೇಕು ಅನ್ನೋದೇ ಈ ಮಲ್ನಾಡ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್. ಯಾವಾಗ ಸ್ಥಾಪನೆ ಆಗಿದ್ದು? 1991 ಆಕ್ಟ್. ಇನ್ನೊಂದು ಬಯಲುಸೀಮೆ. ಓಕೆ, ಬಯಲುಸೀಮೆ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಅಂತ ಬಂತು. ಇದು ಯಾವಾಗ? 94 ಅಲ್ಲಿ ಸ್ಟಾರ್ಟ್ ಆಗಿರೋದು. ಓಕೆ, 94 ಅಲ್ಲಿ ಫಂಕ್ಷನಿಂಗ್ ಸಿನ್ಸ್ 95. ಇನ್ನು ಬಯಲುಸೀಮೆ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಆಸ್ ಸಪೋರ್ಟೆಡ್ ದ ಗ್ರೋತ್ ಇನ್ ಡ್ರೈಲ್ಯಾಂಡ್ ಬೆಲ್ಟ್. ಈ ಡ್ರೈಲ್ಯಾಂಡ್ ಬೆಲ್ಟ್ ಅಲ್ಲಿ ಈ ಬಯಲುಸೀಮೆಗೆ, ಬಯಲುಸೀಮೆನೇ ಈ ಚಿತ್ರದುರ್ಗ ತುಮಕೂರು ಬರ್ತಾವಲ್ಲ, ಈ ಏರಿಯಾಗೆ ಯಾವುದು? ಈ ಬಯಲುಸೀಮೆ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್. ನೆಕ್ಸ್ಟ್ ಕರಾವಳಿ. ಕರಾವಳಿ ಅಂತಾರೆ ಕೋಸ್ಟಲ್. ಮಲ್ನಾಡ್ ಬೇರೆ, ಕರಾವಳಿ ಬೇರೆ. ಕರಾವಳಿ ಡೆವಲಪ್ಮೆಂಟ್ ಬೋರ್ಡ್ ಏನ್ ಹೇಳುತ್ತೆ? ಪ್ರಮೋಟ್ಸ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಅಕ್ರಾಸ್ ದಿ ಕೋಸ್ಟಲ್ ಡಿಸ್ಟ್ರಿಕ್ಟ್ ಆಫ್ ದಕ್ಷಿಣ ಕನ್ನಡ, ಉಡುಪಿ ಮತ್ತೆ ಉತ್ತರ ಕನ್ನಡಕ್ಕೆ ನೋಡುವಂತದ್ದೇ ಇದು ಯಾವುದು? ಕರಾವಳಿ ಡೆವಲಪ್ಮೆಂಟ್ ಬೋರ್ಡ್. ನಿಂದು ಕರ್ನಾಟಕ ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಬರುತ್ತೆ. ಕರ್ನಾಟಕ ಬಾರ್ಡರ್ ಏರಿಯಾ ಡಿಸ್ಟ್ರಿಕ್ಟ್ ಇದಾವಲ್ವಾ, ಬಾರ್ಡರ್ ಡಿಸ್ಟ್ರಿಕ್ಟ್ಗಳು ಕರ್ನಾಟಕದಲ್ಲಿ ಈ ಕಡೆಯಿಂದ ಎಲ್ಲಿಂದ ಹಿಡಿದು ಬೆಳಗಾವಿಯಿಂದ ಹಿಡಿದು ಬೆಳಗಾವಿ, ವಿಜಯಪುರ, ಬೀದರ್, ರಾಯಚೂರು, ಕಲಬುರಗಿ ಬರ್ತಾವಲ್ಲ, ಈ ಬಾರ್ಡರ್ ಇದೆಯಲ್ಲ, ಈ ಬಾರ್ಡರ್ ಡೆವಲಪ್ಮೆಂಟ್ ಮಾಡುವಂಥದ್ದು. ಸ್ಟಾರ್ಟೆಡ್ ಆಸ್ ಪರ್ ದ ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ 2010. ಕರೆಕ್ಟ್? ಎಸ್, 2010. ಎಷ್ಟು? 63 ಬಾರ್ಡರ್ ತಾಲೂಕ್ಸ್ ಇದಾವಂತೆ. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. 63 ಬಾರ್ಡರ್ ತಾಲೂಕ್ಸ್ ಆಫ್ 19 ಬಾರ್ಡರ್ ಡಿಸ್ಟ್ರಿಕ್ಟ್. ಟೋಟಲ್ ಕರ್ನಾಟಕದಲ್ಲಿ ಎಷ್ಟು ಬಾರ್ಡರ್ ಡಿಸ್ಟ್ರಿಕ್ಟ್ ಇದಾವೆ ಕೇಳಿದ್ರೆ ಇಲ್ಲಿ ಒಂದು ಕ್ವಶನ್ ರೈಸ್ ಮಾಡ್ಬೋದು. ಕರ್ನಾಟಕದ ಎಷ್ಟು ತಾಲೂಕುಗಳು ಬಾರ್ಡರ್ ಹೊಂದಿದಾವೆ ಅಂತಂದ್ರೆ ಬೇರೆ ಸ್ಟೇಟ್ ಜೊತೆ ಅಂತ ಕೇಳಿದ್ರೆ 63 ತಾಲೂಕುಗಳು. ಎಷ್ಟು ಡಿಸ್ಟ್ರಿಕ್ಟ್ಗಳು? 19 ಡಿಸ್ಟ್ರಿಕ್ಟ್ಗಳು. 19 ಡಿಸ್ಟ್ರಿಕ್ಟ್, 63 ತಾಲೂಕುಗಳು ವಿಚ್ ಆರ್ ಹ್ಯಾವಿಂಗ್ ಎ ಬಾರ್ಡರ್ ವಿತ್ ದ 6 ಸ್ಟೇಟ್ಸ್. 6 ಸ್ಟೇಟ್ ಜೊತೆ ಬಾರ್ಡರ್ ಹೊಂದಿವೆ. ಇದೊಂದು ಮಾರ್ಕ್ ಮಾಡ್ಕೊಡಪ್ಪ. ಓಕೆ, 63, 19 ಬಾರ್ಡರ್ ಡಿಸ್ಟ್ರಿಕ್ಟ್. 63 ಮತ್ತೆ 19 ಇದು ತಾಲೂಕು, ಇದು ನಿಮ್ಗೆ ಡಿಸ್ಟ್ರಿಕ್ಟ್. ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಗೋವಾ, ಆಂಧ್ರ ಪ್ರದೇಶ ಮತ್ತೆ ತೆಲಂಗಾಣ ಕಮ್ಸ್ ಅಂಡರ್ ದ ಪ್ರಿವ್ಯೂ ಆಫ್ ದಿ ಅಥಾರಿಟಿ. ಇಲ್ಲಿ ನಿಮ್ಗೆ ಡೆವಲಪ್ಮೆಂಟ್ ನೋಡೋದು ಯಾವುದು? ಬಾರ್ಡರ್ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ನೋಡ್ಕೊಳ್ಳುತ್ತೆ. ನೆಕ್ಸ್ಟ್ ಇನ್ನೊಂದು ಕಲ್ಯಾಣ ಕರ್ನಾಟಕ ಆರ್ಟಿಕಲ್ 371J ಇದರಲ್ಲಿ ನೋಡುವಂಥದ್ದು. ಗ್ರಾಂಟೆಡ್ ಸ್ಪೆಷಲ್ ಸ್ಟೇಟಸ್ ಟು 7 ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್. ಮುಂಚೆ 7-6 ಇದ್ದು, ಈಗ ವಿಜಯಪುರ ಇದೆಯಲ್ಲ, ವಿಜಯನಗರ ಆ್ಯಡ್ ಆಗಿ ಇವಾಗ 7th ಸ್ಟೇಟ್ ಡಿಸ್ಟ್ರಿಕ್ಟ್ ಆಗಿದ್ದಾವೆ. ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಕಲಬುರಗಿ ಮತ್ತೆ ವಿಜಯನಗರ. 6-7 ಕಲ್ಯಾಣ ಕರ್ನಾಟಕ ಅಂಡರ್ ಬರ್ತವೆ. ಯಾವುದು? ಆರ್ಟಿಕಲ್ 370J. ಇನ್ನೊಂದು ಆಲ್ರೆಡಿ KL ಲ್ಯಾಡ್ಸ್ ನ ಡಿಸ್ಕ್ರೈಬ್ ಮಾಡಿದೀನಿ. MP ಲ್ಯಾಡ್ಸ್ ತರನೇ KL ಲ್ಯಾಡ್ಸ್, ಕರ್ನಾಟಕ ಲೋಕಲ್ ಏರಿಯಾ, ಕರ್ನಾಟಕ ಲೆಜಿಸ್ಲೇಚರ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ. ಏನ್ ಮಾಡ್ತಿದ್ದು? ಸಿಂಪಲ್. MP ಲ್ಯಾಡ್ ಏನ್ ಮಾಡ್ತಾ ಇತ್ತು? ಇಷ್ಟು 5 crore ಎವರಿ ಎಂಪಿಗಳಿಗೆ ಕೊಡ್ತಾ ಇತ್ತು. ಅದೇ ರೀತಿ ಎವರಿ ಈಚ್ MLA ಗೆ ನಿಮ್ಗೆ ಏನ್ ಮಾಡುತ್ತೆ? 2 crore ಕೊಡುತ್ತೆ. ಅವನ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ. ಅದೇ ಇದು KL ಲ್ಯಾಡ್ಸ್, ಕರ್ನಾಟಕ ಲೆಜಿಸ್ಲೇಚರ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಏರಿಯಾ ಸ್ಕೀಮ್. ಯಾವಾಗ ಸ್ಟಾರ್ಟ್ ಮಾಡಿದ್ದು? ಇದು 2001 ಅಲ್ಲಿ. ಅದು ಸ್ಟಾರ್ಟ್ ಮಾಡಿದ್ದು 92-93 ಅಲ್ಲಿ. ಯಾವುದು? MP ಲ್ಯಾಡ್ 92-93. ಇದು ಬಂದು ನಿಮ್ಗೆ 2001-2. ನೆಕ್ಸ್ಟ್ ಇನ್ನೊಂದು ಕರ್ನಾಟಕ ಮಾನಿಟರಿಂಗ್ ಅಂಡ್ ಎವಲ್ಯೂಷನ್ ಅಥಾರಿಟಿ. ಇದೇನ್ ಮಾಡುತ್ತಪ್ಪ ಅಂದ್ರೆ, ನೀವು ಯಾವುದೇ ಪ್ರೋಗ್ರಾಮ್ಸ್ ಕೊಡಿ, ಎಕ್ಸಾಂಪಲ್ ಈಗ ಪಂಚ ಗ್ಯಾರಂಟಿ ಸ್ಕೀಮ್ ಇದಾವಲ್ಲ, ಇವನ್ನ ಎವಲ್ಯೂಷನ್ ಮಾಡೋದು ಯಾವುದು? ಇದು ವರ್ಕ್ ಆಗ್ತಾ ಇದೆಯಾ, ವರ್ಕ್ ಆಗ್ತಾ ಇಲ್ಲ ಅಂತ ಎವಲ್ಯೂಷನ್ ಮಾಡೋದು ಯಾರು ಅಂತ ಕೇಳಿದಾಗ KMEA, ಕರ್ನಾಟಕ ಮಾನಿಟರಿಂಗ್ ಅಂಡ್ ಎವಲ್ಯೂಷನ್ ಅಥಾರಿಟಿ. ನೋಡಿ, ಸೊಸೈಟಿ ರಿಜಿಸ್ಟರ್ಡ್ ಅಂಡರ್ 1962 2011 ಬಂದಿರ್ತಕ್ಕಂಥದ್ದು. ಪ್ರೊವೈಡ್ ಟೆಕ್ನಿಕಲ್ ಗೈಡೆನ್ಸ್ ಟು ಆಲ್ ದ ಡಿಪಾರ್ಟ್ಮೆಂಟ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ ಎವಲ್ಯೂಷನ್ ವರ್ಕ್ಸ್ ಟೇಕನ್ ಬೈ ದೆಮ್. ಆ ಪ್ರೋಗ್ರಾಮ್ಸ್ ಎವಲ್ಯೂಷನ್ ಮಾಡೋದು ಯಾವುದು? ಇದು ಅಂಡರ್ ಸೆಕ್ಟರ್ ಥೀಮ್ಯಾಟಿಕ್ ಕಾನ್ಸೆಪ್ಚುಯಲ್ ಎವಲ್ಯೂಷನ್ ಆನ್ ಕೀ ಇಶ್ಯೂಸ್ ವಿತ್ ಇಟ್ಸ್ ಓನ್ ರಿಸೋರ್ಸ್ ಅಂಡ್ ಪ್ರೊವೈಡ್ಸ್ ಫೀಡ್ಬ್ಯಾಕ್ ಟು ದಿ ಸ್ಟೇಟ್ ಗೌರ್ಮೆಂಟ್. ಓಕೆ, ಯಾವ್ದೋ ಎಕ್ಸಾಂಪಲ್, ಈಗ ಈ ಸ್ಕೀಮು ಕರ್ನಾಟಕ ಪಂಚ ಗ್ಯಾರಂಟಿ ಸ್ಕೀಮ್ ಅಲ್ಲಿ ಇದ್ರಿ ಏನು ಬೆನಿಫಿಟ್ ಆಗ್ತಾ ಇಲ್ಲ, ಈ ಸ್ಕೀಮು ಬೆನಿಫಿಟ್ ಆಗ್ತಾ ಇಲ್ಲ ಅಂತ ಫಸ್ಟ್ ಹೇಳೋದು ಯಾರು? ಈ KMEA. ಇವು ಯಾರಿಗೆ ಹೇಳ್ತಾರೆ? ಗೌರ್ಮೆಂಟ್ ಆಫ್ ಕರ್ನಾಟಕ ಹೇಳ್ತಾರೆ. ಆಗ ಅವರು ಚೆಕ್ ಮಾಡ್ತಾರೆ ಸಿಂಪಲ್ ಆಗಿ. ಸ್ಕೀಮ್ ಏನ್ ಹೇಳ್ತೆ ನೋಡಿ, ಏನು ಯಾವ ಸ್ಕೀಮು ಗ್ರೇಟರ್ ದನ್ 1 year ಇರ್ತದೆ ನೋಡಿ, 1 crore ಇರ್ತದೆ ನೋಡಿ, 1 crore ಗಿಂತ ಹೆಚ್ಚಿರ್ತದೆ ನೋಡಿ, ಆ ಸ್ಕೀಮ್ ನ ಎವಲ್ಯೂಷನ್ ಎವರಿ 5 years ಒಂದ್ಸಲಿ ಎವಲ್ಯೂಷನ್ ಮಾಡುತ್ತೆ. ಅದೇ ನೆಕ್ಸ್ಟ್ ಆ 1% ಆಫ್ ದಿ ಫಂಡ್ ಐತೆ ನೋಡಿ, KME ಕೊಟ್ಟಿರ್ತಾರೆ 1% ಆಫ್ ದಿ ಫಂಡ್, ಅದು ಎವಲ್ಯೂಷನ್ಗೆ ಹೋಗುತ್ತೆ. ಮ್ಯಾಕ್ಸಿಮಮ್ 5 lakh ಫಾರ್ ಎವಲ್ಯೂಷನ್. ವೆರಿ ವೆರಿ ಇಂಪಾರ್ಟೆಂಟ್. ಈ 3 ಪಾಯಿಂಟ್ಸ್ ನೋಡ್ಕೊಳ್ಳಿ. ಮ್ಯಾಂಡೇಟರಿ ಫಾರ್ ಕಂಟಿನ್ಯೂಷನ್, ವೆರಿ ವೆರಿ ಇಂಪಾರ್ಟೆಂಟ್. ಕೀ ರೂಲ್ಸ್ KMEA ಕರ್ನಾಟಕ ಏನು ಮಾನಿಟರಿಂಗ್ ಅಂಡ್ ಎವಲ್ಯೂಷನ್ ಅಥಾರಿಟಿ ಅಂತ 2011 ಆಗಿರುವಂತದ್ದು. ಅಂಡರ್ ದಿ ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಅಂಡರ್ ಆಗಿರ್ತಕ್ಕಂಥದ್ದು. ಏನ್ ಮಾಡ್ತಿದ್ದು? ಎಲ್ಲಾ ಸ್ಕೀಮ್ಸ್ ಕೂಡ ನೀವು ಎವಲ್ಯೂಷನ್ ಮಾನಿಟರಿಂಗ್ ಮಾಡುತ್ತೆ. ಸ್ಕೀಮ್ ಎಷ್ಟು 1 crore ಇರ್ತದಲ್ಲ, 1 crore ಮೇಲೆ ಇರ್ತದೆ ನೋಡಿ, ಅದು ಎವ್ರಿ 5 years ಒಂದ್ಸಲಿ ಆ ಸ್ಕೀಮ್ ನ ಎವಲ್ಯೂಷನ್ ಮಾಡುತ್ತೆ. ಅದ್ರಲ್ಲಿ ನಿಮ್ಗೆ 5%, 1% ಆಫ್ ದಿ ಫಂಡ್ ಐತೆ ನೋಡಿ, 1% ಆಫ್ ದಿ ಫಂಡ್ ಆರ್ ಮ್ಯಾಕ್ಸಿಮಮ್ 5 lakh ಎಲ್ಲೋಗುತ್ತೆ? ಈ ಎವಲ್ಯೂಷನ್ಗೆ ಹೋಗುತ್ತೆ, ಈ ಮಾನಿಟರಿಂಗ್ ಮಾಡಕ್ಕೆ ಹೋಗುತ್ತೆ. KMEA ಇದು ನೋಡ್ಕೊಳ್ಳಿ. ಸೊಸೈಟಿ ಫಸ್ಟ್ ಇನ್ ಇಂಡಿಯಾ. ಯುನಿಕ್ ಏನಪ್ಪಾ ಅಂದಿದ್ರು? ಫಸ್ಟ್ ಇನ್ ಇಂಡಿಯಾ, ಫಸ್ಟ್ ಟೈಮ್ ಇನ್ ಇಂಡಿಯಾದಲ್ಲಿ ಈ ರೀತಿ ಒಂದು ಸ್ಕೀಮ್ಗಳನ್ನ ಎವಲ್ಯೂಷನ್ ಮಾಡಕ್ಕಿರ್ತಕ್ಕಂಥ ಒಂದು ಯಾವುದು? ಅಥಾರಿಟಿ, KMEA. ನೆಕ್ಸ್ಟ್ DS, ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಾಸಿಂಗ್ ಫಸ್ಟ್ ಸ್ಟಾರ್ಟ್ ಅಲ್ಲಿ ಹೇಳಿದೆ ಏನಂತ? ಡೈರೆಕ್ಟರೇಟ್ ಆಫ್ ಎಕನಾಮಿಕ್ ಅಂಡ್ ಸ್ಟಾಟಿಸ್ಟಿಕ್ಸ್ ಏನ್ ಮಾಡುತ್ತೆ? ರೆಸ್ಪಾನ್ಸಿಬಲ್ ಫಾರ್ ಎಕನಾಮಿಕ್ ಸರ್ವೆ ಅಂತ ಹೇಳಿದಲ್ವಾ, ಅದೇನೇ ಇದು.
ಪ್ರೊವೈಡಿಂಗ್ ದ ನೆಸೆಸರಿ ಡೇಟಾ ಬೇಸ್ ಫಾರ್ ಫಾರ್ಮುಲೇಷನ್ ಅಂಡ್ ಪ್ರೋಗ್ರಾಮ್ ಅಂಡ್ ಪಾಲಿಸಿ ಬೈ ದ ಸ್ಟೇಟ್. ನೋಡಲ್ ಏಜೆನ್ಸಿ ಇನ್ ರೆಸ್ಪೆಕ್ಟ್ ಟು ದಿ ಆಲ್ ಸ್ಟಾಟಿಸ್ಟಿಕಲ್ ಆಕ್ಟಿವಿಟೀಸ್ ಆಫ್ ದ ಸ್ಟೇಟ್. ಏನೇ ನಿಮ್ಗೆ ಸ್ಟಾಟಿಸ್ಟಿಕಲ್ ಆಕ್ಟಿವಿಟೀಸ್ ಬಂತು ಅಂದ್ರೆ ಫಸ್ಟ್ ಹೋಗೋದು ಯಾವುದು? ಡೈರೆಕ್ಟರ್ ಆಫ್ ಎಕನಾಮಿಕ್ ಅಂಡ್ ಸ್ಟಾಟಿಸ್ಟಿಕ್ಸ್. ರೆಸ್ಪಾನ್ಸಿಬಲ್ ಫಾರ್ providing the necessary database for formulation of the programs and policy by the state. ಇದು ಇಂಪಾರ್ಟೆಂಟ್. ಯಾವುದು? DES, ನೋಡಲ್ ಏಜೆನ್ಸಿ ಇನ್ ರೆಸ್ಪೆಕ್ಟ್ ಟು ಆಲ್ ಸ್ಟಾಟಿಸ್ಟಿಕಲ್ ಆಕ್ಟಿವಿಟೀಸ್ ಆಫ್ ದ ಸ್ಟೇಟ್. ನೀವೇನೇ ಒಂದು ದತ್ತಾಂಶ ಅಂತ ಬರ್ತಾ ನೋಡಿ, ಸ್ಟಾಟಿಸ್ಟಿಕ್ ಅಂದ್ರೆ ದತ್ತಾಂಶ, ಇದು ರಿಲೇಟೆಡ್ ಬೇಕು ಕರ್ನಾಟಕದ ಅಂತ ಕೇಳಿದ್ರೆ ನಿಮ್ಗೆ ಯಾವ್ದು ಹೋಗೋದು? ಡೈರೆಕ್ಟರ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್. ಇದೇನೆ ನಿಮ್ಗೆ ಎಕನಾಮಿಕ್ ಸರ್ವೆನು ಕೂಡ ಮಾಡುವಂತದ್ದು ಕರ್ನಾಟಕದಲ್ಲಿ. ನೆಕ್ಸ್ಟ್ ನೋಡಲ್ ಏಜೆನ್ಸಿ ಏನ್ ಮಾಡುತ್ತೆ ನೋಡಿ, ಸ್ಟೇಟ್ ಸ್ಟಾಟಿಸ್ಟಿಕ್ ಕೊಡುವಂಥದ್ದು ಯಾವುದು? DES. ಎಸ್ಟಿಮೇಟ್ಸ್ ಕರ್ನಾಟಕದಲ್ಲಿ ನಿಮ್ಗೆ ಎಸ್ಟಿಮೇಟ್ಸ್ GDP GSTP ಎಲ್ಲ ಎಸ್ಟಿಮೇಟ್ ಮಾಡೋದು ಯಾರು? ಪರ್ ಪರ್ಸನಲ್ ಇನ್ಕಮ್ ಐತಲ್ಲ, ನಾವು GSTP ಎಸ್ಟಿಮೇಟ್ ಮಾಡೋದು ಯಾರು? ಇದೇನೆ DES. ಕರ್ನಾಟಕ GDP ಎಸ್ಟಿಮೇಟ್ ಮಾಡೋದು ಯಾರು? DES. PCI ಪರ್ಸನಲ್ ಏನಂತಾರೆ ಇದು ಪರ್ಸನಲ್ ಕನ್ಸೂಮ್ಷನ್ ಇದೆಯಲ್ಲ ಅದನ್ನ ಮಾಡೋದು ಯಾರು? DES. ಇಂಡಿಸಿಸ್ ಯಾವ್ದು ಬಿಡ್ತದೆ? CPI, ಕರ್ನಾಟಕ CPI, WPI, IIP ಬಿಡೋದು ಯಾವುದು? DES. ನೆಕ್ಸ್ಟ್ ಲೀಗಲ್ ರೂಲ್ ಏನ್ ಮಾಡುತ್ತೆ? ಬರ್ತ್ ಅಂಡ್ ರಿಜಿಸ್ಟ್ರೇಷನ್ ಡೆತ್. ಓಕೆ, ಇವೆಲ್ಲನೂ ಕೊಡೋದು DES. ನೆಕ್ಸ್ಟ್ ಬನ್ನಿ, ಕರ್ನಾಟಕ ಏನೇನು ಪಬ್ಲಿಕೇಶನ್ ಮಾಡ್ತದೆ? ಕರ್ನಾಟಕ ಅಟ್ ಗ್ಲಾನ್ಸ್ ಅಂತ ಮಾಡುತ್ತೆ. ಕರ್ನಾಟಕ ಅಟ್ ಗ್ಲಾನ್ಸ್ ಅಂತ ಒಂದು ಬುಕ್ ರಿಪೋರ್ಟ್, ಇದನ್ನ ರಿಲೀಸ್ ಮಾಡೋದು ಯಾರು? DES. ಡಿಸ್ಟ್ರಿಕ್ಟ್ ಅಟ್ ಗ್ಲಾನ್ಸ್ ಯಾರು? ತಾಲೂಕ್ ಅಟ್ ಗ್ಲಾನ್ಸ್ ಯಾರು? DES. ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. DES ಇಸ್ ವೆರಿ ಇಂಪಾರ್ಟೆಂಟ್. ಇಷ್ಟೆಲ್ಲ ನೋಡ್ಕೋಬೇಕು ನೀವು, ಇದೆಲ್ಲ ಬೇಕೇ ಬೇಕು. DES ಎಷ್ಟು ಯೂಸ್ ಮಾಡುತ್ತೆ? ಕರ್ನಾಟಕ ಅಟ್ ಗ್ಲಾನ್ಸ್ ಅಲ್ಲಿ 2340 ಪ್ಯಾರಾಮೀಟರ್ಸ್ ಯೂಸ್ ಮಾಡುತ್ತೆ. ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲಾನಿಂಗ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ತಾಲೂಕ್ ಲೆವೆಲ್ ನಿಮಗೆ ತಾಲೂಕ್ ಅಟ್ ಗ್ಲಾನ್ಸ್ ಅಂದಾಗ ನಿಮಗೆ 975 ಪ್ಯಾರಾಮೀಟರ್ಸ್ ನ ಯೂಸ್ ಮಾಡುತ್ತೆ. ಈಗ ಸ್ಟಾರ್ಟ್ ಮಾಡ್ತಾ ಇರೋದು ಇದನ್ನ ತಾಲೂಕ್ ಅಟ್ ಗ್ಲಾನ್ಸ್ ನ ಈಗ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು DES. ನೆಕ್ಸ್ಟ್ ಈ ಜನ್ಮ, ಇದೇನು ಬರ್ತ್ ಅಂಡ್ ಡೆತ್? ಎಸ್, ಬರ್ತ್ ಅಂಡ್ ಡೆತ್ ನೋಡುವಂಥದ್ದು. ಜನ್ಮ ಸಿಸ್ಟಮ್, ಡಿಜಿಟಲ್ ಸರ್ಟಿಫಿಕೇಟ್ ಮತ್ತೆ SMS ಅಲರ್ಟ್, ಡಿಜಿಲಾಕರ್ ಇಂಟಿಗ್ರೇಷನ್ ಮಾಡುವಂಥದ್ದೇ ಜನ್ಮ ಸಿಸ್ಟಮ್. ಏನ್ ಮಾಡುತ್ತೆ? ಬ್ಲಾಕ್ ಚೈನ್ ನ ಯೂಸ್ ಮಾಡ್ತಾ ಇದೀವಿ ಅಂತ ಅಷ್ಟೇ, ಸಿಂಪಲ್ ಆಗಿ ಬ್ಲಾಕ್ ಚೈನ್ ನ ಯೂಸ್ ಮಾಡ್ತಾ ಇದೀವಿ. ಈ ಕನ್ನಡ ಪ್ರಾಜೆಕ್ಟ್ ಓಕೆ, ಡೌಟ್ ಇದೆಯಾ? ಡೌಟ್ಸ್? ನೆಕ್ಸ್ಟ್ ಈ ಕನ್ನಡ ಪ್ರಾಜೆಕ್ಟ್ ಏನ್ ಹೇಳ್ತಿದ್ದು? ಆಬ್ಜೆಕ್ಟಿವ್ ಟು ಪ್ರಮೋಟ್ ಕನ್ನಡ ಇಂಡ್ IT ಗವರ್ನೆನ್ಸ್. ಈ ಕನ್ನಡ ಪ್ರಾಜೆಕ್ಟ್ ಅಂದ್ರೆ ಕನ್ನಡವನ್ನು ಡಿಪಾರ್ಟ್ಮೆಂಟ್ಗಳಲ್ಲಿ ಪ್ರಮೋಟ್ ಮಾಡುವಂತದ್ದೇ ಈ ಕನ್ನಡ ಪ್ರಾಜೆಕ್ಟ್. ಇದರಲ್ಲಿ ಎಸ್ಪೆಷಲಿ ಪದ ಕಣಜ ಹ್ಯಾಸ್ ಬಿನ್ ಡೆವಲಪ್ಡ್ ಆಸ್ ದ ಯೂನಿಫೈಡ್ ಡಿಜಿಟಲ್ ಪ್ಲಾಟ್ಫಾರ್ಮ್. ಪದ ಕಣಜ ಮೀನ್ಸ್ ಸ್ಟೋರ್ ಅಂತ ಸಿಂಪಲ್ ಆಗಿ. ಪ್ರೊವೈಡ್ಸ್ ದ ಪಬ್ಲಿಕ್ ವಿತ್ ದ ವೇರಿಯಸ್ ಡಿಕ್ಷನರೀಸ್ ಅಂಡ್ ಲೆಕ್ಸಿಕಾನ್ಸ್ ಅವೈಲೇಬಲ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್ ಮುಖಾಂತರ ಏನ್ ಮಾಡುತ್ತೆ? ಇದು ಕನ್ವರ್ಷನ್ ಮಾಡುತ್ತೆ. ಇನ್ನೊಂದು ಬರುತ್ತೆ ಕನ್ನಡ ಕಸ್ತೂರಿ. ಇನ್ ಕೊಲಾಬರೇಷನ್ ಇರ್ತದೆ ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಜೊತೆ ಕೊಲಾಬರೇಟ್ ಮಾಡಿ ಇಂಗ್ಲಿಷ್ ಟು ಕನ್ನಡ ಮೆಷಿನ್ ಟ್ರಾನ್ಸ್ಲೇಷನ್ ಸಾಫ್ಟ್ವೇರ್ ಹ್ಯಾಸ್ ಬಿನ್ ಡೆವಲಪ್ಡ್. ಅದು ಕನ್ನಡ ಕಸ್ತೂರಿ ಅನ್ನೋದು ಯೂನಿವರ್ಸಿಟಿ ಆಫ್ ಹೈದರಾಬಾದ್ ಜೊತೆ ಕೊಲಾಬರೇಷನ್ ಮಾಡಿರೋದ್ರಿಂದ ಬಂದಿರ್ತಕ್ಕಂಥ. ಇದೇನ್ ಮಾಡುತ್ತೆ? ಇಟ್ ಸಪೋರ್ಟ್ಸ್ ದಿ ಟ್ರಾನ್ಸ್ಲೇಷನ್ ಫ್ರಮ್ ಕನ್ನಡ ಟು ಇಂಗ್ಲಿಷ್ ಟು ಕನ್ನಡ ಅಂಡ್ ಕನ್ನಡ ಟು ಹಿಂದಿ ಟ್ರಾನ್ಸ್ಲೇಷನ್ ಮಾಡೋದು ಕನ್ನಡ ಕಸ್ತೂರಿ ಟ್ರಾನ್ಸ್ಲೇಷನ್ ಮಾಡುವಂಥದ್ದು. ನೆಕ್ಸ್ಟ್ ಪದ ಕಣಜ 95 ಡಿಕ್ಷನರೀಸ್ ಇದಾವಂತೆ. ಟ್ರಾನ್ಸ್ಲೇಷನ್ ಎಷ್ಟು? 14 ಲ್ಯಾಂಗ್ವೇಜಸ್ಗೆ. ಕನ್ನಡ ಕಸ್ತೂರಿ ಮೆಷಿನ್ ಟ್ರಾನ್ಸ್ಲೇಷನ್, ಸ್ಪೆಲ್ ಚೆಕ್ಕರ್ ಕನ್ನಡ ಕರೆಕ್ಷನ್ ಮಾಡುತ್ತೆ, ಸ್ಪೆಲ್ ಚೆಕ್ಕರ್ ಕನ್ನಡ ಕರೆಕ್ಷನ್ ಕೂಡ ಮಾಡುತ್ತೆ. ನೆಕ್ಸ್ಟ್ ಸೇವಾ ಸಿಂಧು ಪೋರ್ಟಲ್ ಅಂದ್ರೆ ಏನು? ಸಿಂಪಲ್ ಆಗಿ ನಿಮಗೆ ನೀನ್ ಏನೇ ಗೌರ್ಮೆಂಟ್ ಸರ್ವಿಸ್ ಪಡ್ಕೋಬೇಕು ಅಂದ್ರೆ ಫಸ್ಟ್ ಸೇವಾ ಸಿಂಧು ಪೋರ್ಟಲ್ಗೆ ನೀವೇನಾಗಬೇಕು? ಸೈನ್ ಆಗಬೇಕು, ಮೀನ್ಸ್ ಲಾಗಿನ್ ಆಗಬೇಕು, ಸೈನ್ ಅಪ್ ಆಗಬೇಕು. ಅದೇ ಹೇಳುವಂಥದ್ದು. ಕೀ ಐಡಿಯಾ ಒನ್ ಪ್ಲಾಟ್ಫಾರ್ಮ್ ಮೆನಿ ಸರ್ವಿಸ್. ಒಂದೇ ಪ್ಲಾಟ್ಫಾರ್ಮ್ ಮೆನಿ ಸರ್ವಿಸಸ್. ಫೀಚರ್ ಸ್ಕೀಮ್ ಇಂಟಿಗ್ರೇಷನ್. ಓಕೆ, ಎಕ್ಸಾಂಪಲ್ ನಿಮಗೆ ಡಿಫ್ರೆಂಟ್ ಸ್ಕೀಮ್ ಅಲ್ಲಿ ಬೆನಿಫಿಟ್ ತಗೋತಾ ಇದೆಯಾ, ಈ ತರದವನ್ನ ಅವಾಯ್ಡ್ ಮಾಡಕ್ಕೆ ಏನ್ ಮಾಡೋದು? ಯೂನಿಫೈಡ್ ಪೋರ್ಟಲ್. ಅಲ್ಲೇನ್ ಮಾಡ್ತೀನಿ, ನೀನು ಹೋಗಿ ಸೈನ್ ಇನ್ ಆಗ್ತೀಯಾ, ಆಗ ನಿನ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಈ ಸ್ಕೀಮ್ ಅಂಡರ್ ಬೆನಿಫಿಟ್ ತಗೊಂಡಿದ್ದಾನೆ, ಈ ಸ್ಕೀಮ್ ಅಂಡರ್ ಬೆನಿಫಿಟ್ ತಗೊಂಡಿದ್ದಾನೆ, ಇದ್ರಲ್ಲಿ ಇಲ್ಲ ಅಂತ ಬರುತ್ತೆ. ಇದೇ ಸೇವಾ ಸಿಂಧು ಪೋರ್ಟಲ್.
ಸೆಲ್ಫ್ ಡಿಕ್ಲರೇಷನ್, KYC, ವ್ಯಾಲೆಟ್ ಇಂಟಿಗ್ರೇಷನ್. ಇನ್ಸೈಡ್ ಕೋರ್ ಕರ್ನಾಟಕಸ್ ಡಿಜಿಟಲ್ ವೆಲ್ಫೇರ್ ಆರ್ಕಿಟೆಕ್ಚರ್. ಯಾಕೆ ಆರ್ಕಿಟೆಕ್ಚರು? ಎಲ್ಲ ಒಂದೇ ಕಡೆ ಇದೆ, ಎಲ್ಲ ಒಂದೇ ಕಡೆ ಇರೋದ್ರಿಂದ ಸೇವಾ ಸಿಂಧು ಪೋರ್ಟಲ್ ಕೂಡ ಇಂಪ್ರೂವ್ ಆಗುತ್ತೆ. ರೀಸೆಂಟ್ ಆಗಿ ಹೇಳ್ತಾ ಇದ್ರು ಏನಂತ, ನೀವೇನೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಸೇವಾ ಸಿಂಧು ಪೋರ್ಟಲ್ಗೆ ಸೈನ್ ಇನ್ ಆಗಬೇಕು ಅಂತ. ನೀವು ಗ್ಯಾರಂಟಿ ಬೇಕು ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಸೈನ್ ಇನ್ ಆಗಬೇಕು ಅಂತ. ಅದೇ ಸೇವಾ ಸಿಂಧು ಪೋರ್ಟಲ್. ಇಲ್ಲಿಂದೀಚೆಗೆ ಕರ್ನಾಟಕದ್ದು ಇಂಪಾರ್ಟೆಂಟ್ ಪೋರ್ಟಲ್ಸ್ಗಳು. ಓಕೆ, ಇದನ್ನ ನೀವು ಒಂದ್ಸಲ ಜಸ್ಟ್ ಹೇಳ್ಕೊಂಡು ಹೋಗ್ತೀನಿ ಇಂಪಾರ್ಟೆಂಟ್, ಬಟ್ ನೀವೆಲ್ಲನೂ ಕೂಡ ನೋಡ್ಕೊಂಡಿರಿ. ಎಕ್ಸಾಮ್ ಅಲ್ಲಿ ಹೇಳವೇ ಬರ್ತವೆ ಅಂತಿಲ್ಲ. ಓಕೆ, ಎಲ್ಲಾನು ಕೂಡ ಹೇಳ್ತೀನಿ, ಎಲ್ಲ ಕೂಡ ಹೇಳಲ್ಲ, ಜಸ್ಟ್ ಇಂಪಾರ್ಟೆಂಟ್ ಹೇಳ್ಕೊಂಡು ಹೋಗ್ತೀನಿ, ಜಸ್ಟ್ ನೋಡ್ಕೊಂಡೋಗಿ ಅಷ್ಟೇ. ಓಕೆ, ಎಲ್ಲಾ ಪೋರ್ಟಲ್ ಕರ್ನಾಟಕ ಯೂಸ್ ಮಾಡಿರ್ತಕ್ಕಂಥ ಎಲ್ಲಾ ಈ ಪೋರ್ಟಲ್ ಕೂಡ ಇದಾವೆ, ಎಲ್ಲಾ ಈ ಪೋರ್ಟಲ್ ಮತ್ತೆ ಆ್ಯಪ್ಗಳು ಕೂಡ ಇದಾವೆ. ಜಸ್ಟ್ ಓಕೆ, ಇದೊಂದು 6-7 ಸ್ಲೈಡ್ಸ್ ಇದಾವೆ, 6-7 ಸ್ಲೈಡ್ಸ್ ಇದಾವೆ, ಇವನ್ ಮಾತ್ರ ನೋಡ್ಕೊಳ್ಳಿ ಅಷ್ಟೇ. ಕರ್ನಾಟಕ ವೆಬ್ ಪೋರ್ಟಲ್, ಹೌದು, ಸಿಂಗಲ್ ಪಾಯಿಂಟ್. ಕರ್ನಾಟಕ ಫಸ್ಟ್ ವೆಬ್ ಪೋರ್ಟಲ್ ಏನ್ ಮಾಡ್ತಿದ್ದು, ಸಿಂಗಲ್ ಪಾಯಿಂಟ್. G2C, ಗೌರ್ಮೆಂಟ್ ಟು ಕಸ್ಟಮರ್. ನೆಕ್ಸ್ಟ್ G2G, ಗೌರ್ಮೆಂಟ್ ಟು ಗೌರ್ಮೆಂಟ್ ಟು ಬಿಸ್ನೆಸ್ ಇನ್ಫಾರ್ಮೇಶನ್ ಅಂಡ್ ಇಂಟರಾಕ್ಷನ್ ಪೋರ್ಟಲ್ ಫಾರ್ ಸಿಟಿಸನ್, ವಿಸಿಟರ್ ಅಂಡ್ ಬಿಸ್ನೆಸ್ಗೆ. ಇದೇನು ಇಂಪಾರ್ಟೆಂಟ್ ಅಲ್ಲ. ಆಕಾಂಕ್ಷ ಪೋರ್ಟಲ್ ಅಂತ ಬರುತ್ತೆ, ಯುವ ಕಣಜ ಬರುತ್ತೆ, ಬೇಡ. ಕೆಪಾಸಿಟಿ ಬಿಲ್ಡಿಂಗ್ ಪ್ರಾಜೆಕ್ಟ್ ಏನ್ ಬೇಡ. ನೆಕ್ಸ್ಟ್ ಸಿಂಗಲ್ ಸೈನ್ ಆನ್ ಬರುತ್ತೆ, ಆಲ್ರೆಡಿ ಹೇಳಿದೀನಿ. ಈ ಕನ್ನಡ ಪ್ರಾಜೆಕ್ಟ್ ಬಗ್ಗೆ ಹೇಳಿದೀನಿ. ನೆಕ್ಸ್ಟ್ ಕರ್ನಾಟಕ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಬಗ್ಗೆ ಹೇಳಿದೀನಿ. BDBT ಗೊತ್ತು ನಿಮ್ಗೆ. ಆಫೀಸ್ ನೋಡಿ, ಪೇಪರ್ಲೆಸ್. ರೀಸೆಂಟ್ ಆಗಿ ಕಲಬುರಗಿ ನ್ಯೂಸ್ ಆಗಿತ್ತು. ಯಾಕೆ? ಹೈಯೆಸ್ಟ್ ಆಫೀಸ್ ರಿಜಿಸ್ಟ್ರೇಷನ್ ಆಗಿರೋದಲ್ಲಿ ಕಲಬುರಗಿಲಿ. ಕರೆಂಟ್ ಅಫೇರ್ಸ್. ಪೇಪರ್ಲೆಸ್ ಫೈಲ್ ಮೂವ್ಮೆಂಟ್ ಮಿಷನ್ ಮೋಡ್ ಪ್ರಾಜೆಕ್ಟ್ ಅನ್ನೋದ ಗೌರ್ಮೆಂಟ್ ಆಫ್ ನ್ಯಾಷನಲ್ ಗವರ್ನೆನ್ಸ್ ಪ್ರೋಗ್ರಾಮ್ ಅಂಡರ್ ಮಾಡಿರ್ತಕ್ಕಂಥದ್ದು. ಇಂಪ್ಲಿಮೆಂಟೆಡ್ ಅಕ್ರಾಸ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ ಆಫೀಸ್ ಪ್ಲಸ್ 10 ರೆವಿನ್ಯೂ ಇನ್ಸ್ಟೆನ್ಸಸ್, RDPR ಇನ್ಸ್ಟೆನ್ಸ್ ಎಲ್ಲ ಮಾಡಿದೀವಿ. ಜಸ್ಟ್ ಬಿಟ್ಟು ಹಾಕಿದೆ ಮೇಡಮ್. ನೆಕ್ಸ್ಟ್ ಪಾರ್ ಬೇಕಾಗಿಲ್ಲ, RTA ಬೇಕಾಗಿಲ್ಲ, ಇನ್ನೊಂದು ಆಧಾರ್ ಬೇಕಾಗಿಲ್ಲ. ನೆಕ್ಸ್ಟ್ ಹೋಗೋಣ. ಇವೆಲ್ಲ ಮೇನ್, ಇವೆಲ್ಲ ಗೊತ್ತಿರುತ್ತೆ ನಿಮ್ಗೆ. ನೆಕ್ಸ್ಟ್ ಇನ್ನೊಂದು ಕುಟುಂಬ. ಕರ್ನಾಟಕ ರೆಸಿಡೆಂಟ್ ಡೇಟಾ ಅಂತ. ಕರ್ನಾಟಕದ ಜನ ಯಾರು ಅಂತ ನೋಡಿ. ಪ್ರೊವೈಡ್ ದ ಆಧಾರ್ ಅಥೆಂಟಿಕೇಶನ್, ಸೈನ್, KYC, ಶೇರ್ ಸರ್ವಿಸ್ ಟು ಡಿಪಾರ್ಟ್ಮೆಂಟ್. ನೆಕ್ಸ್ಟ್ ಕರ್ನಾಟಕ ಸ್ಕಾಲರ್ಶಿಪ್ ಬೇಕಾಗಿಲ್ಲ, ಸೈಬರ್ ಸೆಕ್ಯೂರಿಟಿ ನೋಡ್ದು. ಇನ್ನೊಂದು ಕರ್ನಾಟಕ ಗೌರ್ಮೆಂಟ್ ಸೆಕ್ರೆಟರಿಯೇಟ್ ಲ್ಯಾಂಡ್, ಸೆಕ್ಯೂರ್ ದ ಇಂಟರ್ನಲ್ ನೆಟ್ವರ್ಕ್ ಫಾರ್ ಸೆಕ್ರೆಟರಿಯೇಟ್ ಆಪರೇಷನ್. ಇದು ಸೆಕ್ರೆಟರಿ ಲೆವೆಲ್ ಅಲ್ಲಿ. ನೆಕ್ಸ್ಟ್ ಕರ್ನಾಟಕ KS1 ಬಗ್ಗೆ ನೋಡಿದ್ವಿ. ಕನೆಕ್ಟ್ ದ ಗೌರ್ಮೆಂಟ್ ಆಫೀಸ್ ಸ್ಟೇಟ್ ವೇಡ್ ಫಾರ್ ಸರ್ವಿಸ್ ಡೆಲಿವರಿ. ಕರ್ನಾಟಕ ವೆರಿ ಇಂಪಾರ್ಟೆಂಟ್, KS1. ನೆಕ್ಸ್ಟ್ ಫ್ರೂಟ್ಸ್ ಬಗ್ಗೆ ನೋಡ್ದು. ನೆಕ್ಸ್ಟ್ ಕ್ರಾಪ್ ಸರ್ವೆ. ಬೆಳೆ ದರ್ಶಕ ಆ್ಯಪ್ ಅಂತ ಬರುತ್ತೆ. ಡಿಜಿಟಲಿ ಕ್ಯಾಪ್ಚರ್ಡ್ ಸರ್ವೆ ನಂಬರ್ಸ್, ವೈಸ್ ಕ್ರಾಪ್ ಡೇಟಾ, ಇವೆಲ್ಲ ಮಾಡುವಂಥದ್ದು ಕ್ರಾಪ್ ಸರ್ವೆ. ಇನ್ನೊಂದು ಮಾಹಿತಿ ಕಣಜ ನೋಡಿ, ವೆರಿ ಇಂಪಾರ್ಟೆಂಟ್. ಮಾಹಿತಿ ಕಣಜ ಏನ್ ಮಾಡುತ್ತೆ? ಟ್ರೆಸರಿ ಆಫ್ ಇನ್ಫಾರ್ಮೇಶನ್, ಸಿಂಗಲ್ ವಿಂಡೋ ವೆಬ್ ಪೋರ್ಟಲ್ ಫಾರ್ ಟ್ರಾನ್ಸ್ಪರೆನ್ಸಿ, ಅಕೌಂಟಬಿಲಿಟಿ ಅಂಡ್ ಪ್ರೋಆಕ್ಟಿವ್ ಇನ್ಫಾರ್ಮೇಶನ್ ಡಿಸ್ಕ್ಲೋಸರ್. ನಿಮ್ಗೆ ಏನೇ ಹೋಗ್ಬೇಕು ಅಂದ್ರೂ ಕೂಡ ನೀವು ಎಲ್ಲೋಗ್ಬೇಕು? ಮಾಹಿತಿ ಕಣಜ. ಫ್ಲಾಗ್ಶಿಪ್ ಗವರ್ನೆನ್ಸ್ ಪೋರ್ಟಲ್ ಯಾವುದು? ಮಾಹಿತಿ ಕಣಜ. ಡಿಜಿಲಾಕರ್ ಬಗ್ಗೆ ಗೊತ್ತು, ಮೀಟಿ ಡಿಜಿಲಾಕರ್ ಬಗ್ಗೆ ಗೊತ್ತು ನಿಮ್ಗೆ. ನೆಕ್ಸ್ಟ್ ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಬಗ್ಗೆ ಹೇಳಿದೆ. ನ್ಯಾಷನಲ್ ಓಪನ್ ಡೇಟಾ ಇನಿಷಿಯೇಟಿವ್ ಬಗ್ಗೆ ಹೇಳಿದೆ. ಸಹಮತಿ ಏನು? ಸಹಮತಿ ಅಂದ್ರೆ ನೋಡಿ, ಸಹಮತಿ ಕನ್ಸೆಂಟ್ ಅಂತ ಸಿಂಪಲ್ ಆಗಿ. ಸಹಮತಿ ಕನ್ಸೆಂಟ್ ಏನು? ಕನ್ಸೆಂಟ್ ಬೇಸ್ಡ್ ಡಾಟಾ ಶೇರಿಂಗ್ ಪ್ಲಾಟ್ಫಾರ್ಮ್ ಬಿಟ್ವೀನ್ ಡಾಟಾ ಪ್ರಿನ್ಸಿಪಲ್ಸ್ ಅಂಡ್ ಡಾಟಾ ಸೀಕರ್ಸ್. ಯಾರು ಕೊಡ್ತಾರೆ, ಯಾರು ಇಸ್ಕೋತಾರಲ್ಲ ಅವ್ರ ನಡುವೆ ಒಂದು ಸಹಮತಿ. ಸಿಎಂ ಡ್ಯಾಶ್ಬೋರ್ಡ್, ಪ್ರಗತಿ ಅಂತ ಒಂದು ಡ್ಯಾಶ್ಬೋರ್ಡ್ ಬರುತ್ತೆ. ಅದೇ ತರ ಸಿಎಂ ಡ್ಯಾಶ್ಬೋರ್ಡ್ ಪವರ್ಡ್ ಬೇಸ್ಡ್ ಟೂಲ್ ಟು ಮಾನಿಟರ್ ದ ರಿವ್ಯೂ ದ ಸ್ಟೇಟ್ ಸ್ಕೀಮ್ಸ್. ಸ್ಟೇಟ್ ಸ್ಕೀಮು ಯಾವ ಲೆವೆಲ್ ಅಲ್ಲಿ ಇದೆ, ಎಲ್ಲಿ ಅಡಲ್ಟ್ಸ್ ಕ್ರಿಯೇಟ್ ಆಗ್ತದೆ, ಇದನ್ನ ಏನು ಸಿಎಂ ಸಪರೇಟ್ ನೋಡ್ತಾರೆ. ಅದೇ ಸಿಎಂ ಡ್ಯಾಶ್ಬೋರ್ಡ್. ಅದೇ ರೀತಿ ನಿಮಗೆ ಪ್ರೈಮ್ ಮಿನಿಸ್ಟರ್ ಬಂದ್ರೆ ಪ್ರಗತಿ ಡ್ಯಾಶ್ಬೋರ್ಡ್ ಅಂತ ಬರುತ್ತೆ. ಪ್ರಗತಿ ಡ್ಯಾಶ್ಬೋರ್ಡ್ ನೋಡಿ. 26 ಸ್ಕೀಮ್ಸ್ ಡಾಟಾ ಪಬ್ಲಿಷ್ಡ್ ವಯಾ API. ನೆಕ್ಸ್ಟ್ ಕರ್ತವ್ಯ ಅಂತ ಬಂತು. ಏನಿದು ಕರ್ತವ್ಯ? ಅಟೆಂಡೆನ್ಸ್ ಆಲ್ರೆಡಿ ಕ್ಲಾಸ್ ಅಲ್ಲಿ ಮಾಡಿದೀನಿ. ಯಾವ್ದು? ಕರೆಂಟ್ ಅಫೇರ್ಸ್ ಕ್ಲಾಸ್ ಅಲ್ಲಿ ಹೇಳಿದೀನಿ. ಏನಂತ? ಕರ್ತವ್ಯ ಆ್ಯಪ್ ಅಂತ. ಏನ್ ಕರ್ತವ್ಯ ಆ್ಯಪ್? ಏನು? ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, AI GIS ಬೇಸ್ಡ್ ಎಂಪ್ಲಾಯ್ ಅಟೆಂಡೆನ್ಸ್ ಟ್ರಾಕಿಂಗ್ ಅಕ್ರಾಸ್ ದ ಡಿಪಾರ್ಟ್ಮೆಂಟ್. ಇದೇನಪ್ಪಾ ಅಂದ್ರೆ ಮುಂಚೆ ಏನ್ ಮಾಡೋರು, ಬರೋರು ಸೈನ್ ಹಾಕೊಂಡು ಹೊಟ್ಟೋಗ್ಬಿಟ್ಟರು. ಈಗ ಏನಾಗಿದೆ? ಸೈನ್ ಹಾಕೋದು ಎಲ್ಲಿದ್ಯಾ ಅನ್ನೋದು ಫುಲ್ ಟಾರ್ಗೆಟ್. ಇದು ಎಲ್ಲ ಕೂಡ ಕೊಡುತ್ತೆ. ಯಾವುದು? ಕರ್ತವ್ಯ ಆ್ಯಪ್. ಇವನ್ ನೀನು ಔಟ್ಸೈಡ್ ವರ್ಕ್ ಹೇಳ್ತಾರಲ್ಲ, ಆಫ್ ಫೀಲ್ಡ್ ವರ್ಕ್ ಹೋಗಿದೀವಿ ಅಂತ, ಅದನ್ನು ಕೂಡ ನೀವು ಡೀಟೇಲ್ ಹಾಕ್ಬೇಕು. ಇಲ್ಲಿದ್ದೀವಿ, ಇದು GIS ಬೇಸ್ಡ್ ಎಂಪ್ಲಾಯ್ ಅಟೆಂಡೆನ್ಸ್ ಸಿಸ್ಟಮ್. ನೆಕ್ಸ್ಟ್ ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಯೂನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಂದ್ರೆ ನಿಮಗೆ ಪ್ರಾಪರ್ಟಿ ಇರ್ತಾವಲ್ಲ, ಪ್ರಾಪರ್ಟಿ ರಿಲೇಟೆಡ್ ಬರ್ತದೆ. ನೆಕ್ಸ್ಟ್ ಇಂಟಿಗ್ರೇಟೆಡ್ ಪಬ್ಲಿಕ್ ಡಿವೈನ್ ಗೊತ್ತು. ಕುಟುಂಬ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಕುಟುಂಬ ಕುಟುಂಬ ಅಂದ್ರೆ ಗೊತ್ತು, ಫ್ಯಾಮಿಲಿ ಅಂತ. ಏನು? ಸೆಂಟ್ರಲೈಸ್ಡ್ ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಐಡೆಂಟಿಫೈ ದ ರೆಸಿಡೆಂಟ್ಸ್, ಫ್ಯಾಮಿಲಿ ಯೂನಿಟ್ಸ್ ಅಂಡ್ ಟು ವೀಡ್ ಔಟ್ ದ ಡಿಸೀಸ್ಡ್ ಅಂಡ್ ಇನ್ಎಲಿಜಿಬಲ್ ಬೆನಿಫಿಷರಿ. ವೆರಿ ವೆರಿ ಇಂಪಾರ್ಟೆಂಟ್. ಕುಟುಂಬ ಅಂದ್ರೆ ನಿಮಗೆ ಫ್ಯಾಮಿಲಿ ಗೊತ್ತಾಗಲ್ಲ. ನಿಮಗೆ ಒಂದು ಫ್ಯಾಮಿಲಿ ಒಂದು ಈ ಕಡೆ ನೇಮ್ ಇರ್ತದೆ, ಇನ್ನೊಂದು ಫ್ಯಾಮಿಲಿ ನೇಮ್ ಇರುತ್ತೆ. ಓಕೆ, ಇಲ್ಲಿ ಆಲ್ರೆಡಿ ತೀರೋಗಿರ್ತಾರೆ, ಬಟ್ ಸ್ಟಿಲ್ ಬೆನಿಫಿಟ್ ತಗೋತಾನೆ ಇರ್ತಾರೆ. ಈ ತರ ಡೂಪ್ಲಿಕೇಟ್ ನ ಎಲಿಮಿನೇಟ್ ಮಾಡೋದೇ ಈ ಕುಟುಂಬ ಯೋಜನೆ. ಕವರ್ಸ್ ದ ನೋಡಿ ಎಷ್ಟಿದೆ, 5.8 crore ರೆಸಿಡೆಂಟ್ಸ್, 90% ಆಫ್ ದ ಪಾಪ್ಯುಲೇಷನ್ ಇಲ್ಲಿದೆ. ಇದಕ್ಕೆ ಒಂದ ಗವರ್ನೆನ್ಸ್ ಅವಾರ್ಡ್ ಸಿಲ್ವರ್
ಸಿಲ್ವರ್ ಇ ಗವರ್ನೆನ್ಸ್ ಅವಾರ್ಡ್ ಬಂದಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಕುಟುಂಬ ಮಾರ್ಕ್ ಮಾಡ್ಕೊಂಬಿಡಿ. 5 ಸ್ಟಾರ್ ಕ್ವಶನ್. 5 ಸ್ಟಾರ್ ಕ್ವಶನ್. ಸೆಂಟ್ರಲೈಸ್ಡ್ ಎಂಟೈಟಲ್ಮೆಂಟ್. ಸೆಂಟ್ರಲೈಸ್ಡ್ ಅಂದ್ರೆ ಒಂದ್ ರೀತಿ ಎಲ್ಲ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು. ಒಂದೇ ಕಡೆ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು. ಇನ್ನೊಂದು ಕೋರ್ಟ್ ಕೇಸ್ ಮ್ಯಾನಿಟರಿಂಗ್ ಬೇಕಾಗಿಲ್ಲ. ಇನ್ನೊಂದು BPRCL ಬಿಸ್ನೆಸ್ ಪ್ರೊಸೆಸ್ ರೀಇಂಜಿನಿಯರಿಂಗ್ ಅಂತ ಬರುತ್ತೆ. ಇದು ಅವಶ್ಯಕತೆ ಇಲ್ಲ. ಜಸ್ಟ್ ನೆಕ್ಸ್ಟ್ ಯೂನಿಫೈಡ್ ಆಯ್ತಲ್ಲ, ಮತ್ತೆ ಬಂತ? ಎಸ್. ನೆಕ್ಸ್ಟ್ ಇನ್ನೊಂದು ಡೈರೆಕ್ಟರೇಟ್ ಆಫ್ ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸಿಟಿಸನ್ ಸರ್ವಿಸ್, ಸೇವಾ ಸಿಂಧು. ಹೇಳಿದ್ನಲ್ವಾ, ಒನ್ ಪ್ಲಾಟ್ಫಾರ್ಮ್ ಮೆನಿ ಸರ್ವಿಸ್. ವೆರಿ ಇಂಪಾರ್ಟೆಂಟ್. ಒನ್ ಪ್ಲಾಟ್ಫಾರ್ಮ್ ಮೆನಿ ಸರ್ವಿಸ್ ಯಾವುದು? ಸೇವಾ ಸಿಂಧು. 712 ಸರ್ವಿಸ್ ಫ್ರಮ್ 80+ ಡಿಪಾರ್ಟ್ಮೆಂಟ್ಸ್, 7569 ಗ್ರಾಮ 1 ಸೆಂಟರ್ಸ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಜೆಂಡರ್ ಅಪ್ಲಿಕೇಶನ್ ಮೋಡಲ್ ಫಾರ್ ಗೃಹಲಕ್ಷ್ಮಿ ಸ್ಕೀಮ್. ಯಾವುದು ಸೇವಾ ಸಿಂಧು. ವೆರಿ ವೆರಿ ಇಂಪಾರ್ಟೆಂಟ್. ಸೇವಾ ಸಿಂಧು, ಕುಟುಂಬ, ಫ್ರೂಟ್ಸ್ ಈ ತರ ಇಂಪಾರ್ಟೆಂಟ್ ಅಷ್ಟೇ. ನೆಕ್ಸ್ಟ್ ಮೊಬೈಲ್ ಒನ್ ಬಗ್ಗೆ ಗೊತ್ತು. ಮೊಬೈಲ್ ಒನ್ ಏನಿದು? ಅಪ್ಲಿಕೇಶನ್ ಡೆವಲಪ್ಡ್. ಮೊಬೈಲ್ ಒನ್ ಏನ್ ಮಾಡುತ್ತೆ? ಮೊಬೈಲ್ ಆಪ್, ವಾಟ್ಸ್ಆಪ್ ಸರ್ವಿಸ್ ಪ್ರೊವೈಡ್ ಮಾಡುವಂಥದ್ದು, ಡೆಲಿವರಿ ಚಾನಲ್. ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್, ಇದು ಸ್ಪೆಷಲ್ ಡೇಟಾ ಕೊಡುವಂಥದ್ದು. ಸಕಾಲ ಮಿಷನ್, ಲೀಗಲಿ ಗ್ಯಾರಂಟಿ ಇದೆ ನೋಡಿ, ಸಕಾಲ. ಓಕೆ, ಇದು ಕೂಡ ಕ್ಲಾಸಲ್ಲಿ ಮಾಡಿದ್ದೀನಿ. ಲೀಗಲಿ ಗ್ಯಾರಂಟಿ ಟೈಮ್ ಬೌಂಡ್ ಡೆಲಿವರಿ ಆಫ್ ನೋಟಿಫೈಡ್ ಗವರ್ನಮೆಂಟ್ ಸರ್ವಿಸ್ ಅಂದ್ರೆ ಈಗ ಸಕಾಲ ಮಿಷನ್ ಅಂತ ಇರ್ತದೆ. ಅಂದ್ರೆ ನಿಮ್ಗೆ ಗೌರ್ಮೆಂಟ್ ಏನೇನು ಸರ್ವಿಸ್ ಬರ್ತಾವಲ್ಲ, ಈ ಸಕಾಲದಿಂದನೇ ಬರುವಂತದ್ದು. ಡಿಜಿಟಲ್ ಅಪ್ಲಿಕೇಶನ್ ಟ್ರ್ಯಾಕಿಂಗ್, ರೆವಾಂಪ್ ಡಿಸ್ಟ್ರಿಕ್ಟ್ ತಾಲೂಕ್ ವೈಸ್ ರ್ಯಾಂಕಿಂಗ್ ಆಫ್ ಸಿಸ್ಟಮ್, ಇವೆಲ್ಲ 209 ಸರ್ವಿಸ್. 209 ಸರ್ವಿಸ್ ನೋಟಿಫೈಡ್ ಇನ್ 2025, ಹೈಯೆಸ್ಟ್ ಇನ್ 11 years. ಟೋಟಲ್ ಈಗ 1000 ಚಿಲ್ಡ್ರೆ ಸರ್ವಿಸ್ ಇದಾವೆ. ಸಕಾಲ ಮಿಷನ್ ವೆರಿ ಇಂಪಾರ್ಟೆಂಟ್. ಒಂದ್ಸಲಿ ಇನ್ನೂ ಬೇಕು ಅಂದ್ರೆ ಲಾಸ್ಟ್ ಓಕೆ, ವೀಕ್ ಟು ಕರೆಂಟ್ ಅಫೇರ್ಸ್, ಕರ್ನಾಟಕ ಕರೆಂಟ್ ಅಫೇರ್ಸ್ ಇದೆ. 2 ಪಾರ್ಟ್ ಇದೆ. ಓಕೆ, ಕರ್ನಾಟಕ ಸಾಟರ್ಡೆ ನಡೆಯತಕ್ಕಂತ ಕರೆಂಟ್ ಅಫೇರ್ಸ್ ಅಲ್ಲಿ ಲಾಸ್ಟ್ 2 ಕ್ಲಾಸ್ ಇದಾವೆ. ಅವಾರ್ಡ್ಸ್ ಮತ್ತೆ ಈ ತರ ಅವಾರ್ಡ್ ಡಿಜಿಟಲ್ ಸರ್ವೆ ಪೋರ್ಟಲ್ಗಳು, ಅದನ್ನ ಬೇಕಾದ್ರೆ ಚೆಕ್ ಮಾಡಿ. ಇನ್ನೊಂದು EDS ಇಂಪಾರ್ಟೆಂಟ್ ಅಲ್ಲ, ಮೆನಿ ಸರ್ವಿಸ್ ಸೇವಾ ಸಿಂಧು ಆಯ್ತು. ಇದು ಆಲ್ರೆಡಿ 2ನೇ ಟೈಮ್ ಇದು ಬರ್ತಾ ಇರೋಂಥದ್ದು. ಇಷ್ಟು ನಿಮ್ಗೆ ಏನು ಇಂಪಾರ್ಟೆಂಟ್ ಸರ್ವಿಸ್ಗಳು. ಏನು ಡೌಟ್ಸ್ ಇದ್ರೆ ಕೇಳಬಹುದು. ಓಕೆ, ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಯಾವುದು? SDG, ಡೀಪ್ ಡ್ರೈವ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಓಕೆ, ಟೋಟಲ್ ಎಷ್ಟಪ್ಪ ಗೋಲ್ ಇರೋದು? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲು ಎಲ್ಲಿಂದ ಎಲ್ಲಿಗೆ? 2015 ಇಂದ 2013 ತನಕ ಎಷ್ಟು ಗೋಲ್ ಇದಾವೆ? 17 ಗೋಲ್ ಇದಾವೆ. 17 ಗೋಲ್. ನೆಕ್ಸ್ಟ್ ಟೋಟಲ್ 17 ಗೋಲ್. ಎಷ್ಟು ಟಾರ್ಗೆಟ್? 139 ಟಾರ್ಗೆಟ್ಸ್. SDG ಸಸ್ಟೈನಬಲ್. ಓಕೆ, 17 ಗೋಲ್, 169 ಟಾರ್ಗೆಟ್ಸ್. ಓಕೆ, ಇದು ಇಂಪಾರ್ಟೆಂಟ್. 169 ಟಾರ್ಗೆಟ್ಸ್. 169 ಟಾರ್ಗೆಟ್, 17 ಗೋಲ್, 169 ಟಾರ್ಗೆಟ್. ಅಂಡ್ ಇನ್ನೊಂದು 232 ಇಂಡಿಕೇಟರ್, 232 ಗ್ಲೋಬಲ್ ಇಂಡಿಕೇಟರ್, 17 ಗೋಲ್, 139 ಟಾರ್ಗೆಟ್, ಮತ್ತೆ 232 ಗ್ಲೋಬಲ್ ಇಂಡಿಕೇಟರ್. ನ್ಯಾಷನಲ್ ಇಂಡಿಕೇಟರ್ ಗೊತ್ತಾ? ನ್ಯಾಷನಲ್ ಇಂಡಿಕೇಟರ್ 306 ನ್ಯಾಷನಲ್ ಇಂಡಿಕೇಟರ್. ಅದೇ ಸ್ಟೇಟ್ 672 ಪ್ಲಸ್ ಏನು 672 ಪ್ಲಸ್ ಇಂಡಿಕೇಟರ್. ಇದು ಯಾವುದು? ಕರ್ನಾಟಕ SDG. ಟೋಟಲ್ ಯಾವಾಗ ಅಚೀವ್ ಮಾಡ್ಬೇಕಾಗಿರೋದು? 2030ಗೆ ಅಚೀವ್ ಮಾಡ್ಬೇಕಾಗಿರುವಂತದ್ದು. ಇಷ್ಟು ಸಾಕು. ಓಕೆ, ಸ್ಟೇಟ್ ಇವೆಲ್ಲ ಕೇಳಲ್ಲ, ಇಷ್ಟು ಗೋಲ್ ನೋಡ್ಕೊಳ್ಳಿ. 17 ಗೋಲ್, 169 ಟಾರ್ಗೆಟ್, 232 ಗ್ಲೋಬಲ್ ಇಂಡಿಕೇಟರ್ ನ ಯೂಸ್ ಮಾಡ್ಕೊಂಡು SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನ ಡಿಸೈಡ್ ಮಾಡ್ತಾರೆ. SDG ಯಾವಾಗ ಅಡಾಪ್ಷನ್ ಮಾಡಿದ್ದು? UNGA 70 ಸೆಷನ್. ಏನದು ಅಜೆಂಡಾ? ಏನು? ಟ್ರಾನ್ಸ್ಫಾರ್ಮಿಂಗ್ ಅವರ್ ವರ್ಲ್ಡ್. ಯಾವಾಗ? ಬೈ 2030 ಅಜೆಂಡಾ ಅಂತ. ಜನವರಿ 16 ಸ್ಟಾರ್ಟ್ ಆಯ್ತು. 17 ಗೋಲ್, 169 ಟಾರ್ಗೆಟ್, ಇಂಡಿಕೇಟರ್ 232,
ಡೆಡ್ ಲೈನ್ 2030 ಡೈಮೆನ್ಷನ್ ಎಷ್ಟು ಎಕನಾಮಿಕ್ ಸೋಷಿಯಲ್ ಎನ್ವಿರಾನ್ಮೆಂಟಲ್ 5 ಪಿಲ್ಲರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ 5 ಪಿಲ್ಲರ್ಸ್ ಏನಪ್ಪ 5 ಪಿಲ್ಲರ್ಸ್ ಇಂಪಾರ್ಟೆಂಟ್ ಪೀಪಲ್ ಪ್ಲಾನೆಟ್ ಪ್ರಾಸ್ಪರಿಟಿ ಪೀಸ್ ಅಂಡ್ ಪಾರ್ಟ್ನರ್ಶಿಪ್ 5P ಪಾರ್ಟ್ನರ್ಶಿಪ್ ಈ 5 ಪಿಲ್ಲರ್ಸ್ ಆಫ್ SDG ಅಂತ ಕರೀತಾರೆ SDG 5 ಪಿಲ್ಲರ್ಸ್ ಕರ್ನಾಟಕ SDG ಇನ್ಸ್ಟಿಟ್ಯೂಷನ್ ಫ್ರೇಮ್ವರ್ಕ್ ಕರ್ನಾಟಕದಲ್ಲಿ ಯಾರು SDG ಫ್ರಂಟ್ ರನ್ನರ್ ಸ್ಟೇಟ್ ಓಕೆ ಕರ್ನಾಟಕ SDG ಓಕೆ ನ್ಯಾಷನಲ್ SDG ಪಬ್ಲಿಷ್ ಮಾಡ್ತಾರಲ್ಲ ಅಲ್ಲಿ ನೋಡ್ಬೇಕು ನಾವು ಏನೇನಿದೆ ಫ್ರಂಟ್ ರನ್ನರ್ ಅಂತೆ ಇಲ್ಲಿ ಬರ್ತದೆ ಅಚೀವರ್ ಫ್ರಂಟ್ ರನ್ನರ್ ಓಕೆ ಇದರಲ್ಲಿ ಈ ತರ ಬರ್ತದೆ 4 ಡಿಫರೆಂಟ್ ಗ್ರೂಪ್ ಆಗಿ ಡಿವೈಡ್ ಮಾಡ್ತಾರೆ ಅದರಲ್ಲಿ ಕರ್ನಾಟಕ ಫ್ರಂಟ್ ರನ್ನರ್ ಸ್ಟೇಟ್ ಅಂತೆ ಫ್ರಂಟ್ ರನ್ನರ್ ಸ್ಟೇಟ್ ಸಾಕಿಷ್ಟು ರನ್ನರ್ ಸ್ಟೇಟ್ ಇನ್ SDG ಲೋಕಲೈಸೇಷನ್ ಕೀ ಮೆಕಾನಿಸಮ್ ಹೇಳು ಗೋಲ್ ಕಮಿಟಿ ಟೆಕ್ನಿಕಲ್ ಪ್ಲಾನಿಂಗ್ ಮಾನಿಟರಿಂಗ್ ಇನ್ನೊಂದು ಇಂಪಾರ್ಟೆಂಟ್ ಕರ್ನಾಟಕ 762 ಅಲ್ಲ 768 ಇಂಡಿಕೇಟರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ 768 302 ಇಂಡಿಕೇಟರ್ 302 ಇಂಡಿಕೇಟರ್ ಯಾವುದು ನ್ಯಾಷನಲ್ ಲೆವೆಲ್ 302 ಸ್ಟೇಟ್ ಲೆವೆಲ್ ಬಂದು 306 678 ಓಕೆ ಇದು ಇಂಡಿಕೇಟರ್ ಅದು 232 ಗ್ಲೋಬಲ್ ಲೆವೆಲ್ ನ್ಯಾಷನಲ್ ಲೆವೆಲ್ 306 ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಬಂತು ಅಂದ್ರೆ ನಿಮಗೆ 672 ಇಂಡಿಕೇಟರ್ಸ್ ಐಡೆಂಟಿಫೈಡ್ ಓಕೆ ವಿಷನ್ ಎಷ್ಟು 2030 ಡಾಕ್ಯುಮೆಂಟ್ SDG ಅವೇರ್ನೆಸ್ ಸೆಂಟರ್ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಮತ್ತೆ ಇನ್ಸ್ಟಿಟ್ಯೂಟ್ ಮೈಸೂರಲ್ಲಿ ಇರ್ತಕ್ಕಂಥದ್ದು ನೋಡಿ ವೆರಿ ಇಂಪಾರ್ಟೆಂಟ್ SDG ಅವೇರ್ನೆಸ್ ಸೆಂಟರ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲಿರೋದು ಮೈಸೂರಲ್ಲಿ ಇರ್ತಕ್ಕಂಥದ್ದು SDG ಅವೇರ್ನೆಸ್ ಸೆಂಟರ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇರ್ತಕ್ಕಂಥದ್ದು ಎಲ್ಲಪ್ಪ ಅಂದ್ರೆ ಮೈಸೂರಲ್ಲಿದೆ ಮೈಸೂರು ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಏನಪ್ಪ ರ್ಯಾಂಕಿಂಗ್ ಎಷ್ಟಾಯ್ತಪ್ಪ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ನೋಡಿ ಮುಂಚೆ ಸ್ಕೋರ್ ಎಷ್ಟಿತ್ತಪ್ಪ 64 ಇತ್ತು ಇವತ್ತು ಎಷ್ಟಾಗಿದೆ ಸ್ಕೋರ್ 100ಗೆ 75 ಅಂದ್ರೆ SDG ಏನಿದೆಯಲ್ಲ ಗೋಲು ಇದ್ರಲ್ಲಿ ಹೋಗ್ತಾ ಇದೀವಿ ನಾವು ಆ ರೂಟಲ್ಲೇ ಹೋಗ್ತಾ ಇದೀವಿ ರ್ಯಾಂಕ್ 3rd ಇನ್ ದಿ 2020 ಇವತ್ತು ರ್ಯಾಂಕ್ ಎಷ್ಟಾಗಿದೆ 5th ಆಗಿದೆ ರ್ಯಾಂಕ್ 5th ಮುಂಚೆ ಎಷ್ಟಿತ್ತು 2021 ಅಲ್ಲಿ 3rd ಇತ್ತು ಇವತ್ತು 5th ಆಗಿದ್ವಿ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಯಾವುದು ಕೇರಳ ಇಸ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಸ್ಟೇಟ್ ಎಲ್ಲಿ SDG ಪರ್ಫಾರ್ಮೆನ್ಸ್ ಅಲ್ಲಿ SDG ಲೋಕಲೈಸೇಷನ್ ಅಲ್ಲಿ ನೆಕ್ಸ್ಟ್ ಅಚೀವರ್ ಎಲ್ಲಿ ಅಂತ ಕೇಳಿದಾಗ ನೋಡ್ಬೇಕು ಎಲ್ಲಪ್ಪ ಕರ್ನಾಟಕ ಅಚೀವ್ ಅಂತ ಕೇಳಿದಾಗ ಅಚೀವ್ ಇನ್ SDG 7 ಏನ್ ಹೇಳುತ್ತೆ ಕ್ಲೀನ್ ಎನರ್ಜಿ ಬಗ್ಗೆ ಹೇಳುತ್ತೆ SDG 7 ಕ್ಲೀನ್ ಎನರ್ಜಿ ಬಗ್ಗೆ ಹೇಳುತ್ತೆ ಅಲ್ಲಿ ಫ್ರಂಟ್ ರನ್ನರ್ SDG ಫ್ರಂಟ್ ರನ್ನರ್ ಇಲ್ಲಪ್ಪ ಅಂತ ಕೇಳಿದ್ರೆ 11 ಗೋಲ್ಸ್ ಅಲ್ಲಿ ಅಚೀವರ್ 1 3 6 8 10 ಅಚೀವರ್ ನಿಮಗೆ ಓನ್ಲಿ ಒಂದರಲ್ಲಿ SDG 7 ಅಲ್ಲಿ ಫ್ರಂಟ್ ರನ್ನರ್ ಅಲ್ಲಿ 1 3 6 8 10 11 12 13 14 15 16 ಇದೆಯಲ್ಲ ಇಲ್ಲಿ ಪರ್ಫಾರ್ಮರ್ ಅಂದ್ರೆ ವೀಕ್ ಅಂತ ಸಿಂಪಲ್ ಆಗಿ ವೀಕೆಸ್ಟ್ ಇಲ್ಲಪ್ಪ ಅಂತ ಕೇಳಿದಾಗ ನೋಡಿ ವೆರಿ ಇಂಪಾರ್ಟೆಂಟ್ ಇದು ಈ ಚಾರ್ಟ್ ಇದೆಯಲ್ಲ ಕ್ಲೀನ್ ಎನರ್ಜಿಲಿ ಎಷ್ಟು ಫಸ್ಟ್ ಕ್ಲೀನ್ ಎನರ್ಜಿಲಿ ಫ್ರಂಟ್ ರನ್ನರ್ ಅಂತೆ 11 ಗೋಲ್ಸ್ ಅದೇ ನಿಮ್ಗೆ ಸಾರಿ ಅಚೀವರ್ ಅಲ್ಲಿ SDG ಫಸ್ಟ್ SDG 7 ಅಲ್ಲಿ ನಿಮಗೆ ಫ್ರಂಟ್ ರನ್ನರ್ ಅಚೀವರ್ ನೆಕ್ಸ್ಟ್ ಬರುವಂತ ಇವಕ್ಕೆಲ್ಲ 11 ಗೋಲ್ಸ್ ಅಲ್ಲಿ ಫ್ರಂಟ್ ರನ್ನರ್ ಪರ್ಫಾರ್ಮರ್ ಅಂದ್ರೆ ಸ್ಟಿಲ್ ವೀಕ್ ಏರಿಯಾಸ್ ಯಾವಪ್ಪ ಅಂದ್ರೆ 2 ಹಂಗರ್ ಅಲ್ಲಿ 4 ಎಜುಕೇಶನ್ ಅಲ್ಲಿ ಜೆಂಡರ್ ಅಲ್ಲಿ ಇಂಡಸ್ಟ್ರಿಲಿ ವೆರಿ ಇಂಪಾರ್ಟೆಂಟ್ ಓನ್ಲಿ ಪರ್ಫಾರ್ಮರ್ ಹೇಳಿದ್ನಲ್ಲ 4 ಕ್ಯಾಟಗರಿ ಅಂತ ಬರ್ತವೆ 4 ಒಂದು ಅಚೀವರ್ ಇನ್ನೊಂದು 4 ಫ್ರಂಟ್ ರನ್ನರ್ ಇನ್ನೊಂದು ಪರ್ಫಾರ್ಮರ್ ಇನ್ನೊಂದು ಏನೋ ಬರುತ್ತೆ ಜಸ್ಟ್ ಮಿಸ್ ಆಗಿದೆ ಜಸ್ಟ್ ನೋಡ್ಕೊಳ್ಳಿ ಅಷ್ಟೇ ಓಕೆ ಇದರಲ್ಲಿ ಫಸ್ಟ್ ಅಲ್ಲಿ ಯಾವ್ದು ಇರೋದು ಒಂದು ಓನ್ಲಿ ಕ್ಲೀನ್ ಎನರ್ಜಿ SDG 7 ಮಾತ್ರ SDG 7 ಕ್ಲೀನ್ ಎನರ್ಜಿ ಅಚೀವರ್ ಅಲ್ಲಿ ಫ್ರಂಟ್ ರನ್ನರ್ ಅಲ್ಲಿ ನಿಮ್ಗೆ ಬರ್ತಕ್ಕಂಥ 1 3 6 8 10 11 12 13 14 ನೋಡಿ ಇಲ್ಲಿ ತನಕನೂ ಕೂಡ 10 ಇಂದ ಉಳಿದಿರ್ತಕ್ಕಂಥವೆಲ್ಲ ನೆಕ್ಸ್ಟ್ ಅದರಲ್ಲಿ 163 ಇಲ್ಲಿ ಓನ್ಲಿ ಫ್ರಂಟ್ ರನ್ನರ್ ನೆಕ್ಸ್ಟ್ ಪರ್ಫಾರ್ಮರ್ ಅಲ್ಲಿ ಅಂದ್ರೆ ವೀಕ್ ಏರಿಯಾಸ್ ಯಾವುದು 2 ಹಂಗರ್ ನೆಕ್ಸ್ಟ್ 4 ಎಜುಕೇಶನ್ ಜೆಂಡರ್ 5 9 ಇಂಡಸ್ಟ್ರಿ ಈ 4ರಲ್ಲಿ ನಾವು ಏನಾಗಿದ್ದೀವಿ ಪರ್ಫಾರ್ಮರ್ ಮಾತ್ರ ಇದೀವಿ ಅಂದ್ರೆ ಅಷ್ಟು ನಮ್ಮ ಡೆವಲಪ್ಮೆಂಟ್ ಅಷ್ಟು ಸಮಂಜಸವಾಗಿಲ್ಲ ಓಕೆ ಇದು ಹೇಳುವಂಥದ್ದು ಯಾವುದು ಗೋಲ್ ವೈಸ್ ಪರ್ಫಾರ್ಮೆನ್ಸ್ ಇನ್ನೊಂದು ದೀಸ್ 4 ಪ್ರಿಯಾರಿಟಿ ಗ್ಯಾಪ್ಸ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಇನ್ ಮೇನ್ಸ್ ಓಕೆ ಇದೆಲ್ಲ ಬಿಟ್ಟಾಕಿದ್ದು ನೆಕ್ಸ್ಟ್ ಪೂರ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಯಾವ್ದಪ್ಪ ಪೂರ್ ಮತ್ತೆ ಇನ್ನೊಂದು ಬರುತ್ತೆ ಪೂರ್ ಪರ್ಫಾರ್ಮಿಂಗ್ ಯಾವ್ದಪ್ಪ ಅಂತ ಕೇಳಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಎಷ್ಟಿದಾವೆ ಓನ್ಲಿ 31 ಅಂತ ನೋಡಿ ಓನ್ಲಿ 31% ಆಫ್ ದ ಪಾಪ್ಯುಲೇಷನ್ ಓನ್ಲಿ ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ದಾರೆ ಇದ್ರಲ್ಲಿ ನಾವು ಪೂರ್ ಇದೀವಿ ಯಾರು ಕಂಪೇರ್ ಹೈಯೆಸ್ಟ್ ಯಾವ್ದು ಗೊತ್ತಾ ರಾಜಸ್ಥಾನ್ ಅಂತೆ ರಾಜಸ್ಥಾನದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಜಾಸ್ತಿ ಇದೆ ನೆಕ್ಸ್ಟ್ ರೈಸ್ ಅಂಡ್ ವಿಟ್ ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿಲಿ ಕರ್ನಾಟಕ ಎಷ್ಟಿದೆ
kg per hectare ಎಷ್ಟಿದೆ 2867 ಅವರೇಜ್. ಪಂಜಾಬ್ ತಗೊಳ್ಳಿ, ಪಂಜಾಬ್ ಇಸ್ ದ ಬೆಸ್ಟ್ ಸ್ಟೇಟ್. ಇನ್ನೊಂದು ತಗೊಳ್ಳಿ, ಲೈಫ್ ಎಕ್ಸ್ಪೆಕ್ಟೆನ್ಸಿ ತಗೊಳ್ಳಿ, ಎಲ್ಲಿದ್ದೀವಿ ಅಪ್ರಾ 73, ಅದೇ ಕೇರಳ 75 ಲೈಫ್ ಎಕ್ಸ್ಪೆಕ್ಟೆನ್ಸಿಲಿ ಟಾಪ್ ವರ್ಸಸ್ ನಮ್ದು ಪರ್ಫಾರ್ಮೆನ್ಸ್. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ತಗೊಳ್ಳಿ, ಮ್ಯಾನುಫ್ಯಾಕ್ಚರಿಂಗ್ ಎಂಪ್ಲಾಯ್ಮೆಂಟ್ ಶೇರ್ ಎಷ್ಟಿದೆ ಕರ್ನಾಟಕ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ, ಎಷ್ಟಿದೆ 10.36, ವೆರಿ ಇಂಪಾರ್ಟೆಂಟ್. 10.36 ಏನು ಮ್ಯಾನುಫ್ಯಾಕ್ಚರಿಂಗ್ ಎಂಪ್ಲಾಯ್ಮೆಂಟ್ ಶೇರ್. ಅದೇ ಗುಜರಾತ್ ತಗೊಂಡ್ರೆ 23 ಬೆಸ್ಟ್. ಅಂದ್ರೆ ಇದೇನಪ್ಪ ಈ ಚಾರ್ಟ್ ಏನಕ್ಕೆ ಯಾಕೆ ಅಂತ ಅಂದ್ರೆ ನಾವೆಲ್ಲೆಲ್ಲಿ ಹಿಂದುಳಿದಿದೀವಲ್ವಾ, ಹಿಂದುಳಿದಿರೋದೊಂದು 4 ಪ್ಲೇಸ್ ಹಿಂದುಳಿದಿದೀವಿ. ಆ ಇದರಲ್ಲಿ ಯಾರು ಟಾಪ್ ಇದ್ದಾರೆ ಅಂತ. ಎಕ್ಸಾಂಪಲ್, ಒಂದರಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕೇರಳ ಟಾಪ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಗುಜರಾತ್ ಟಾಪ್ ಇದೆ, ಹೆಲ್ತ್ ಇನ್ಸೂರೆನ್ಸ್ ಅಲ್ಲಿ ರಾಜಸ್ಥಾನ್ ಟಾಪ್ ಇದೆ, ಮತ್ತೆ ಪಂಜಾಬ್ ಟಾಪ್ ಇದೆ. ಎಲ್ಲಿದೆ ಪಂಜಾಬ್? ಎಲ್ಲಿನ ಟಾಪ್? ಪ್ರೊಡಕ್ಟಿವಿಟಿಲಿ, ವೀಟ್ ಅಂಡ್ ರೈಸ್ ಪ್ರೊಡಕ್ಟಿವಿಟಿಲಿ ಪಂಜಾಬ್ ಟಾಪ್ ಇದೆ. ಇದು ನಿಮ್ಗೆ ನಮ್ಮ ಫುಡ್ ಪರ್ಫಾರ್ಮೆನ್ಸ್ ತೋರಿಸ್ತಾ ಇರುವಂತದ್ದು. ಮತ್ತು ಇನ್ನೊಂದು ಬರ್ಜ್ ಮ್ಯಾಪಿಂಗ್ ಆಫ್ ಟು SDG ಏನಿದು ನೋಡಿ, ಟೋಟಲ್ ಸ್ಕೀಮ್ಸ್ ಎಷ್ಟಿದೆ ಕರ್ನಾಟಕ 2295 ಟೋಟಲ್ ಸ್ಕೀಮ್ಸ್ ಮ್ಯಾಪ್ ಅಕ್ರಾಸ್ ದ 16 SDGs. ಓಕೆ, ಸ್ಕೀಮ್ ಮ್ಯಾಪ್ ಮಾಡ್ತಾ ಇರೋಂಥದ್ದು ಯಾವ್ಯಾವ ಸ್ಕೀಮು ಯಾವ್ಯಾವ SDG ಬರುತ್ತೆ ಅಂತ. SDG 8 ಡಿಸೆಂಟ್ ವರ್ಕ್ ಎಕನಾಮಿಕ್ ಗ್ರೋತ್ ಗೆಟ್ಸ್ ದ ಲಾರ್ಜೆಸ್ಟ್ ಶೇರ್. ಅಂದ್ರೆ ನಾವು ಬಜೆಟ್ ಅಲ್ಲಿ ಏನೇನು ಇದು ಕೊಡ್ತೀವಲ್ವಾ, ಬಜೆಟ್ ಅಲ್ಲಿ ಕೊಡೋದ್ರಲ್ಲಿ ಓಕೆ ನಾವು ಹೈಯೆಸ್ಟ್ ಶೇರ್ ಕೊಡ್ತಾರೆ ಯಾವ್ದು ಗೊತ್ತಾ? ಡಿಸೆಂಟ್ ವರ್ಕ್ ಎಕನಾಮಿಕ್ ಗ್ರೋತ್ ಗೆಟ್ಸ್ ದ ಲಾರ್ಜೆಸ್ಟ್ ಶೇರ್. ಎಷ್ಟು? 1.78887 crore ನ ತಗೊಳುತ್ತೆ. 40% ಆಫ್ ದಿ ಟೋಟಲ್ ಬಜೆಟ್ ಯಾವ್ದಕ್ಕೆ ಹೋಗ್ತಾ ಇದೆ? SDG 8 ಹೋಗ್ತಾ ಇದೆ. ವೆರಿ ಇಂಪಾರ್ಟೆಂಟ್. ನಮ್ಮ ಬಜೆಟ್ ಅಲ್ಲಿ ಹೈಯೆಸ್ಟ್ ಹೋಗ್ತಾ ಇರೋದು ಎಲ್ಲಿಗೆ ಅಂತ ಕೇಳಿದ್ರೆ SDG 8. ಏನ್ ಹೇಳುತ್ತೆ SDG 8? ಎಕನಾಮಿಕ್ ಗ್ರೋತ್ ಅಂಡ್ ಡಿಸೆಂಟ್ ವರ್ಕ್ ಅಲ್ಲಿಗೆ ಹೋಗ್ತಾ ಇದೆ. SDG 14 ನೋಡಿ, ಇದು ಲೋಯೆಸ್ಟ್. SDG 14 ಇಸ್ ದ ಲೋಯೆಸ್ಟ್. ಲೈಫ್ ಬಿಲೋ ವಾಟರ್ ಗೆಟ್ಸ್ ದ ಸ್ಮಾಲೆಸ್ಟ್ ಶೇರ್, ಜಸ್ಟ್ 203 crore 69 crore ಹೋಗ್ತಾ ಇರೋದು. ಅಂದ್ರೆ 0.05% ಆಫ್ ದಿ ಬಜೆಟ್ ಹೋಗ್ತಾ ಇರೋದು ಎಲ್ಲಿಗೆ? ಬಜೆಟ್ ಮ್ಯಾಪಿಂಗ್ ಇದೆ SDG ಯಾವುದು 14ಗೆ. ವೆರಿ ಇಂಪಾರ್ಟೆಂಟ್. ಹೈಯೆಸ್ಟ್ ಹೋಗ್ತಾ ಇರೋದು 8, ಲೋಯೆಸ್ಟ್ ಹೋಗ್ತಾ ಇರೋದು 14. ಇಷ್ಟು ಸಾಕು ನಿಮ್ಗೆ, ಇಷ್ಟು ಸಾಕು. ನೆಕ್ಸ್ಟ್ SDG ಇಂಡಿಯಾ ಇಂಡೆಕ್ಸ್ ಬರುತ್ತೆ. ಕರ್ನಾಟಕ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಿ. ಕರ್ನಾಟಕ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ? ಫಸ್ಟ್ ಇಯರ್ ಬಿಟ್ಟರೆ ಅನ್ಕೊಳ್ಳಿ 2018 ನಲ್ಲಿ ಎಷ್ಟಿದೆ? ಓನ್ಲಿ ರ್ಯಾಂಕಿಂಗ್ ಎಷ್ಟಿದ್ದು? ಸಾರಿ, ರ್ಯಾಂಕ್ ಟೋಟಲ್ ಪಾಯಿಂಟ್ಸ್ ಎಷ್ಟಿದ್ದು? ಓನ್ಲಿ 64 ಇತ್ತು. 64 ಓನ್ಲಿ ಪರ್ಫಾರ್ಮರ್ ಕ್ಯಾಟಗರಿ ಇದ್ದು. 19 to 20 66 ಇನ್ಕ್ರೀಸ್ ಆಯ್ತು. ಫ್ರಂಟ್ ರನ್ನರ್. ಇವತ್ತು ಕೂಡ ನಾವೆಲ್ಲಿದ್ದೀವಿ? ಫ್ರಂಟ್ ರನ್ನರ್ ಅಲ್ಲಿ ಇದೀವಿ. ಯಾವುದು? SDG ಇಂಡಿಯಾ ಇಂಡೆಕ್ಸ್. ಅದರಲ್ಲಿ ಕರ್ನಾಟಕ ಪ್ಲೇಸಸ್, ಕರ್ನಾಟಕ ಪರ್ಫಾರ್ಮೆನ್ಸ್ ನ ನಾವು ಹೇಳ್ತಾ ಇದೀವಿ. ನೆಕ್ಸ್ಟ್ ಕಂಪ್ಯಾರಿಸನ್ ವಿತ್ ದ ಇಂಡಿಯಾ. ಕಂಪ್ಯಾರಿಸನ್ ವಿತ್ ಇಂಡಿಯಾ. ಕರ್ನಾಟಕ ಬೆಟರ್ ದ್ಯಾನ್ ಆಲ್ ಇಂಡಿಯಾ ಇನ್ ಆಲ್ SDG ಎಕ್ಸೆಪ್ಟ್ SDG 15 ಅಂತ ನೋಡಿ. ಇಂಡಿಯಾ ಜೊತೆ ಕಂಪೇರ್ ಮಾಡಿದಾಗ ಕರ್ನಾಟಕ ಬೆಟರ್ ದ್ಯಾನ್ ಆಲ್ ಇಂಡಿಯಾ ಅಂತೆ. ಯಾವ್ದ್ರಲ್ಲಿ? ಎಕ್ಸೆಪ್ಟ್ 15 ಸ್ಕೋರ್ಸ್ ಎಷ್ಟು? ಕರ್ನಾಟಕ 70, ಇಂಡಿಯಾ 75. ಇದನ್ನ ನೀವು ನೋಡ್ಕೋಬೇಕು, ನೋಡ್ಬೇಕು. ಏನ್ 15? ಯಾರ ಗೊತ್ತಾ 15? ಏನ್ ಹೇಳಿ 15? ಲೈಫ್ ಆನ್ ಲ್ಯಾಂಡ್ ಅಂತ ಬರುತ್ತೆ. ಲೈಫ್ ಆನ್ ಲ್ಯಾಂಡ್ 15 ಏನಪ್ಪಾ ಅಂದ್ರೆ ಲೈಫ್ ಆನ್ ಲ್ಯಾಂಡ್ 15 ಇದು. 14 ಯಾವುದು? 14 ಲೈಫ್ ಆನ್ ವಾಟರ್. ಮತ್ತೆ 14 ಲೋಯೆಸ್ಟ್. ನಮ್ಮ ಪರ್ಫಾರ್ಮೆನ್ಸ್ ಲೋಯೆಸ್ಟ್ ಇರೋದು ಲೈಫ್ ಆನ್ ಲ್ಯಾಂಡರ್ ಅಲ್ಲಿ. ಇಲ್ಲಿ ಇಂಡಿಯಾದು ನಮ್ಮ ಕರ್ನಾಟಕಕ್ಕಿಂತ ಹೆಚ್ಚು ಇದೆ. ಇಷ್ಟು SDG ಇಂಡೆಕ್ಸ್. ಓಕೆ, 64, 60, 72, 75 ರನ್ನರ್ ಥರ್ಡ್ ಅಮಂಗ್ ದ ಸ್ಟೇಟ್. ಇವತ್ತು 5th ಇದೀವಿ. SDG ಎಷ್ಟಿದೀವಿ? ಇವತ್ತು 5th ಅಮಂಗ್ ದ ಸ್ಟೇಟ್ಸ್. ಕೇರಳ ಫಸ್ಟ್ ಸ್ಕೋರ್ ಎಷ್ಟಪ್ಪ? 79. ಓನ್ಲಿ 4 ಪಾಯಿಂಟ್ಸ್ ಮಾತ್ರ ಕಡಿಮೆ ಇದ್ದೀವಿ. 479 ಪಾಯಿಂಟ್ಸ್. ಇಷ್ಟು ನಿಮ್ಗೆ ಕರ್ನಾಟಕ ಎಕನಾಮಿಕ್ ಸರ್ವೆ. ಇಷ್ಟು ಕ್ಲಾಸ್ ಆಯ್ತು. ಓಕೆ, ಇನ್ನು ಉಳಿದಿರ್ತಕ್ಕಂಥದ್ದು ಬಜೆಟ್. ಎನಿ ಡೌಟ್ಸ್? ಓಕೆ, ಎಷ್ಟು ಪೇಜಸ್ ಎಷ್ಟಿದೆ ಸ್ಲೈಡ್ಸು? ಓಕೆ, ಅಪ್ರಾಕ್ಸಿಮೇಟ್ಲಿ 600 ಸ್ಲೈಡ್ಸ್. ಆದ್ರೆ ಫಸ್ಟ್ ಒಂದು 50 ಸ್ಲೈಡ್ಸ್ ಓನ್ಲಿ ಇಂಟ್ರೊಡಕ್ಷನ್ ರಿಲೇಟೆಡ್ ಇದೆ, ಹೌದಲ್ವಾ? 50 ಸ್ಲೈಡ್ಸ್ ಇಂಟ್ರೊಡಕ್ಷನ್ ರಿಲೇಟೆಡ್ ಇದೆ.
ಇನ್ನ ಉಳಿರ್ತಕ್ಕಂಥ 550 ಸ್ಲೈಡ್ಸ್ ಇದೆಯಲ್ಲ, ಇದನ್ನು ಸ್ವಲ್ಪ ನೀವು ಆದಷ್ಟು ನೋಡಬೇಕು. ಇನ್ನೊಂದು ಮಿಸ್ಲಿನೇಷಿಯಸ್ ಟಾಪಿಕ್ಸ್ ಅಂತ ಇದೆ. ಮಿಸ್ಲಿನೇಷಿಯಸ್ ಟಾಪಿಕ್ಸ್ ಏನಪ್ಪಾ ಅಂತಂದ್ರೆ, ಓಕೆ, ನ್ಯಾಚುರಲ್ ರಿಸೋರ್ಸ್ ಸ್ವಲ್ಪ ಬಿಟ್ಟಿದ್ದು, ಯಾವ್ಯಾವ ಓರ್ನ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಒಂದು ಬಿಟ್ಟಿದ್ದು. ಇನ್ನೊಂದು ಟಾಪ್ 5 ಎಸ್ ಟಿ ಜಿ ಪರ್ಫಾರ್ಮೆನ್ಸ್, ಟಾಪ್ 5 ಇದನ್ನು ಬಿಟ್ಟಿದ್ದೀವಿ. ಟಾಪ್ 5 ಅದೊಂದು 2 ಸ್ಲೈಡ್ಸ್ ನ ಆಡ್ ಮಾಡಬೇಕು. ಇದು ಬಿಟ್ರೆ ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಬಜೆಟ್, ಓಕೆನಾ, ನಾನು ಹೇಳಿದ್ದೀನಲ್ಲ, ಕಾಂಪ್ರೆನ್ಸಿವ್ ಬಜೆಟ್ ನ ಕವರ್ ಮಾಡಿದ್ದೀನಿ. ಕಾಂಪ್ರೆನ್ಸಿವ್ ಆಗಿ ಬಜೆಟ್ ನ ಕವರ್ ಮಾಡಿ, ಏನ್ ಎಕ್ಸಾಮ್ ಬೇಕೋ, ಎಸ್ಪೆಷಲಿ KS ಎಕ್ಸಾಮ್ಗೆ ಏನೇನ್ ಬೇಕೋ, ಜೊತೆಗೆ ಅದೇ ರೀತಿ ನಡೀತಕ್ಕಂಥ ಯಾವುದೇ ಬಿ ಗ್ರೂಪ್ ಮತ್ತೆ ಸಿ ಗ್ರೂಪ್ ಎಕ್ಸಾಮ್ಗೆ ಏನೇನ್ ಬೇಕೋ ಕೇಳೋಂತ ಕವರ್ ಮಾಡಿದ್ದೀನಿ. ಓಕೆ, ಇದಾದ ನಂತರ ನೆಕ್ಸ್ಟ್ ಬಜೆಟ್ 2 to 3 2 to ಮ್ಯಾಕ್ಸಿಮಮ್ 3 ಕ್ಲಾಸಸ್ ಇರುತ್ತೆ. ಮ್ಯಾಕ್ಸಿಮಮ್ 3 ಕ್ಲಾಸಸ್ ಮುಗಿಯುತ್ತೆ. ಅದಾದ್ಮೇಲೆ ಒಂದು ಟೆಸ್ಟ್ ಇರುತ್ತೆ. ಟೆಸ್ಟ್ ಅಟೆಂಡ್ ಮಾಡಿ ಅದ್ರ ಬಗ್ಗೆ ಡಿಸ್ಕಷನ್ ಕೂಡ ಒಂದಿರುತ್ತೆ. ಮ್ಯಾಕ್ಸಿಮಮ್ 3 ಕ್ಲಾಸ್ ಆರ್ 4 ಕ್ಲಾಸ್. ಎನಿ ಡೌಟ್ಸ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮತ್ತೆ ಜೊತೆಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ, ಸಬ್ಸ್ಕ್ರೈಬ್ ಆಗಿ. ಓಕೆ, ಇಲ್ಲಿಗೆ ನಿಮಗೆ ಎಕನಾಮಿಕ್ ಸರ್ವೆ ಇವತ್ತು ಮುಗೀತು. ಎಕನಾಮಿಕ್ ಸರ್ವೆ ಇವತ್ತಿಗೆ ಮುಗೀತು. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಓಕೆ, ಇನ್ನು ಒಂದು 8 ಡೇಸ್ ಎಕನಾಮಿಕ್ ಸರ್ವೆನ ನನ್ನ ಜೊತೆ ಕ್ಲಾಸ್ ಕೇಳಿದ್ಕೆ. ಓಕೆ, ಏನೇ ಡೌಟ್ ಇದ್ರು ಕಮೆಂಟ್ಸ್ ಹಾಕಿ. ನೆಕ್ಸ್ಟ್ ಬಜೆಟ್ಗೆ ಸಿಗೋಣ. ಥ್ಯಾಂಕ್ ಯು.